ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಅಷ್ಟಾವಕ್ರ ಗೀತೆ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ವಿಚಾರದಲ್ಲಿ ಅಂತಿಮ ಅಧ್ಯಾಯ ಅಷ್ಟಾದಶೋಧ್ಯಾಯ ಬಗ್ಗೆ ನಾವು ವಿಚಾರ ಮಾಡಬೇಕು. ಇದರಲ್ಲೂ ಕೂಡ ಅಷ್ಟಾವಕ್ರರು ಮತ್ತೆ ಅಭ್ಯಾಸ ಅನ್ನೋದು ಷಡ್ಲಿಂಗ ತಾತ್ಪರ್ಯದಲ್ಲಿ ಅಭ್ಯಾಸ ಅನ್ನೋದು ಒಂದು ಸ್ಟೆಪ್ ಇರುತ್ತೆ. ಹೇಳಿರೋ ವಿಷಯನ ಮತ್ತೆ ಇನ್ನೊಂದು ಸತಿ ಹೇಳಿದ್ರೆಗಣ ಅದು ತುಂಬ ಸ್ಟ್ರಾಂಗಾಗಿ ರಿಜಿಸ್ಟರ್ ಆಗುತ್ತೆ ಅಂತ. ಅದಕ್ಕೆ ಮತ್ತೆ ಇನ್ನೊಂದು ಸತಿ ಅಂತಿಮ ಉಪದೇಶ ಈ ಅಧ್ಯಾಯದಲ್ಲಿ ಜನಕ ಮಹಾರಾಜನಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಶ್ಲೋಕ, ಯಸ್ಯ ಬೋಧೋದಯೇ ತಾವತ್ ಸ್ವಪ್ನವದ್ಭವತಿ ಭ್ರಮಃ ತಸ್ಮೈ ಸುಖೈಕರೂಪಾಯ ನಮಃ ಶಾಂತಾಯ ತೇಜಸೇ. ಯಸ್ಯ ಬೋಧೋದಯೇ ತಾವತ್ ಸ್ವಪ್ನವದ್ಭವತಿ ಭ್ರಮಃ ತಸ್ಮೈ ಸುಖೈಕರೂಪಾಯ ನಮಃ ಶಾಂತಾಯ ತೇಜಸೇ. ಯಸ್ಯ ಬೋಧೋದಯೇ ತಾವತ್ ಸ್ವಪ್ನವದ್ಭವತಿ ಭ್ರಮಃ ತಸ್ಮೈ ಸುಖೈಕರೂಪಾಯ ನಮಃ ಶಾಂತಾಯ ತೇಜಸೇ. ಯಸ್ಯ ಬೋಧೋದಯೇ ತಾವತ್ ಸ್ವಪ್ನವದ್ಭವತಿ ಭ್ರಮಃ ತಸ್ಮೈ ಸುಖೈಕರೂಪಾಯ ನಮಃ ಶಾಂತಾಯ ತೇಜಸೇ. ಯಸ್ಯ ಬೋಧೋದಯೇ, ಯಾವುದರ ಬೋಧದ ಉದಯ ಆದ ಮೇಲೆ ಸ್ವಪ್ನವದ್ಭವತಿ ಭ್ರಮಃ, ಏನು ನಾವು ಈ ಪ್ರಪಂಚವನ್ನೆಲ್ಲ ಸತ್ಯ ಅಂತ ಅಂದುಕೊಂಡು ಅದರಲ್ಲಿ ನಾವು ಸಿಕ್ಕಾಪಟ್ಟೆ ಅಹಮಮ ಭಾವಗಳಿಂದ ಸುಖ ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೀವೋ ಅದು ಸ್ವಪ್ನ ಅಂತ ಯಾವಾಗ ನಮಗೆ ಜ್ಞಾನ ಉದಯ ಆಗುತ್ತೋ ಆವಾಗ ಅದು ಸ್ವಪ್ನವದ್ಭವತಿ ಭ್ರಮಃ. ಸ್ವಪ್ನವು ಹೇಗೆ ನಮಗೆ ಸ್ವಪ್ನದಲ್ಲಿದ್ದಾಗ ನಾವೇ ಪ್ರಪಂಚವಾಗಿ ನಾವೇ ಬೆಟ್ಟಗುಡ್ಡಗಳಾಗಿ ಸ್ವಪ್ನದಲ್ಲಿ, ಯಾಕಂದರೆ ನಮ್ಮ ಶರೀರದಲ್ಲಿ ಸುಷುಮ್ನ ನಾಡಿಯಲ್ಲಿ ಒಂದು ಸಣ್ಣ ಜಾಗದಲ್ಲಿ, ಆ ಸಣ್ಣ ಜಾಗ ಎಷ್ಟು ಸಣ್ಣದಂದರೆ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಸಣ್ಣ ಜಾಗದಲ್ಲಿ ಸ್ವಪ್ನ ಆಗುತ್ತೆ. ಅಷ್ಟು ಸಣ್ಣ ಜಾಗದಲ್ಲಿ ಸ್ವಪ್ನ, ಅಷ್ಟು ದೊಡ್ಡ ಪ್ರಪಂಚ ಕಾಣಿಸೋದಕ್ಕೆ ನಿಲ್ಲೋದಕ್ಕೆ ಆಸ್ಕಾರವೇ ಇಲ್ಲ ಅಲ್ಲಿ. ಮತ್ತು ಅದೆಲ್ಲವೂ ಹೇಗೆ ಅಷ್ಟು ದೊಡ್ಡ ಪ್ರಪಂಚ ಕಾಣಿಸ್ತಲ್ಲ ಅಂದರೆ ಅದು ಮನಸ್ಸಿಗೆ ಅಷ್ಟೊಂದು ಸಾಮರ್ಥ್ಯ ಇರುತ್ತೆ. ಕರೆಕ್ಟ್గా ಒಂದು ಲೇಖು ಅಷ್ಟು ಸಾಮರ್ಥ್ಯ ಇರುತ್ತೆ. ನಾವೇ ಬೆಟ್ಟಗಳಾಗಿ, ನಾವೇ ಮರಗಳಾಗಿ, ನಾವೇ ನದಿಗಳಾಗಿ, ಎಲ್ಲವೂ ನಾವೇ ಆಗಿರ್ತೀವಿ ಸ್ವಪ್ನದಲ್ಲಿ. ಆದರೂ ಕೂಡ ಆ ಸ್ವಪ್ನದಲ್ಲಿ ನಮ್ಮದೇ ಆದಂಥ ಇನ್ನೊಂದು ಶರೀರ ತಗೊಂಡು ಅಲ್ಲಿ ಮಲ ಎಕ್ವೈರಿಸೋದು ಕರೆಕ್ಟ್గా ఉందన్న తర్వాత ఎందుకు పోతుంది వచ్చి కూర్చో. ನಾವೇ ಅಲ್ಲಿ ಮರಗಿಡಗಳಾಗಿ, ಬೆಟ್ಟಗುಡ್ಡಗಳಾಗಿ, ನಾವೇ ನದಿಗಳಾಗಿರ್ತೀವಿ. ಅಲ್ಲಿ ನಾವೇ ಸಿಂಹನ, ನಾವೇ ಭೂತ ಪ್ರೇತಗಳನ್ನೆಲ್ಲ ತಯಾರು ಮಾಡಿಕೊಂಡು ನಾವೇ ಅದಕ್ಕೆ ಹೆದರಿ ಅಲ್ಲಿ ಓಡ್ತಾ ಇರ್ತೀವಿ. ಸಿಂಹ ಅಟ್ಟಾಡಿಸ್ಕೊಂಡು ಬಂದಾಗ, ಭೂತ ಪ್ರೇತಗಳು ಭಯ ಪಡಿಸಾಗ, ಆಗ ಅಲ್ಲಿ ಸಿಂಹನ ನೋಡಿ ಹೆದರ್ದವನೊಬ್ಬ ಇರ್ತಾನೆ, ದುಃಖಪಟ್ಟವನೊಬ್ಬ ಇರ್ತಾನೆ. ಅಂಥ ಸಮಯದಲ್ಲಿ ಅವನ್ನ ಯಾರು ಪಕ್ಕದಲ್ಲಿರೋರು ಸ್ವಲ್ಪ ಒದ್ದಾಡ್ತಾ ಇರ್ತಾನೆ. ಸಿಂಹ ಸ್ವಪ್ನದಲ್ಲಿ ಓಡಿಸ್ತಾ ಇದ್ದರೆ ಇಲ್ಲಿ ಮಲಗಿರೋ ಶರೀರ, ಜಾಗೃತ ಶರೀರಗಳು ಸ್ವಲ್ಪ ಕೈ ಕಾಲಲ್ಲಿ ಇಲ್ಲ ಸ್ವಲ್ಪ ಕಿರ್ಚೋದು ಇವೆಲ್ಲ ಮಾಡ್ತಾಯಿರ್ತಾರೆ. ಪಕ್ಕದಲ್ಲಿರೋನು ಸ್ವಲ್ಪ ಎಬ್ಬಿಸ್ಬಿಡ್ತಾನೆ. ಆ ಎಬ್ಬಿಸ್ಬಿಟ್ಟಿದ ತಕ್ಷಣ
ಆ ಸ್ವಪ್ನದಲ್ಲಿರೋ ಏನು ಅದು ಸಿಂಹ ಇತ್ತು ಅದು ಸುಳ್ಳಾಯಿತು. ಹೋಗಲಿ, ಆ ಸ್ವಪ್ನದಿಂದ ಹೆದರ್ಕೊಂಡಾದಂಥ ವ್ಯಕ್ತಿ ಇದ್ನಲ್ಲ, ಹೋಗಲಿ ಅವನು ಯಾರಾದರೂ ಇದ್ದಾನಲ್ಲಿ? ಸಿಂಹ ಮಿಥ್ಯಾ ಸುಳ್ಳು ಅಂತ ಗೊತ್ತಾಗೋದು. ಆ ಸಿಂಹನ ನೋಡಿ ಹೆದರ್ದವನು ಯಾರಲ್ಲಿ? ಅವನ ಅಸ್ತಿತ್ವ ಇದೆಯಾ? ಇಲ್ಲವೇ ಇಲ್ಲ. ಅವನು ಆ ಸಿಂಹನ ನೋಡಿಕೊಂಡಿರೋವಂಥ ಹೆದರಿದಂಥ ಅಲ್ಲಿ ಸ್ವಪ್ನದಲ್ಲಿರುವಂಥ ಒಬ್ಬ ಜೀವ ಸಾಕ್ಷಿ ಒಬ್ಬ ಇದ್ದಾನೆ, ಸ್ವಪ್ನದ ಸಾಕ್ಷಿ. ಅವನು ಕೂಡ ಸುಳ್ಳೆ. ಅವನು ಇದ್ದರೆ ಅವನಿಗೆ ಅವನ ಸಮಸ್ಯೆದ ಬಗ್ಗೆ ನಾವೇನು ಯೋಚನೆ ಮಾಡ್ಬೋದು. ಅದು ಓಡಿಸ್ಕೊಂಡು ಬಂದ ಸಿಂಹನೂ ಇಲ್ಲ, ಆ ದುಃಖವನ್ನು ಅನುಭವಿಸಿದ್ದ ಆ ಜೀವನೂ ಇಲ್ಲ. ಅಲ್ಲಿ ಸ್ವಾಪ್ನಿಕ ಜೀವ ಅವನು. ಅದಕ್ಕೆ ಒಂದು ಸತಿ ಬೋಧ ಆದಮೇಲೆ ಎಲ್ಲನೂ ಅದು ವೇಸ್ಟ್ ಅನಿಸುತ್ತೆ. ಆಗ ಮರ ಹತ್ವ ಮಾಡಿದ ಪ್ರಯತ್ನ, ದುಃಖದ ನಿವೃತ್ತಿ ಸಲುವಾಗಿ ಸ್ವಪ್ನದಲ್ಲಿ ನಾವು ಮಾಡಿರೋ ಎಲ್ಲ ಪ್ರಯತ್ನಗಳು ವ್ಯರ್ಥವೇ ಆಯಿತು. ಅಲ್ಲಿ ನೀನು ಮಾಡಬೇಕಾದ ಪ್ರಯತ್ನ, ಎಚ್ಚರ ಆಗೋದೊಂದೇ ಪ್ರಯತ್ನ ಮಾಡಬೇಕಾಗಿತ್ತು. ಅದೇ ಥರ ಈ ಪ್ರಪಂಚವೂ ಕೂಡ ಅಷ್ಟೇ. ವಾಸ್ತವಿಕವಾಗಿ ನಾವು ಜೀವರು, ಇದು ಜಗತ್ತು, ಪರಮಾತ್ಮ. ಜೀವ, ಜಗತ್, ಪರಮಾತ್ಮ ಅಂತ ಮೂರರಲ್ಲಿ ಇದು ವಿಪರೀತವಾದ ಭೇದಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ. ಇವಾಗ ನಮಗೆ ಜೀವಕ್ಕೆ ಸಮಸ್ಯೆಗಳಿದೆ. ದುಃಖ ನಮ್ಮ ಸ್ವಭಾವ ಅಲ್ಲ. ದುಃಖ ನಿವೃತ್ತಿ ಸಲುವಾಗೇ ನಾವು ಪ್ರತಿಯೊಂದು ಪ್ರಯತ್ನ ಮಾಡ್ತಾಯಿರ್ತೀವಿ. ಆ ಬ್ರಹ್ಮಸ್ತಂಭ ಪರ್ಯಂತೈ ಸರ್ವೇ ಪ್ರಾಣಿಭಿಃ ಸುಖಸ್ಯ ಪ್ರವೃತ್ತಿರಸ್ತಿ ದುಃಖಸ್ಯ ನಿವೃತ್ತಿರಸ್ತಿ ಸ್ವರಸತಯವ. ಬ್ರಹ್ಮದಿಂದ ಹಿಡಿದು ಸಣ್ಣ ಇರುವೆ ತನಕ, ಗಡ್ಡಿ ತನಕ ಪ್ರತಿಯೊಂದು ಜೀವಿ ಕೂಡ ದುಃಖವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಪರ್ಮನೆಂಟ್ ಸುಖವಾಗಿ ಪರಮಾನಂದ ಸುಖವನ್ನು ಹೊಂದಬೇಕನ್ನೋ ಒಂದು ಬಯಕೆಯಿಂದನೇ ಎಲ್ಲ ಪ್ರಯತ್ನ ಮಾಡ್ತಾಯಿರ್ತೀವಿ. ಪ್ರಯೋಜನ ಮನುದ್ದೇಶ ಮಂದೋಪಿ ನಾ ಪ್ರವರ್ತತೆ. ಏನು ಪ್ರಯೋಜನ ಇಲ್ಲದಿರ ಒಂದು ಹೆಜ್ಜೆ ಕೂಡ ಮಂದಬುದ್ಧಿ ಆದವನು ಕೂಡ ಹಾಕೋದಿಲ್ಲ. ಮತ್ತು ನಾವೆಲ್ಲ ಹುಟ್ಟದಾಗಿಂದ ಉದ್ಯೋಗಗಳು, ವ್ಯಾಪಾರಗಳು, ಪರಿಶ್ರಮ ಇವೆಲ್ಲ ಏತಕ್ಕೆ ಮಾಡ್ತಾಯಿದ್ದೇವೆ ಅಂದರೆ ದುಃಖ ನಿವೃತ್ತಿ ಸಲುವಾಗಿ. ಸ್ವಪ್ನದಲ್ಲೂ ಕೂಡ ಇದೇ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ಸಮಸ್ಯೆಗಳು ಬಂತು. ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕೂಡ ಪರಿಶ್ರಮ ಮಾಡ್ತಾಯಿದ್ವಿ. ಅಲ್ಲಿ ಬಡತನ ಬಂದಿತ್ತು. ಆ ಬಡತನವನ್ನು ದೂರ ಮಾಡೋದಕ್ಕೆ ಉದ್ಯೋಗಗಳು ಮಾಡಿದ್ವಿ. ಸ್ವಪ್ನದಲ್ಲಿ ದುಡ್ಡು ಗಳಿಸ್ತೀವಿ. ಪ್ರಯತ್ನ, ಪರಿಶ್ರಮ ಅಲ್ಲೂ ಬೆವರು ಸುರಿಸ್ತೀವಿ. ಫಲ ಏನು ಬಂತು? ವ್ಯರ್ಥವೇ ಆಯಿತು. ಆ ಮಾಡೋ ಫಲ ನೀನು ಎಚ್ಚೆತ್ತೋದ್ರಲ್ಲಿ, ಆ ಸ್ಥಿತಿಯಿಂದ ಮೇಲ್ಗಡೆ ಎದ್ದೋದ್ರಲ್ಲಿ ಮಾಡಿದ್ದಿದ್ರೆ ಆ ಪರಿಶ್ರಮ ಎಲ್ಲ ವ್ಯರ್ಥವಾದಂಥ ಪರಿಶ್ರಮ ಮಾಡಬೇಕಾದ ಅವಶ್ಯಕತೆ ಇರ್ತಿರಲಿಲ್ಲ. ಈಗಲೂ ಈ ಜಾಗೃತ ಸ್ವಪ್ನದಲ್ಲಿ ಈ ಥರ ಜ್ಞಾನಬೋಧ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಸ್ವಪ್ನ ನಾವು ಜಾಗೃತ ಅವಸ್ಥೆಯಲ್ಲಿ ಏನೆಲ್ಲ ಅನುಭವ ಮಾಡಿರ್ತೀವಿ ಮತ್ತು ಪೂರ್ವ ಜನ್ಮದ ಕೆಲವೊಂದು ವಾಸನೆ, ಆ ವಾಸನೆಗಳೆಲ್ಲ ಮಿಕ್ಸಪ್ ಆಗಿಬಿಟ್ಟು ಅದು ರಿಫ್ಲೆಕ್ಷನ್ ಸ್ವಪ್ನದಲ್ಲಿ. ನೀನು ಜಾಗೃತ ಅವಸ್ಥೆಯಲ್ಲಿ ಅಜ್ಞಾನಿಯಾಗಿದ್ದು ಸ್ವಪ್ನದಲ್ಲಿ ನೀನು ಜ್ಞಾನಿ ಆಗೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ನಿನ್ನ ಸ್ಟೇಟಸ್ಸು, ನಿನ್ನ ಯೋಗ್ಯತೆ, ನಿನ್ನ ಊಹಾಪೋಹಗಳೇನಿರ್ತಾವೋ ಅದಕ್ಕೆ ತಕ್ಕಂತಲೇ ಸ್ವಪ್ನ ಬರುತ್ತೆ. ಅದಕ್ಕೆ ಸ್ವಪ್ನದಲ್ಲಿ ಯಾವತ್ತು ಗುರುಗಳು ಬಂದು ನಿಮಗೆ ಉಪದೇಶ ಬಂದು ಆ ಅವಸ್ಥೆಯಿಂದ ಮೇಲೆ ಎಬ್ಬಿಸಿದ್ದು ತುಂಬ ಎಲ್ಲೋ ಅದು ಜಾಗೃತ ಅವಸ್ಥೆಯಲ್ಲಿ ಯಾವುದೋ ಗುರುಗಳು ನಿನಗೆ ಎಬ್ಬಿಸಿ ಆ ಥರ ಸಹಾಯ ಮಾಡಿದರೆ ಅಂಥದ್ದೇನಾದರೂ ಸ್ವಪ್ನ ಬರೋದಕ್ಕೆ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಅಜ್ಞಾನ ಮೂಲಕವಾಗಿ ಇರುತ್ತೆ ಆ ಸ್ವಪ್ನ. ಅಲ್ಲಿ ಅವಕಾಶ ಇರಲಿಲ್ಲ. ಯೋಚನೆ ಮಾಡಿ, ಸ್ವಪ್ನದಲ್ಲಿ ವಿಪರೀತವಾದಂಥ ಪರಿಶ್ರಮ ಮಾಡ್ತಿದ್ವಿ. ಯಾರಾದರೂ ಬಂದು ಸುಮ್ಮನೆ ಟೆನ್ಷನ್ ತೊಗೋಬೇಡಪ್ಪ, ಮಲಗಿರೋನು ನಿದ್ದೆ ಮಾಡ್ತಾಯಿದ್ದಾನೆ, 4:15 ಅಲಾರಮ್ ಇಟ್ಕೊಂಡವನೆ, ಅಲಾರಮ್ ಹೊಡೆದ ತಕ್ಷಣ ಅವ್ನು ಎದ್ದೇಳ್ಬಿಡ್ತಾನೆ, ನಾನಿಲ್ಲ, ನೀನಿಲ್ಲ, ಈ ಪ್ರಪಂಚದಲ್ಲಿ ಈ ಸಮಸ್ಯೆ ಇಲ್ಲ, ಸ್ವಲ್ಪ ಶಾಂತಿಯಿಂದ ನೀನು ತಾಳ್ಮೆಯಿಂದ ಇರು ಅಂತ ಯಾರಾದರೂ ಉಪದೇಶ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಅಲ್ಲೇ ಅವಕಾಶ ಸಿಗಲಿಲ್ಲ. ಬಟ್ ಜಾಗೃತ ಅವಸ್ಥೆಯಲ್ಲಿ ಸಿಗ್ತಾಯಿದೆ ಅವಕಾಶ. ಆದ್ದರಿಂದ ಇದು ಕೂಡ ಅಷ್ಟೇ. ಈ ಅವಸ್ಥೆಯಿಂದ ನಾವು ಮೇಲ್ಗಡೆ ಎದ್ದೇಳಬೇಕಾಗುತ್ತೆ. ನಮ್ಮ ಸ್ವರೂಪದಲ್ಲಿ, ಸ್ವರೂಪ ಸ್ಥಿತಿಯಲ್ಲಿ ನಾವು ಎದ್ದೇಳಬೇಕಾಗುತ್ತೆ. ಇಲ್ಲ ಅಂದರೆ ಎಲ್ಲಿ ತನಕ ಜಗತ್ತು ಸತ್ಯ ಎನ್ನೋ ಬುದ್ಧಿ, ನಾನು ಜೀವ ಈ ಶರೀರದ ಜೊತೆ ತಾದಾತ್ಮ್ಯ ಇಟ್ಕೊಂಡು ನಾನು ಈ ಶರೀರ ಅನ್ನೋ ಭಾವನೆ ಇದ್ದಾಗ, ಪರಮಾತ್ಮನ ನನಗಿಂತ ಬೇರಾಗಿದ್ದಾನೆ, ಅವನನ್ನು ಭಿನ್ನವಾಗಿ ನೋಡುವಂಥ ಅಭ್ಯಾಸ, ಇವೆಲ್ಲ ಇರೋ ತನಕ ನಿನಗೆ ದುಃಖ ನಿವೃತ್ತಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಶರೀರಕ್ಕೆ ಷಡ್ಭಾವ ವಿಕಾರಗಳಿದ್ದಾವೆ ಹುಟ್ಟಿದಾಗಿಂದ. ಅಸ್ಥಿ ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ ಈ ಷಡ್ಭಾವ ವಿಕಾರಗಳಿರುವಂಥ ಈ ಶರೀರ,
ಈ ಶರೀರದ ಜೊತೆ ಎಂಥ ಬುದ್ಧಿವಂತನಾದವನು ಸಂಬಂಧ ಇಟ್ಕೊಂಡ್ರೆ ಈ ಶರೀರದಲ್ಲಿರೋ ಸಮಸ್ಯೆಗಳು ತಪ್ಪದಿರ ಅವನು ಅನುಭವಿಸಲೇಬೇಕಾಗುತ್ತೆ. ಈ ಮಿಷಿನ್ನೇ ಅಂಥದ್ದು. ಇಂಥ ಮಿಷಿನ್ ಜೊತೆ ನಾವು ಸಂಬಂಧ ಇಟ್ಕೊಂಡಿದ್ದೀವಿ, ಇದರಲ್ಲಿ ಯಾವಾಗಲೂ ಸಮಸ್ಯೆನೇ. ಅದೆಷ್ಟೋ ವೈರಾಗ್ಯ ಪ್ರಕರಣದಲ್ಲಿ ನಾವೆಲ್ಲ ವಿಚಾರ ಮಾಡಿದ್ದೀವಿ. ಹುಟ್ಟದಾಗಿ ಗರ್ಭದಿಂದ ಹಿಡಿದು ಅಂತಿಮ ಸಮಯ ತನಕ ಪರಾಧೀನತೆಯೇ ಇರುತ್ತೆ. ನಮ್ಮ ಜುಟ್ಟು ಯಾರೋ ಒಂದ್ರ ಕೈಯಲ್ಲಿ ಇದ್ದೇ ಇರುತ್ತೆ. ದುಃಖಗಳು. ಬುದ್ಧ ಭಗವಾನ ಅಂತಾನೆ, ಈ ಜೀವಿಗಳು ಎಷ್ಟು ದುಃಖನ ಹೊಂದುತ್ತಾ ಇದ್ದಾವಂದರೆ ಅವು ಹತ್ತಿರೋ ಕಣ್ಣೀರನ್ನು ಒಂದು ಜಾಗದಲ್ಲಿ ಇಕ್ಕಟ್ಟ ಮಾಡಿದ್ರೆ ಸಮುದ್ರದ ನೀರಿಗಿಂತ 1000ರಷ್ಟು ಹೆಚ್ಚಾಗ್ಬಿಡುತ್ತಂತೆ. ಅಷ್ಟು ದುಃಖಮಯವಾದ ಜೀವನ ಇದೆ ಇಲ್ಲಿ. ವಿಚಾರ ಮಾಡಿಕೊಂಡ್ರೂ ಅಷ್ಟೇ ನಾವು ಕಷ್ಟಪಟ್ಟ ಸಮಯಗಳೇನು, ಸುಖಪಟ್ಟ ಸಮಯಗಳಂತ ಸ್ವಲ್ಪ ಹಿಂದುಗಡೆ ತಿರುಗಿ ನೋಡಿಕೊಂಡ್ರೆ ಪರಿಶ್ರಮ, ಬಹು ಆಯಾಸ, ದುಃಖವೇ ಹೆಚ್ಚಿರುತ್ತೆ. ಭೂಲೋಕದಲ್ಲಿ ಪುಣ್ಯ ಪಾಪ ಎರಡೂ ತಗೊಂಬಂದಿರ್ತೀವಿ. ಶುಭೈರಾಪ್ನೋತಿ ದೇವತ್ವಂ ನಿಷಿದ್ಧೈರಾಪ್ನೋತಿ ನಾರಕಿಂತನೂ ಪುಣ್ಯ ಪಾಪಾಭ್ಯಂ ಉಭಾಭ್ಯಂ ಮಾನುಷಂ ಲಭತೆ ಅವಶಃ. ಹೆಚ್ಚು ಪುಣ್ಯ ಮಾಡಿದರೆ ಸ್ವರ್ಗ, ಹೆಚ್ಚು ಪಾಪ ಮಾಡಿದರೆ ನರಕ, ಎರಡು ಮಿಕ್ಸ್ ಇದ್ದಾಗ ಭೂಲೋಕಕ್ಕೆ ಬಂದಿರ್ತೀವಿ. ಹೋಗಲಿ, ಪುಣ್ಯ ಪಾಪ ಎರಡೂ ಹೆಚ್ಚು ಕಡಿಮೆ ಸಮವಾಗಿ ತೊಗೊಂಬಂದಿದ್ದೀವಲ್ಲ, 50% ಆದರೂ ಸುಖವಾಗಿದ್ದೀವಂದರೆ ಅದು ನಿದ್ದೆಯಲ್ಲೇ. ಆ 50%ಅಲ್ಲಿ ಒಂದು 48% ನಿದ್ದೆಯಲ್ಲೇ, ಸುಷುಪ್ತಿ ಅವಸ್ಥೆಯಲ್ಲೇ ನಮಗೆ ಸುಖ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆಯಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಬರೀ ಕಷ್ಟಪಡೋದು, ಬರೀ ದುಃಖಾಂತ ನಾಟಕವೇ ಇರುತ್ತೆ. ಮತ್ತು ಇದು ಸ್ವಪ್ನವತ್ತು, ಈ ಜಾಗೃತ ಅವಸ್ಥೆಯನ್ನು ಸ್ವಪ್ನದಂತೆ ಮಿಥ್ಯ ಆಗಿದ್ದಾಗ ಇಲ್ಲೂ ಕೂಡ ನಾವು ಅನಾವಶ್ಯಕವಾಗಿ ಇಲ್ಲದೇ ಇರೋ ಪರಿಶ್ರಮಗಳೆಲ್ಲ ಮಾಡಿಕೊಂಡು ಮಹಾ ದುಃಖಿ ಆಗ್ತಾಯಿದೆ. ಇಷ್ಟು ಮುಂಚೆ ಅಷ್ಟಾವಕರು ಎಂಥ ಘಾಟಾದಂಥ ಪದಗಳು ಬಳಸಿದ್ದಾರೆ. ಕೈ ಕಾಲು ನೀನು ಕ್ರಿಯೆಗಳು ಮಾಡ್ತಾಯಿದ್ರೆ ನಿನಗೆ ಆಯಾಸ ಬರುತ್ತೆ. ಶರೀರದ ಅವಯವಗಳು ನೀನು ಏನೋ ಕದಲಿಸಲಿಲ್ಲ ಅಂದರೆ ನಿನಗೆ ಆಯಾಸ ಕಡಿಮೆ ಆಗುತ್ತೆ. ಇಷ್ಟು ಸಿಂಪಲ್ ಲಾಜಿಕ್ಕನ್ನು ಹೇಗೆ ನೀನು ಮರೆತೆ ಮೂರ್ಖ ಅಂತಾನೆ. ಸುಖವಾಗಿರ್ಬೇಕಂದ್ಬಿಟ್ಟು ನೀವು ಕೈ ಕಾಲು ಆಡಿಸ್ಕೊಂಡು ಕ್ರಿಯೆಗಳು ಮಾಡ್ಕೊತ ಇದ್ರೆ ನಿನಗೆ ಎಲ್ಲಿ ಸುಖ ಇರುತ್ತೆ? ಆಯಾಸ ಕಡಿಮೆ ಆದಾಗ ನಿನಗೆ ಸುಖ ಸಿಗುತ್ತೆ. ಮತ್ತು ನೀನು ಕೈ ಕಾಲುಗಳು ನೀನು ಫುಲ್ ಆ್ಯಕ್ಟಿವ್ ಮೋಡಲ್ಲಿ ಮಾಡುವಂಥ ಪ್ರವೃತ್ತಿಗಳಲ್ಲಿ ಇಟ್ಕೊಂಡು, ಅಂಥ ಚೇಷ್ಟೆಗಳಿಟ್ಕೊಂಡು ಸುಖಾನ ಅದಕ್ಕೆ ವಿರುದ್ಧವಾಗಿರುವಂಥ ಸುಖಾನ ಬಯಸ್ತೀಯಲ್ಲ, ಹೆಂಗೆ ನೀನು ಮೂರ್ಖ? ಇಷ್ಟು ಸಿಂಪಲ್ ಲಾಜಿಕ್ ಹೆಂಗೆ ಮಿಕ್ಸ್ ಆದೆ ಅಂತ ಮೌನ ಆಗಿಬಿಡಬೇಕು. ಎಷ್ಟು ಡೈರೆಕ್ಟಾಗಿ ಅದ್ಬಿಡ್ತಾರೆ ಅಂದರೆ ಅಷ್ಟು ಈ ಶ್ರವಣ ಮನ ನಿಧಿಧ್ಯಾಸನ ಸಾಧನೆಗಳನ್ನು ಕೂಡ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಇದು ನಿನ್ನನ್ನು ಅಳಿಸುತ್ತೆ. ಪ್ರಪಂಚದ ಕಡೆ ಹೋಗಿ ಸಂಸಾರದ ಕಡೆ ಹೋಗ್ತಾಯಿದ್ರೆ ಅದು ನಿನ್ನನ್ನು ಅಳಿಸುತ್ತೆ. ಎರಡು ನಿನ್ನ ಕೈಲಿ ಪರಿಶ್ರಮ, ನೀನು ಜುಟ್ಟಿಟ್ಟುಕೊಂಡು ಪರಿಶ್ರಮಗಳು ಮಾಡ್ತಾ ಇರ್ತಾರೆ. ನೀನು ನಿನ್ನ ಸ್ವರೂಪದಲ್ಲಿ ನಿಲ್ಲಬೇಕಂದ್ರೆ ನಿಷ್ಕ್ರಿಯ ತತ್ವವಾದಂಥ ನಿರ್ಗುಣ ನಿರಾಕಾರ ಸ್ವರೂಪ ಏನಿದ್ದು ನೀನು ಕೂಡ ಆ ತತ್ವದಲ್ಲಿ ಅಂಥ ಒಂದು ಮಹತ್ತರವಾದಂಥ ನಿನ್ನ ತತ್ವದಲ್ಲೇ ನಿಲ್ಲುವಂಥ ಸ್ಥಿತಿ ಬರಬೇಕು. ಅದಕ್ಕೆ ಈ ಕ್ರಿಯೆಗಳ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡು. ನೀನು ಕ್ರಿಯೆಗಳು ಮಾಡ್ತಾಯಿದ್ರೆ ಒಳಗಡೆ ವಾಸನೆಗಳಿಗೆ ಬಲ ಬರುತ್ತೆ. ಮೊದಲೇ ಸ್ಟಾಕ್ ಇದ್ದಾವೆ, ಏನೇನೋ ಅನುಭವಿಸಿದೆ, ಆ ಒಂದು ವಿಷಯದಿಂದ ನನಗೆ ಈ ತೃಪ್ತಿ ಸಿಕ್ತು, ದುಡ್ಡಿಂದ ಆನಂದ ಸಿಕ್ತು, ಆಸ್ತಿಯಿಂದ ಈ ಆನಂದ ಸಿಕ್ತು, ಹೆಂಡತಿ ಮಕ್ಕಳಿಂದ ಈ ಆನಂದ ಸಿಕ್ತು ಅಂತ ಅವೆಲ್ಲ ವಾಸನೆಗಳು ಇದ್ದಾವೆ. ಆ ವಾಸನೆಗಳಿದ್ದು ನೀನಿನ್ನ ಕೈ ಕಾಲುಗಳು ಇಂದ್ರಿಯಗಳನ್ನು ಫುಲ್ಲು ಹೊರಗಡೆ ಬಿಟ್ಟಿದೆ ಅಂದರೆ ಆಟೋಮೆಟಿಕ್ಕಾಗಿ ಮತ್ತೆ ನೀನನ್ನು ಮಾಯದಲ್ಲಿ ಸಿಕ್ಕಾಕ್ಸಿಬಿಡ್ತಾವೆ. ಇದರ ಬಗ್ಗೆ ಕೂಡ ಗಮನ ಕೊಡು. ಅಜ್ಞಾನ ಅವಸ್ಥೆಯಲ್ಲಿ ಏನೂ ಪರವಾಗಿಲ್ಲ, ಶ್ರವಣದ ಒಂದು ಮಾರ್ಗವನ್ನು ಇಟ್ಕೊಳ್ಳೇಬೇಕು. ಹಾಗಂತ ಮತ್ತೆ ಅದನ್ನೇ ಇಟ್ಟುಕೊಂಡು ಮನಸ್ಸು ಬುದ್ಧಿಗಳಲ್ಲೇ ಆ ಪರಮಾತ್ಮನನ್ನು ನಾನು ತಿಳ್ಕೋಬೇಕು ಅಂತ. ಅಜ್ಞಾನ ಅನ್ನೋದು ಭಾವನೆ, ಜ್ಞಾನ ಅನ್ನೋದು ಕೂಡ ಭಾವನೆ ಅಂತ. ಈ ಜ್ಞಾನ ಅಜ್ಞಾನ ಎರಡು ಭಾವಗಳು, ಅದರ ಅಭಾವ, ಅದರ ಇರುವಿಕೆ, ಅದರ ಇಲ್ಲದೇ ಇರುವಿಕೆಯನ್ನು ಕೂಡ ನಾವು ಸಾಕ್ಷಿ ರೂಪದಲ್ಲಿ ಸಾಕ್ಷಿ ನೋಡ್ತಾ ಇದ್ದಾನೆ. ಇವೆಲ್ಲ ಈ ಅಂತಃಕರಣದ ಸಮಸ್ಯೆಗಳು. ನಾನು ಮುಕ್ತನಾಗಿಲ್ಲ, ನಾನು ಅಜ್ಞಾನಿ ಅನ್ನೋದು ನಮ್ಮ ಸಮಸ್ಯೆ ಅಲ್ಲ, ಈ ಅಂತಃಕರಣ ಮನಸ್ಸು ಬುದ್ಧಿಗಳ ಸಮಸ್ಯೆ. ಅದಕ್ಕೂ ನಿನಗೂ ಸಂಬಂಧನೇ ಇಲ್ಲ. ಲೇಷ ಮಾತ್ರವಾದರೂ ಸಂಬಂಧನೇ ಇಲ್ಲ. ಎಷ್ಟೋ ಯುಕ್ತಿಗಳಿಂದ ಸಿದ್ಧ ಮಾಡಿದ್ದಾರೆ. ಅಂಥ ಸಂಬಂಧನೇ ಇಲ್ಲದೆ ಇರೋವಂಥ ಅದರ ಸಮಸ್ಯೆಗಳು ನಿನ್ನ ಸಮಸ್ಯೆ ಅಂತ ಏಕೆ ಅಂದುಕೊಳ್ತಾ ಇದೆ? 850 ಕೋಟಿ ಜನ ಇದ್ದಾರೆ, ಅವ್ರಿಗೂ ಮನಸ್ಸಿದೆ, ಅವ್ರಿಗೂ ಮನಸ್ಸು ಬುದ್ಧಿಗಳಿದ್ದಾರೆ. ಅವ್ರ ಮನಸ್ಸು ಬುದ್ಧಿಗಳಿರೋ ಸಮಸ್ಯೆಗಳೆಲ್ಲ ನಿನಗೆ ಹೇಗೆ ಸಮಸ್ಯೆವಾಗ್ತಾ ಇಲ್ವೋ ಅದೇ ಥರ ನಿನ್ನ ಈ ಶರೀರ ಸಂಘಾತವನ್ನು ಕೂಡ ಆ ಬೇರೆಯವರ ಶರೀರ ಸಂಘಾತವನ್ನು ಹೇಗೆ ನೋಡ್ತೀಯೋ ಅದೇ ಥರ ನೀನು ಉದಾಸೀನ ಭಾವನೆಯನ್ನು ನೀನು ಇಟ್ಕೋಬೇಕು. ಆಗ ತಾನೇ ನೀನು ಹೊರಗಡೆ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಋತೆ ಜ್ಞಾನಂ ನಾ ಮೋಕ್ಷ. ಜ್ಞಾನ ಇಲ್ಲ ಅಂದರೆ ಮೋಕ್ಷವಿಲ್ಲವೇ ಇಲ್ಲ.
ವ್ಯರ್ಥವಾದಂಥ ಪರಿಶ್ರಮಗಳು ಎಷ್ಟು ಮಾಡಿಕೊಂಡ್ರೂ ಕೂಡ ಸಮಯ ವ್ಯರ್ಥ ಆಗುತ್ತೆ ಅಷ್ಟೇ ಹೊರತು ನೀನು ಯುದ್ಧ ಮಾಡಿದ್ರೆ, ಪರಿಶ್ರಮ ಮಾಡಿದ್ರೆ ಈ ವಿಚಾರದಲ್ಲೇ ಮಾಡು. ವಿಚಾರ ಮಾಡ್ತಾ ಇದ್ದರೆ ಅದಕ್ಕೆ ಬ್ರಹ್ಮಜ್ಞಾತ್ವ ಬ್ರಹ್ಮೈವ ಭವತಿ. ನೀನು ಅದನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ನೀನು ಸ್ವಯಂ ನಿನ್ನ ಸ್ವರೂಪವೇ ಆಗಿಬಿಡುತ್ತೆ. ಯಾಕಂದರೆ ಅದು ನಮ್ಮ ಸ್ವಭಾವವೇ, ಅದು ನಮ್ಮ ಸ್ವಭಾವ. ಆದ್ದರಿಂದ ಅದನ್ನು ತಿಳ್ಕೊಂಡ್ರೆ ಅದು ನಾವೇ ಆಗಿಬಿಡ್ತೀವಿ. ಮನಸ್ಸು ಬ್ರಹ್ಮಾಕಾರ ವೃತ್ತಿಯಿಂದ ಅಂತಿಮ ಸಮಯದಲ್ಲಿ ಆ ಸಾಕ್ಷಿ ಚೈತನ್ಯನ ನಾವು ಅಲರ್ಟಾಗಿ ನೋಡ್ಕೋಬೇಕು. ಆದ್ದರಿಂದ ಅಂಥದ್ದೊಂದು ಯಸ್ಯ ಬೋಧೋದಯೇ ತಾವತ್, ಅಂಥದ್ದೊಂದು ಬೋಧ ಜ್ಞಾನ ಉದಯ ಆದ ಮೇಲೆ ಈ ಸಕಲ ಪ್ರಪಂಚವೆಲ್ಲವೂ ಕೂಡ ಸ್ವಪ್ನವತ್ ತಾವತ್ ಸ್ವಪ್ನವತ್ ಭವತಿ ಭ್ರಮಃ. ಈ ಪ್ರಪಂಚವು ಕೂಡ ಸ್ವಪ್ನ ಥರನೇ ಕಾಣಿಸ್ತಾ ಇರುತ್ತೆ. ಇದು ಸ್ವಪ್ನವತ್ ಅಂದ ಮೇಲೆ ನಾವು ಇನ್ವಾಲ್ವ್ ಆಗೋದಿಲ್ಲ, ಮಿಥ್ಯಾತ್ವ ದರ್ಶನ ಆಗಿಬಿಡುತ್ತೆ. ಹೇಗೆ ಮರುಭೂಮಿಯಲ್ಲಿರೋ ನೀರನ್ನು ನೋಡಿ ನಾವು ಅದರ ಬಗ್ಗೆ ಪೈಪ್ಲೈನ್ ಹಾಕ್ಕೋಬೇಕು ಅಂತ ಏನು ವಿಚಾರ ಬರೋದಿಲ್ಲ. ಯಾಕಂದರೆ ಅಲ್ಲಿ ಪ್ರಯೋಜನತ್ವ ಬುದ್ಧಿನೇ ಸತ್ತೋಯ್ತು. ಈಗ ಆ ಮರುಭೂಮಿಯಲ್ಲಿರೋ ನೀರು ಸಣ್ಣ ಮಕ್ಕಳ ಕೈಯಲ್ಲಿ ಪ್ರವೃತ್ತಿ ಕರ್ಮ ಮಾಡಿಸುತ್ತೆ ಅದು. ಯಾಕಂದರೆ ಅವ್ರಿಗೆ ಅದು ಭ್ರಾಂತಿ ಅಂತ ಗೊತ್ತಿರಲ್ಲ. ಪ್ಯೂರ್ ವಾಟ್ರ್ ಇದೆ, ವಾಟ್ರ್ ಬಾಟ್ಲಲ್ಲಿ ಹೋಗಿ ನೀರು ಇಟ್ಕೊಂಬರ್ಬೋದು ಅಂತ ಭ್ರಾಂತಿ ಬರುತ್ತೆ, ಈಜಾಡ್ಬೋದು ಅಂತ ಅನಿಸುತ್ತೆ. ಜಿಂಕೆಗೂ ಇಲ್ಲ, ಜಿಂಕೆಗೂ ಅದಕ್ಕೆ ಅದು ನೀರು ಕುಡಿಯೋ ನೀರು ಇರ್ಬೋದು, ಅಲ್ಲಿ ಕೆರೆ ಇರ್ಬೋದು ಅಂದ್ಬಿಟ್ಟು ಮೊದಲೇ ದಾಹದಿಂದ ಸಿಕ್ಕಾಪಟ್ಟು ಬಳ್ಳಿರುತ್ತೆ. ಇನ್ನೂ ಆ ಥರ ಹೋಗಿ ಹೋಗಿ ಅದು ಮುಂದೆ ಹೋಗ್ತಾನೆ ಇರುತ್ತೆ, ಅಲ್ಲಿ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಮೃಗ ಮರೀಚಿಕ ಅಂತಾರೆ ಮರುಭೂಮಿಯಲ್ಲಿ ಬಿಸಿಲು ಕುದುರೆ. ಜಿಂಕೆ ಕೈಯಲ್ಲಿ ಪ್ರವೃತ್ತಿ ಕರ್ಮ ಮಾಡಿಸ್ತಾ ಇದೆ. ಯಾಕಂದರೆ ಆ ಜಿಂಕೆಗೆ ಅದರದ ಜ್ಞಾನ ಗೊತ್ತಿಲ್ಲ. ಸಣ್ಣ ಮಕ್ಕಳ ಕೈಯಲ್ಲಿ ಪ್ರವೃತ್ತಿ ಕೆಲಸ ಮಾಡಿಸುತ್ತೆ. ಬಟ್ ದೊಡ್ಡವರಿಗೆ ಎಲ್ಲ ಅದು ಮಿಥ್ಯೆ, ಸೂರ್ಯಕಿರಣಗಳ ನಿಮಿತ್ತದಿಂದ ಕಾಣಿಸ್ತಂಥ ಜ್ಞಾನ ಇರೋದರಿಂದ ಆ ಪ್ರತೀತಿ ಅನಾದಿ ಕಾಲದಿಂದ ಡೈಲಿ ಕಾಣಿಸ್ತಾ ಇರುತ್ತೆ. ಕಾಣಿಸಿದ್ರೂ ಕೂಡ ಅದು ನಮ್ಮ ಕೈಯಲ್ಲಿ ಕೆಲಸ ಮಾಡಿಸೋಷ್ಟು ಸಾಮರ್ಥ್ಯ ಇಲ್ಲ. ಅದಕ್ಕೆ ನಮ್ಮ ಕೈಯಲ್ಲಿ ಪ್ರವೃತ್ತಿ ಕರ್ಮಗಳು ಮಾಡಿಸೋಷ್ಟು ಸಾಮರ್ಥ್ಯನ ಆ ಪ್ರತೀತಿ ಕಾಣಿಸ್ತಾ ಇರೋಂಥ ವಸ್ತು ಕಳ್ಕೊಂಬಿಟ್ಟಿದೆ. ಅದೇ ಥರ ಈ ಪ್ರಪಂಚ ಕೂಡ ಅಷ್ಟೇ, ಪ್ರಪಂಚದಲ್ಲಿ ಕೂಡ ನಾವು ಅಷ್ಟೇ ಪ್ರಕಾರದ ಆ ಮಟ್ಟದ ಮಿಥ್ಯಾತ್ವ ದರ್ಶನ ಮಾಡಿಕೊಂಡ್ರೆ ಈ ಪ್ರಪಂಚ ಕೂಡ ನಮ್ಮ ಕೈಯಲ್ಲಿ ಪ್ರವೃತ್ತಿ ಕರ್ಮಗಳು ಮಾಡಿಸೋ ಸಾಮರ್ಥ್ಯನ ಕಳ್ಕೊಂಡ್ಬಿಡುತ್ತೆ. ಇದು ಜ್ಞಾನದ ಫಲ. ಪ್ರವೃತ್ತಿ ಕರ್ಮಗಳಾಗಿ ನಿವೃತ್ತಿ ಕರ್ಮಗಳಾಗಿ ನಮ್ಮ ಕೈಯಲ್ಲಿ ಮಾಡಿಸೋ ಸಾಮರ್ಥ್ಯನೇ ಕಳ್ಕೊಂಡ್ಬಿಡುತ್ತೆ. ಆದ್ದರಿಂದ ಅದು ಸ್ವಪ್ನವದ್ ಭಾತಿ ಬ್ರಹ್ಮ, ಸ್ವಪ್ನ ಥರ ಆಗಿಬಿಡುತ್ತೆ ಈ ಪ್ರಪಂಚ. ತಸ್ಮೈ ಸುಖೈಕ ರೂಪಾಯ ನಮಃ ಶಾಂತಾಯ ತೇಜಸ್ಸೆ. ಅಂಥ ಒಂದು ಜ್ಞಾನಕ್ಕೆ ಮತ್ತು ಶಾಂತ ರೂಪಕ್ಕೆ ನಮ್ಮ ಸ್ವರೂಪನೇ ಶಾಂತಿ. ಅದಕ್ಕೆ ವೈದಿಕ ಕರ್ಮಗಳಲ್ಲಿ ನೀವು ಯಾವ ಮಂತ್ರ ತಗೊಂಡ್ರು ಲಾಸ್ಟಲ್ಲಿ ಓಂ ಶಾಂತಿ 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 ಅಂತ. ನಮ್ಮ ಮಹತ್ವ ಬುದ್ಧಿ ಎಲ್ಲ ಆ ಒಂದು ಶಾಂತಿ ಸ್ಥಿತಿ ಕಡೆನೇ ಇರಬೇಕು. ಶಾಂತಿ ಸ್ಥಿತಿಗೆ ನಾವು ಮಹತ್ವ ಬುದ್ಧಿ ಕೊಟ್ಟರೆ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದಿಲ್ಲ. ಆ ಶಾಂತಿಯಾಗಿರಬೇಕು ಅನ್ನೋದ್ರ ಮೇಲೆ ನಿನಗೆ ಮಹತ್ವ ಬುದ್ಧಿ ಇಲ್ಲ ಅಂದರೆ ಕರಿಬೇವು ಸೊಪ್ಪಿಗೂ ಜಗಳ ಆಡ್ತೀಯ, ಕೊತ್ತಂಬರಿ ಸೊಪ್ಪಿಗೂ ಜಗಳ ಆಡ್ತೀಯ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡಿಕೊಂಡು ಮನಃಶಾಂತಿ ಕಳ್ಕೊತೀವಿ. ಇಲ್ಲ, ನನಗೆ ಮನಃಶಾಂತಿನೇ ಮುಖ್ಯ ಅಂತ ದೃಢವಾಗಿ ನಂಬಿದರೆ, ಅದ್ರ ಮಹತ್ವ ಬುದ್ಧಿ ಗೊತ್ತಿದ್ದರೆ ಮಿಕ್ಕಿದ್ದೆಲ್ಲ ಕೂಡ ಸೈಡಿಗೆ ತಲೆಬಿಡುತ್ತೆ. ಇದ್ರ ಸಲುವಾಗಿ ನನ್ನ ಶಾಂತಿಯನ್ನು ನಾನು ಕಳ್ಕೋಬಾರ್ದು ಅಂದ್ಬಿಟ್ಟು. ಆದ್ದರಿಂದ ಅಂಥ ಒಂದು ಶಾಂತ ಸ್ವರೂಪನಾದ ಸ್ವರೂಪ ಆ ಸ್ಥಿತಿಗೆ ನಮಸ್ಕಾರ ಅಂತ ಇಲ್ಲಿ ಸ್ಟಾರ್ಟ್ ಮಾಡ್ತಾವ್ರೆ ಅಷ್ಟಾವಕ್ರರು. ನೆಕ್ಸ್ಟ್ ಶ್ಲೋಕದಲ್ಲಿ ಆರ್ಜಯಿತ್ವಾಖಿಲಾನರ್ಥಾನ್ ಭೋಗಾನಾಪ್ನೋತಿ ಪುಷ್ಕಲಾನ್ ನಹಿ ಸರ್ವಪರಿತ್ಯಾಗಂ ಅಂತರೇಣ ಸುಖೀ ಭವೇತ್. ಆರ್ಜಯಿತ್ವಾಖಿಲಾನರ್ಥಾನ್ ಭೋಗಾನಾಪ್ನೋತಿ ಪುಷ್ಕಲಾನ್ ನಹಿ ಸರ್ವಪರಿತ್ಯಾಗಂ ಅಂತರೇಣ ಸುಖೀ ಭವೇತ್. ಆಶ್ರಯಿತ್ವಾಖಿಲಾನರ್ಥಾನ್ ಭೋಗಾಪ್ನೋತಿ ಪುಷ್ಕಲಾನ್ ನಹಿ ಸರ್ವಪರಿತ್ಯಾಗ ಅಂತರೇಣ ಸುಖೀ ಭವೇತ್. ಆರ್ಜಯಿತ್ವಾಖಿಲಾನರ್ಥಾನ್ ಭೋಗಾನಾಪ್ನೋತಿ ಪುಷ್ಕಲಾನ್ ನಹಿ ಸರ್ವಪರಿತ್ಯಾಗಂ ಅಂತರೇಣ ಸುಖೀ ಭವೇತ್. ಆರ್ಜಯಿತ್ವ ಅಖಿಲಾನರ್ಥಾನ್ ಭೋಗಾನಾಪ್ನೋತಿ ಪುಷ್ಕಲಾನ್. ಎಲ್ಲ ಪ್ರಕಾರವಾದಂಥ ಅರ್ಥಗಳು, ಇನ್ನು ಸಂಪತ್ತಿ ಏನು ಬೇಕು ಎಲ್ಲ
ಎಲ್ಲೆಲ್ಲಿ ಉಪಭೋಗ ಸಾಧನತ್ವ ಬುದ್ಧಿ ಇದೆಯೋ ಆ ಎಲ್ಲ ವಿಷಯಗಳನ್ನು ಭೂಲೋಕದಲ್ಲಿ ತನಗೆ ಗೊತ್ತಿರೋ ಲೋಕಗಳು ಎಲ್ಲವನ್ನು ಹೊಂದಿದ ಮೇಲೆ ಕೂಡ ಪುಷ್ಕಳವಾಗಿ ಹೊಂದಿದ ಮೇಲೆ ಕೂಡ ನಹಿ ಸರ್ವ ಪರಿತ್ಯಾಗ ಮಂತರೇನ ಸುಖಿ ಭವೇತ್, ಅವನ್ನೆಲ್ಲ ಬಿಡೋ ತನಕ ಅವನಿಗೆ ನಿಜವಾದ ಪರಮಾನಂದ ಸುಖ ಅನ್ನೋದು ಸಿಗೋದಿಲ್ಲ. ಇವಾಗ ಎಷ್ಟೋ ವಿಷಯಗಳು ನಾವೆಲ್ಲವನ್ನೂ ಅನುಭವ ಮಾಡಿ ತಿಳ್ಕೊಬೇಕಂತಿಲ್ಲ. ಬೆಂಕಿಯಲ್ಲಿ ಕೈ ಇಟ್ಟರೆ ಸುಡುತ್ತೆ ಅಂತ ಒಂದು ಲೋಕದಲ್ಲಿ ಒಂದು ಅನುಭವ ಮಾಡಿಬಿಟ್ಟಿದ್ದಾರೆ. ಬೆಂಕಿಯನ್ನು ಮುಟ್ಕೊಂಡ್ರೆ ಸುಡುತ್ತೆ ಅಂತ, ಎಲೆಕ್ಟ್ರಿಕ್ ವೈರನ್ನು ಇಟ್ಕೊಂಡ್ರೆ ಶಾಕ್ ಹೊಡೆದು ಸತ್ತೋಗ್ತಾರೆ ಅಂತ. ಹಾಗಂತ ಅವ್ರು ಯಾರು ಹೇಳಿದ್ದಾರೆ, ಅದು ಸುಳ್ಳೋ ನಿಜ ಅಂದ್ಬಿಟ್ಟು ಮತ್ತೆ ನಾವು ಹೋಗಿ ಕೈ ಇಟ್ಟುಕೊಂಡು ಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರ ಅನುಭವವು ಕೂಡ ನಮಗೆ ಕೆಲಸ ಬರುತ್ತೆ ಇಲ್ವ. ಅದೇ ಥರ ಈ ಪ್ರಪಂಚದಲ್ಲಿ ಸುಖ ಅನ್ನೋ ಹೊಂದೋ ಅಂಥದ್ದು ಎಷ್ಟೋ ಜನ ಟ್ರೈ ಮಾಡಿಬಿಟ್ಟಿದ್ದಾರೆ. ಆ ಪೂರ್ಣವಾದ ಸುಖವನ್ನು ಹೊಂದಬೇಕಂತ ಈಗಿನ ಕಾಲದಲ್ಲ, ನಮ್ಮ ಪುರಾಣಗಳಿಂದ ತಗೊಳ್ಳೋಣ. ಯಯಾತಿದು ತುಂಬ ಒಳ್ಳೆಯ ದೃಷ್ಟಾಂತ. ಯಯಾತಿ ಒಳ್ಳೆ ರಾಜನಾಗಿರ್ತಾನೆ, ಸತ್ವಗುಣ ಸಂಪನ್ನನಾಗಿರ್ತಾನೆ, ಧರ್ಮನಿಷ್ಠರಾದ ರಾಜನಾಗಿರ್ತಾನೆ. ಇಬ್ಬರು ಹೆಂಡತಿಯರಿರ್ತಾರೆ, ಅನೇಕ ದಾಸಿಯರಿರ್ತಾರೆ. ಏನೋ ಒಂದು ಸಣ್ಣ ತಪ್ಪು ಮಾಡಿ ಅವರು ಮಾವ ಶುಕ್ರಾಚಾರ್ಯರಿಂದ ನೀನು ವೃದ್ಧನಾಗೋಗುವಂಥ ಶಾಪವನ್ನು ತಗೊತಾನೆ. ಮತ್ತು ಅದು ಇವಂದೇನು ತಪ್ಪಿಲ್ಲ ಅಂತ ತಿಳ್ಕೊಂಡು ನಿನ್ನ ವೃದ್ಧಾವಸ್ಥೆಯನ್ನು ಯಾರಾದರೂ ಯುವಕರು ತಗೊಂಡ್ರೆ ಅವರ ಯೌವನ ನಿನಗೆ ಬರುತ್ತೆ ಅಂತ ಹೇಳ್ತಾನೆ. ಮಕ್ಕಳನ್ನು ಕೇಳಿದ್ರೆ ಇಬ್ಬರು ಮೂರು ಮಕ್ಕಳು ಒಪ್ಪೋದಿಲ್ಲ. ಲಾಸ್ಟ್ಗೆ ಪೂರ್ವ ಒಬ್ಬ ಇರ್ತಾರೆ. ಪೂರ್ವ ಸರಿಯಪ್ಪ ನನ್ನ ಯೌವನನ ತಗೊಂಡು ನೀನು ಎಂಜಾಯ್ ಮಾಡಂತ ಮಗನ ಯೌವನನ ತಗೊಂಡು ಯಯಾತಿ ಸಾವಿರಾರು ವರ್ಷ ಭೋಗನ ಅನುಭವಿಸ್ತಾನೆ. ಮತ್ತು ಆತನಿಗೆ ಅರ್ಥ ಆಗೋಗುತ್ತೆ, ಓಹೋ ಈ ಇಂದ್ರಿಯಗಳು ಏನೋ ಇಂದ್ರಿಯಗಳನ್ನು ಕೋರಿದ್ದನ್ನು ಸ್ವಲ್ಪ ಕೊಟ್ಟುಬಿಟ್ರೆ ಶಾಂತವಾಗ್ತವೆ ಅಂದ್ಕೊಟ್ರೆ ಅದು ವಿಪರೀತನೇ ಆಗ್ತಾ ಇರುತ್ತೆ. ಬೆಂಕಿಯಲ್ಲಿ ಎಷ್ಟು ತುಪ್ಪ ಆಗ್ತಾಯಿದ್ರೆ ಇನ್ನೂ ಬೆಂಕಿ ಉಜ್ವಲ ಆದಂಗೆ ಇನ್ನೂ ಇಚ್ಛೆಗಳ ಸೈಜು ಬೆಳೀತಾ ಹೋಗ್ತಾ ಇರುತ್ತೆ. ಈ ಪ್ರಪಂಚದಲ್ಲಿರೋ ಎಲ್ಲ ಸ್ತ್ರೀಯರನ್ನು ಕೊಟ್ಟು ಎಲ್ಲ ಸಂಪತ್ತಿಯನ್ನು ಕೊಟ್ಟರೂ ಕೂಡ ಒಬ್ಬ ಮನುಷ್ಯನಿಗೆ ತೃಪ್ತಿ ಆಗೋದಿಲ್ಲ. ಈ ಭೂಲೋಕದಲ್ಲಿ ಸರಿಯಾಗಿಲ್ಲ, ಯಾ ಸುಖ ಒಂದೊಂದು ಸರಿ ಇಲ್ಲ ಅಂದ್ಬಿಟ್ಟಿದ್ದು ಮಗನಿಗೆ ಮತ್ತೆ ಯೌವನನ ವಾಪಸ್ ಕೊಟ್ಟುಬಿಟ್ಟು ರಾಜ್ಯ ಕೊಟ್ಟುಬಿಟ್ಟು ಘೋರವಾದಂಥ ತಪಶ್ಚರ್ಯ ಮಾಡ್ತಾನೆ. ಏನು ಮೇಲ್ಗಡೆ ಇರೋ ಲೋಕದಲ್ಲಾದರೂ ಒಳ್ಳೆ ಸುಖ ಇರುತ್ತೆ ಅಂದ್ಬಿಟ್ಟು ಒಂಟಿ ಕಾಲಲ್ಲಿ ನಿಂತುಕೊಂಡು 10 ವರ್ಷ, ನೀರು ಕುಡ್ಕೊಂಡು ಒಂದು 10 ವರ್ಷ, ಗಾಳಿಯಿಂದ ಒಂದು 10 ವರ್ಷ, ಹೀಗೆಲ್ಲ ವಿಪರೀತವಾದಂಥ ತಪಶ್ಚರ್ಯ ಮಾಡಿ ತಪಶ್ಚರ್ಯೆಯಿಂದ ಕೂಡ ಪುಣ್ಯ ಉತ್ಪನ್ನ ಆಗುತ್ತೆ. ಅದರಿಂದ ಫಸ್ಟು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಲ್ಲಿ 90,000 ವರ್ಷ ಆಯುಷು. ಎಲ್ಲ ಈ ಷಡ್ಭಾವ ವಿಕಾರಗಳಿರೋದಿಲ್ಲ. 30 ವರ್ಷ ಯೌವನ ಸ್ಥಿತಿಯಲ್ಲಿ ಇರ್ತಾರೆ. ಆ ಎಲ್ಲ ಭೋಗಗಳು ಅನುಭವಿಸ್ತಾನೆ. ಇಲ್ಲಿಂದ ನೋಡಿದ್ರೆ 90,000 ವರ್ಷ ಅಂದರೆ ತುಂಬ ಉದ್ದ, ಲಾಂಗ್ ಟೈಮ್ ಅನಿಸುತ್ತೆ. ಅಲ್ಲೋದ್ರೆ ಒಂದು ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪುಣ್ಯ ಆದ್ರೂ ದುಡ್ಡು ಆದ್ರೂ ಎಲ್ಲ ಖಾಲಿಯಾಗಿ ಬೆಟ್ಟಗಳಾದರೂ ಖಾಲಿ ಆಗಿಬಿಡ್ತವೆ. ಮತ್ತು ಅದು ಕ್ಷೀಣ ಆದಮೇಲೆ ಒತ್ತು ಕೆಳಗಡೆ ಬಿಸಾಕ್ಬಿಡ್ತಾರೆ ಮತ್ತು ಭೂಲೋಕದಲ್ಲಿ. ಮತ್ತೆ ತಪಶ್ಚರ್ಯ ಮಾಡಿಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮಲೋಕದಲ್ಲೂ ಅವು ಸ್ವರ್ಗಲೋಕಕ್ಕಿಂತ ಇನ್ನು ಸ್ವಲ್ಪ ಉತ್ಕೃಷ್ಟ ಸುಖಗಳಿರ್ತಾರೆ. ಅದು ಖಾಲಿ ಆಗಿಬಿಡುತ್ತೆ. ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಮತ್ತೆ ಕೆಳಗಡೆ ಭೂಲೋಕಕ್ಕೆ ಬರಬೇಕಾಗುತ್ತೆ. ಮತ್ತೆ ಸ್ವರ್ಗಕ್ಕೆ ಬರ್ತಾನೆ. ಮತ್ತು ಸ್ವರ್ಗದಲ್ಲೂ ಕೂಡ ಮತ್ತು ಪುಣ್ಯ ಕ್ಷೀಣ ಆಗಿಬಿಟ್ಟು ಇನ್ನು ಕತ್ತು ಇಳಿದು ಕೆಳಗಡೆ ನೂಕಕ್ಕೆ ಬಂದಾಗ ಹೆಂಗೂ ನನ್ನನ್ನು ತಳ್ತಾ ಇದ್ದೀರಿ, ಒಳ್ಳೆ ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡ್ತಾರಂಥ ಋಷಿಗಳ ಮಧ್ಯದಲ್ಲಿ ನನ್ನನ್ನು ಬಿಸಾಕಿ ನಾನು ಮೋಕ್ಷವನ್ನು ಹೊಂದಿಬಿಟ್ಟು ಈ ಜನನ ಮರಣ ಚಕ್ರಗಳಿಗೆ ಒಂದು ಫುಲ್ ಸ್ಟಾಪ್ ಇರಬೇಕಂತ. ಆವಾಗ ಅಷ್ಟಕ ಮುನಿಗಳವರು ಸಮೂಹ ಅಲ್ಲಿ ಕೆಳಗಡೆ ಆಶ್ರಮದಲ್ಲಿ ಅಲ್ಲಿ ಬಂದು ಬಿಡ್ತಾನೆ. ಆವಾಗ ಅವರಿಬ್ಬರು ಸಂವಾದ ಆಗುತ್ತೆ. ಏನು ಎಲ್ಲ ಲೋಕಗಳು ಪ್ರಪಂಚ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳು ನೋಡ್ಕೊಂಡ್ಬಂದೆ, ಮತ್ತು ಏನು ನಿನ್ನ ಅಭಿಪ್ರಾಯ ಅಂದರೆ ನ್ಯಾಷನಲ್ ವೇಸ್ಟ್ ಅಂತಾರೆ ಟೈಮ್. ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕೂಡ ನಿನಗೆ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಬುದ್ಧಿವಂತನಾದವನು ಮನುಷ್ಯ ಜನ್ಮದಲ್ಲೇ ಮೋಕ್ಷ ಪುರುಷಾರ್ಥಕ್ಕಾಗಿ ಪ್ರಯತ್ನ ಮಾಡಿ ಪುನರ್ಜನ್ಮ ಇಲ್ಲದ್ರೆ ಯಾರು ಮಾಡ್ಕೊತಾನೆ ಅವನೇ ಬುದ್ಧಿವಂತನು. ನಮ್ಮ ಸ್ವರೂಪದಲ್ಲಿ ಸ್ಥಿತನಾಗೋದರಲ್ಲೇ ನಮಗೆ ಸುಖ ಇದೆ. ಅದರಿಂದ ಹೊರಗಡೆ ಬಂದರೆ ನಮಗೆ ಸುಖವಿಲ್ಲವೇ ಇಲ್ಲ. ಸ್ವಭಾವದಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ. ಆ ಮೀನು ಹೆಂಗೆ ನೀರಿಂದ ಹೊರಗಡೆ ಬಂದು ಒದ್ದಾಡ್ತಾ ಇದೀವೋ ನಾವು ಹಂಗೆ ನಮ್ಮ ಸ್ವಭಾವದಿಂದ ಈ ಶರೀರಗಳ ಜೊತೆ ಸಂಬಂಧ ಇಟ್ಕೊಂಡು ಹಂಗೆ ಒದ್ದಾಡ್ತಾ ಇದ್ದೀವಿ. ಆದ್ದರಿಂದ ಆ ಮೋಕ್ಷ ಪುರುಷಾರ್ಥಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಅಂತ. ಆನಂದದ ಡೆಫಿನೇಷನ್ ಸರಿಯಾಗಿ ಗೊತ್ತಿಲ್ಲ. ಒಂದು ಊರಲ್ಲಿದ್ದರೆಗನ ಒಬ್ಬನು ಒಂದು ಸ್ವಲ್ಪ ಆ ಊರಲ್ಲಿ ಕಂಪೇರ್ ಮಾಡ್ಕೊತಾನೆ. ನೋಡಿ, ಇವರೆಲ್ಲರ ಜೀವನಕ್ಕಿಂತ ನನ್ನ ಜೀವನ ಸ್ವಲ್ಪ ಚೆನ್ನಾಗಿ, ನನ್ನ ಹತ್ರ ಸ್ವಲ್ಪ ರೊಕ್ಕ ಚೆನ್ನಾಗಿದೆ, ನನಗೆ ಸ್ವಲ್ಪ ಅನುಕೂಲ ಪರಿಸ್ಥಿತಿ, ನನ್ನ ಜೀವನ ಚೆನ್ನಾಗಿದೆ ಬಿಡಪ್ಪ ಅಂತ.
ಇಲ್ಲಿ ಕಂಪೇರ್ ಮಾಡ್ಕೊತಾ ಇರ್ತಾನೆ. ಸ್ವರ್ಗದಲ್ಲಿರೋ ಅವ್ರ ಜೀವನದ ಜೊತೆ ಕಂಪೇರ್ ಮಾಡ್ಕೊಂಡು ನೋಡು ನಿನ್ನ ಜೀವನ. ಶರೀರದಲ್ಲಿ ನಿನಗೆ ಎಷ್ಟು ಸಮಸ್ಯೆಗಳಿದ್ದಾವೆ, ರೋಗಗಳ ಮೇಲೆ ರೋಗಗಳು ಬರ್ತಾ ಇರ್ತವೆ, ದುರ್ಗಂಧವಾದಂಥ ಶರೀರ. ಎಲ್ಲ ಪ್ಲಂಬಿಂಗ್ ಪಾಯಿಂಟ್ಗಳೇ ಶರೀರದಲ್ಲಿ. ಮೂಗಲ್ಲಿ ಕೊಳಕು, ಕಣ್ಣಿಂದ ಕೊಳಕು, ಕಿವಿಯಿಂದ ಕೊಳಕು, ಎಲ್ಲ ಕೊಳಕು ಬರೋ ಅಂಥ ಒಂದು ಶರೀರದಲ್ಲಿ ಚರಂಡಿಯಲ್ಲಿರೋದಕ್ಕೆ ಇಷ್ಟಪಡ್ತೀವ. ಇದು ಚರಂಡಿ, ಇದು ದೊಡ್ಡ ಚರಂಡಿ, ಇದು ಈ ಚರಂಡಿಯಲ್ಲಿ ಸಿಕ್ಕಾಕ್ಕೊಂಡಿದ್ವಿ. ಎಲ್ಲ ಸಪ್ತಧಾತುಗಳು. ಒಂದು ಕೂದಲು ತಿನ್ನೋ ಊಟದಲ್ಲಿ ಬಿಂದ್ರಿಗನ ವಾಂತಿ ಬಂದ್ಬಿಡುತ್ತೆ, ತಿನ್ನೋದಕ್ಕೆ ಮನಸ್ಸೇ ಬರಲ್ಲ. ಉಗುರಾಗಲಿ ಕೂದಲಾಗಲಿ ಹೋಗಲಿ, ಯಾರ್ದಾದ್ರೂ ರಕ್ತ ಬಿದ್ದರೆಗನ ತಿಂತೀವಿ ಊಟದಲ್ಲಿ. ಒಂದಿಲ್ಲ ಇದರಲ್ಲಿ ನಮಗೆ ಸರಿಯಾದ ಒಳ್ಳೆಯ ವಸ್ತು ಶರೀರದಲ್ಲಿ. ಇಂಥ ಶರೀರದಲ್ಲಿ ಮಾಂಸ ರಕ್ತ ಇರುವಂಥ ಶರೀರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ವಿಚಾರ ಮಾಡಲಿಲ್ಲ ಅಂದರೆ ವೈರಾಗ್ಯ ಬರೋದಿಲ್ಲ. ಸ್ವ ಶರೀರೇನ ಯಹನ ವಿರಕ್ತಃ ಅನ್ಯನ ಕಿಮ್ ಅಂತ. ಅಶುಚಿ ದುರ್ಗಂಧೇನ ನಾ ವಿರಜ್ಯತೆ ಅನ್ಯನ ಕಿಮ್ ಅಂತ. ನಮ್ಮ ಶರೀರದ ಅಶುಚಿಯಿಂದ ದುರ್ಗಂಧದಿಂದ ಯಾರಿಗೆ ವೈರಾಗ್ಯ ಬರೋದಿಲ್ಲ ಅವರಿಗೆ ಹೊರಗಡೆ ಪ್ರಪಂಚದಲ್ಲಿ ಇನ್ನೇನು ವೈರಾಗ್ಯ ಬರುತ್ತೆ ಅಂತ ವಿಚಾರ ಮಾಡ್ತಾ ಇಲ್ಲ. ಇಂಥ ಒಂದು ಕೊಳಕಾದಂಥ ಶರೀರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮೇಲ್ಗಡೆ ಇರೋ ಲೋಕಗಳಲ್ಲಿರೋ ಸುಖದ ಜೊತೆ ಕಂಪೇರ್ ಮಾಡಿ ನಿಂದು ಏನಂದರೆ ಏನೂ ಇಲ್ಲ, 1% ಕೂಡ ಇಲ್ಲ. ಆದ್ದರಿಂದ ಇದು ಅಲ್ಲ ಆನಂದ. ಇವೆಲ್ಲ ಸಾತಿಶಯ ದುಃಖಗಳು. ಒಂದು ಮಾರುತಿ ಕಾರ್ ತಗೊಂತೀಯ, ಊರಲ್ಲಿ ನಿಂದೊಂದೇ ಒಂದು ಮಾರುತಿ ಕಾರ್ ಇರ್ತದೆ, ಒಳ್ಳೆ ಶ್ರೇಷ್ಠವಾದ ಜೀವನ ನಡೆಸ್ತಾ ಇದೆ ಅಂತ. ನಿನ್ನ ಪಕ್ಕದ ಮನೇನ ಒಂದು ಬೆಂಜ್ ಕಾರ್ ತಂದುಬಿಟ್ರೆ ಹೋಯ್ತು ನಿನ್ನ ಆನಂದ, ಅಲ್ಲೇ ಮುಗಿದೋಗುತ್ತೆ ಅದು ನಿನ್ನ ಆನಂದ. ಆದ್ದರಿಂದ ಇವೆಲ್ಲ ಸಾತಿಶಯವಾದಂಥ ಆನಂದಗಳು. ನಿನ್ನ ಆನಂದ ಎಂಥ ಆನಂದ ನಿನಗೆ ಬೇಕೆಂದರೆ ನಿರತಿಶಯವಾದಂಥ ಆನಂದ. ಅದನ್ನು ಹೊಂದಿದ ಮೇಲೆ ಅದಕ್ಕಿಂತ ಬೆಟರ್ ಇನ್ನೊಂದು ಏನೂ ಇಲ್ಲ ಅನ್ನೋ ಒಂದು ಭಾವನೆ ನಿನಗೆ ಬಂದಾಗ ಆವಾಗ ನೀನು ತೃಪ್ತಿ ಇರ್ತೀಯ. ಇಲ್ಲ ಅಂದರೆ ಅಲ್ಲೂ ಕೂಡ ಮತ್ತೆ ನಿನಗೆ ಅಪ್ಡೇಟ್ ಆಗಬೇಕು ಅನಿಸ್ತಾ ಇರುತ್ತೆ. ಮನುಷ್ಯ ತನ್ನ ಹತ್ರ ಇರೋ ನಿಜವಾದ ಸಹಜವಾದಂಥ ಆನಂದ ಸ್ಥಿತಿ ನಮ್ಮ ಸ್ವರೂಪ. ಅದಕ್ಕೆ ಯಾವುದೇ ಪರಿಶ್ರಮಗಳು ಬೇಕಾಗಿಲ್ಲ. ಪ್ರತಿ ದಿವಸವೂ ನಾವು ಸುಷುಪ್ತಿ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿಗಳು ರೆಸ್ಟ್ ತಗೊಂಡಾಗ ಎಷ್ಟು ಆನಂದವಾಗಿರ್ತೀವಿ. ಪ್ರಪಂಚ ಇಲ್ಲ, ಶರೀರ ಇಲ್ಲ, ಏನು ಪ್ರಯತ್ನ ಮಾಡಿದ್ವಿ ಅಂಥ ಒಂದು ಸ್ಥಿತಿಯಿಂದ ಮತ್ತೆ ಎದ್ದು ಬಂದಾಗ ಎಷ್ಟು ಫ್ರೆಶ್ ಆಗಿರ್ತೀವಿ, ಫುಲ್ಲು ಚಾರ್ಜ್ ಆಗಿಬಿಟ್ಟಿರ್ತೀವಿ. ಒಂದು ಪರಿಶ್ರಮ ಮಾಡಬೇಕಾಗಿಲ್ಲ ನಮ್ಮ ಪೂರ್ಣಾನಂದನ ಹೊಂದಬೇಕಂದ್ರೆ. ಈ ಹೊರಗಡೆ ವಿಷಯಗಳೆಲ್ಲ ಒಂದು ಆನಂದ, ಸಾಸಿವೆ ಬೀಜ ಅಷ್ಟು ಸುಖಕ್ಕೆ ಸಮುದ್ರದಷ್ಟು ಕಷ್ಟ ಇರುತ್ತೆ, ಅಷ್ಟೊಂದು ಆಯಾಸ ಬಾಹುಲ ಇರುತ್ತೆ ಇದರಲ್ಲಿ. ಆದ್ದರಿಂದ ಅಂಥ ಆನಂದವನ್ನು ಇದ್ದುಕೊಂಡು ಕೂಡ ಇಲ್ಲ ಅಂತ ಈ ಮನಸ್ಸು ಬುದ್ಧಿಗಳು ಹೇಳೋದರಿಂದ ನಾವು ಆ ತಪ್ಪು ಕೆಲಸ ಮಾಡ್ತೀವಿ. ಒಂದೊಂದು ಸತಿ ಕನ್ನಡಕ ಟೇಬಲ್ ಮೇಲೇ ಇರುತ್ತೆ, ಕಣ್ಣಿಂದ ನೋಡ್ತಾ ಇರ್ತೀವಿ, ಬಟ್ ಏನೋ ಅಲರ್ಟ್ ಮೈಂಡ್ ಎಲ್ಲೋ ಬೇರೆ ಕಡೆ ಇರುತ್ತೆ. ಟೇಬಲ್ ಮೇಲೆ ಕನ್ನಡಕ ಇಟ್ಟಿಲ್ಲ ಅಂತ ಮನಸ್ಸು ನಿರ್ಣಯ ಕೊಟ್ಬಿಡುತ್ತೆ. ನಮ್ಮ ಹತ್ರ ಇದ್ದು ಕೂಡ ನಿನ್ನ ಹತ್ರ ಕನ್ನಡಕ ಇಲ್ಲ ಅಂತ ನಿರ್ಣಯ ಕೊಟ್ಟ ಮೇಲೆ ಇನ್ನು ಸ್ಟಾರ್ಟ್ ಆಗುತ್ತೆ. ಮಾಯಿ ನಿನ್ನ ಕೈಯಲ್ಲಿ ಜುಟ್ಟು ಹಿಡಿಸ್ಕೊಂಡು ಇನ್ನು ಕೆಲಸ ಪ್ರವೃತ್ತಿ ಕರ್ಮಗಳು ಮಾಡಿಸ್ಬಿಡುತ್ತೆ. ಸೆಲ್ಫಲ್ಲಿ ಹುಡುಕು, ಬಾತ್ರೂಮಲ್ಲಿ ಹುಡುಕು, ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡಿದ್ದೆ ಅಲ್ಲೇನಾದರೂ ಬಿಟ್ಟು ಬಂದಿದೆಯೇನೋ, ಅಲ್ಲೋಗಿ ಹುಡುಕು ಅಂತ ಸುಮ್ಮನೆ ಮತ್ತೆ ಜಗಳ ಆಡು. ನಿನ್ನ ಹೆಂಡತಿ ಏನಾದ್ರು ತೆಗೆದು ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ, ನಿನ್ನ ಮಕ್ಕಳು ತೆಗೆದೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ, ಸುಮ್ಮನೆ ಅವ್ರ ಮೇಲೆ ಜಗಳ. ನಾನು ಇಲ್ಲೇ ಇಟ್ಟಿದ್ದೆ, ನೀವು ಎಲ್ಲ ಇಟ್ಟುಬಿಟ್ಟಿದ್ದೀರ ಅಂದ್ವಿ. ಇಷ್ಟೊಂದೆಲ್ಲ ಕೆಲಸಗಳು ಮಾಡಿಸ್ಬಿಡುತ್ತೆ. ನಿನ್ನ ಹತ್ರ ಆ ಕನ್ನಡಕ ಇದ್ದು ಇಲ್ಲ ಅಂತ ಒಂದು ರಾಂಗ್ ಡಿಸಿಷನ್ ತಗೊಂಡ್ರೆ. ಅದೇ ಥರ ನೀನು ಪೂರ್ಣಾನಂದವಾಗಿದೆಯಾ, ನೀನು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಎಲ್ಲವೂ ಪೂರ್ಣವಾಗಿದೆ, ಸಂಪೂರ್ಣವಾಗಿ ನೀನು ಕಂಪ್ಲೀಟ್ ಇದೆಯಾ. ನಿನಗೆ ಯಾರ ಅವಶ್ಯಕತೆ ಇಲ್ಲ, ಈ ಶರೀರದ ಅವಶ್ಯಕತೆಗಳಿಲ್ಲ, ಮನಸ್ಸು ಬುದ್ಧಿಗಳ ಅವಶ್ಯಕತೆ ಕೂಡ ಇಲ್ಲ. ಯಾರ ಹತ್ರ ನೀನು ಕೈ ಚಾಚಬೇಕಾಗಿಲ್ಲ, ಒಬ್ಬರು ಗುಲಾಮಿ ನೀನು ಸ್ವೀಕಾರ ಮಾಡಬೇಕಾಗಿಲ್ಲ. ನೀನು ಸರ್ವತಂತ್ರ ಸ್ವತಂತ್ರನು, ನಿತ್ಯನು, ಪರಮಾನಂದ ಸ್ವರೂಪನು, ಸಹಜಾನಂದ ನಿಂದು. ಯಾವುದೋ ಒಂದು ನಿಮಿತ್ತದಿಂದ ಬರುವಂಥ ಆನಂದ ಅಲ್ಲ. ಪ್ರಪಂಚದಲ್ಲಿ ಬರೋ ಆನಂದ ಯಾವುದೋ ಒಂದು ನಿಮಿತ್ತ ಇರುತ್ತೆ. ದುಡ್ಡಿಂದ ಬರುತ್ತೆ, ಆಸ್ತಿಯಿಂದ ಬರುತ್ತೆ, ಹೆಂಡತಿ ಮಕ್ಕಳ ಅನುಕೂಲತೆಯಿಂದ ಬರುತ್ತೆ. ಆ ನಿಮಿತ್ತಗಳು ಹೋದಾಗ ಆನಂದ ಕೂಡ ಹೊಟ್ಟೋಗುತ್ತೆ. ಬಟ್ ನಮ್ಮಲ್ಲಿರೋ ಆನಂದ ಯಾವುದೇ ನಿಮಿತ್ತಗಳು ಬೇಕಾಗಿಲ್ಲ, ಅದು ಸಹಜವಾದಂಥ ಆನಂದ. ಅಂಥ ಆನಂದನ ಇದ್ದರೂ ಕೂಡ ನಾನು ಅಂಥ ಆನಂದ ನನ್ನ ಹತ್ರ ಇಲ್ಲ ಅಂದುಬಿಟ್ಟು ನಿನಗೆ ಈ ಮನಸ್ಸು ಬುದ್ಧಿಗಳು ಕೊಡೋ ನಿರ್ಣಯದಿಂದ ಅವುಗಳನ್ನು ಹೊಂದೋ ಪ್ರಯತ್ನದಲ್ಲಿ ಅನಾವಶ್ಯಕವಾಗಿ ನೀನು ಪರಿಶ್ರಮಗಳು ಮಾಡ್ತಾ ಇದೀಯಾ. ಆ ಇರೋ ಸತ್ಯನ ನೀನು ಸ್ವೀಕಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನೀನು ಪ್ರಪಂಚದಲ್ಲಿ ಹೊರಗಡೆ ನಿನಗಿಂತ ಭಿನ್ನವಾಗಿ ನೀನು ಎಷ್ಟು ಪ್ರಯತ್ನ ಎಲ್ಲವನ್ನು ಹೊಂದಿದ್ರೂ ಕೂಡ ನಿನಗೆ ಶಾಂತಿ ಇರೋದಿಲ್ಲ, ತೃಪ್ತಿ ಇರೋದಿಲ್ಲ.
ಎಲ್ಲಿವರೆಗೂ ನೀನು ಅವುಗಳನ್ನು ಬಿಡೋದಿಲ್ವೋ ಅಲ್ಲಿ ತನಕ ನಹಿ ಸರ್ವ ಪರಿತ್ಯಾಗ ಮಂತರೇನ ಸುಖಿ ಭವೇತ್. ಅವೆಲ್ಲವನ್ನು ಬಿಡೋದ್ರಿಂದ ನಿನಗೆ ಆನಂದ ಬರುತ್ತೆ. ತೈತಿರು ಉಪನಿಷತ್ತಲ್ಲಿ ಆನಂದ ಮೀಮಾಂಸಾ ಅಂತ ಬರುತ್ತೆ, ಬ್ರಹ್ಮಾನಂದವೆಂದು. ಅಲ್ಲಿ ಫಸ್ಟ್ ಈ ಪ್ರಪಂಚದಲ್ಲಿ ಒಂದು ಡ್ರಾಪ್ ಆನಂದ ಅದು ಯಾರಿಗೆ ಸಿಗುತ್ತಂದರೆ ಸಾಮ್ರಾಟ್ ಚಕ್ರವರ್ತಿ ಆದಂಥವನು. ಅದು ಏನು, ಇಡೀ ಪ್ರಪಂಚದಲ್ಲೆಲ್ಲ ಯುದ್ಧ ಮಾಡಿ ಅವನಿಗೆ ಯಾರು ಎದುರಾಳಿನೇ ಇರಬಾರ್ದು ಅಂಥ ರಾಜನಿಗೆ ಅನುಕೂಲವಾದಂಥ ಪತ್ನಿ, ಪತಿವ್ರತೆ ಆದಂಥ ಪತ್ನಿ, ಅನುಕೂಲವಾದಂಥ ಸೇನಾಧಿಪತಿ, ಅನುಕೂಲವಾದಂಥ ಮಕ್ಕಳು, ಇವೆಲ್ಲ ಇಷ್ಟೊಂದೆಲ್ಲ ಇದ್ದರೆ ಅವನಿಗೆ ಒಂದು ಡ್ರಾಪ್ ಆನಂದ ಬರುತ್ತಂತೆ. ಯಾರಿಗೆ ಅಂಥ ಒಂದು ಸಾಮ್ರಾಟ್ ಪದವಿ ಬಂದರೂ ಕೂಡ ಅದನ್ನು ತ್ಯಾಗ ಮಾಡ್ತಾನೋ ಅವನಿಗೆ 100ರಷ್ಟು ಆನಂದ ಸಿಗುತ್ತಂತೆ. ಆ ಸಾಮ್ರಾಟ್ ಪದವಿಯಲ್ಲಿರೋ ಅನ್ನೋರಿಗೆ ಒಂದು ಡ್ರಾಪು, ಆ ಪದವಿ ಫ್ರೀಯಾಗಿ ಸಿಕ್ಕಿದ್ರೂ ಕೂಡ ಆ ಪದವಿ ನನಗೆ ಬೇಡ ಅಂತ ವೈರಾಗ್ಯ ಹೊಂದಿರೋವನಿಗೆ 100ರಷ್ಟು ಆನಂದ ಹೆಚ್ಚಾಗುತ್ತೆ. ಅದಕ್ಕಿಂತ ಮೇಲುಗಡೆ ಗಂಧರ್ವಾನಂದ, ದೇವಾನಂದ, ಸ್ವರ್ಗದಲ್ಲಿರೋ ಆನಂದ, ಈ ಥರ ಆನಂದಗಳು ಕಂಪೇರ್ ಮಾಡಿಕೊಂಡು ಆ ಗಂಧರ್ವ ಪದವಿಗೆ ಹೊಂದೋದ್ರಲ್ಲಿ ಭೂಲೋಕದಲ್ಲಿರೋದಕ್ಕಿಂತ 100ರಷ್ಟು ಆನಂದ ಇರುತ್ತಂತೆ. ಆ ಗಂಧರ್ವ ಪದವಿಯನ್ನು, ಗಂಧರ್ವರಂದರೆ ಅವ್ರಿಗೆ ಅನಿಮ ಗರಿಮಾದಿ ಸಿದ್ಧಿಗಳಿರ್ತವೆ. ಈ ಪ್ರಪಂಚದಲ್ಲಿ ನೋಡ್ತಿರ್ತೀವಲ್ಲ ಯಾರಾದರೂ ಯೋಗಿಗಳಿಗೆ ಆ ಅನಿಮ ಗರಿಮಾದಿ ಸಿದ್ಧಿಗಳು ಬಂದುಬಿಟ್ರೆ ಅವ್ರ ಹತ್ರ ಹೋದವ್ರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗ್ತಾರೆ, ದುಡ್ಡು ಇಲ್ದವ್ರಿಗೆ ದುಡ್ಡು ಬಂದುಬಿಡುತ್ತೆ, ಸಣ್ಣ ಪುಟ್ಟ ರೋಗಗಳಿದ್ದರೆ ರೋಗಗಳು ವಾಸಿ ಆಗಿಬಿಡುತ್ತೆ. ಅಂಥ ಒಂದು ಚಮತ್ಕಾರ ಇರೋವಂಥ ಗುರುಗಳಿದ್ರೆಗನ ಎಷ್ಟು ದೊಡ್ಡ ಕ್ಯೂಲೈನ್ ಆಗಿಬಿಡುತ್ತೆ, ಎಷ್ಟು ಭಕ್ತರು, ಎಷ್ಟು ಪೂಜ್ಯತ್ವ ಭಾವನೆ ಬಂದುಬಿಡುತ್ತೆ. ಅವರು ದೇವರೇ ಮಾಡಿಬಿಡ್ತಾರೆ, ಅವತಾರ ಪುರುಷನೇ ಮಾಡಿಬಿಡ್ತಾರೆ ಅಂಥವ್ರು. ಅಂಥ ಒಂದು ಅನಿಮ ಗರಿಮಾದ ಸಿದ್ಧಿಗಳು ಗಂಧರ್ವರಿಗೆ ಬಿಂಟಿರುತ್ತೆ, ದೇವತೆಗಳು ಕೂಡ ಅಷ್ಟೇ. ಅದಕ್ಕೆ ಅವರಿಗೆ ಭೂಲೋಕದಲ್ಲಿಂದ 100ರಷ್ಟು ಆನಂದ ಹೆಚ್ಚಿರುತ್ತೆ. ಆ ಪದವಿಯಲ್ಲಿ ಸಿಗುವಂಥ ಆನಂದಕ್ಕಿಂತ ಆ ಗಂಧರ್ವ ಪದವಿ ಫ್ರೀಯಾಗಿ ಬಂದರೂ ಕೂಡ ಬೇಡ ಅಂತ ವೈರಾಗ್ಯ ಯಾರಿಗೆ ಬರುತ್ತೋ ಅವನಿಗೆ ಅದಕ್ಕಿಂತ 100ರಷ್ಟು ಹೆಚ್ಚು ಆನಂದ. ಹಂಗೆ ಕಂಪೇರ್ ಮಾಡ್ಕೊಂಡು ಮೇಲೆ ಬ್ರಹ್ಮಲೋಕದಲ್ಲಿ ಬ್ರಹ್ಮನ ಆನಂದಕ್ಕಿಂತ ಬ್ರಹ್ಮ ಪದವಿ, ಹಿರಣ್ಯಗರ್ಭ ಪದವಿ ಫ್ರೀಯಾಗಿ ಬಂದರೂ ಕೂಡ ಅಂಥ ಪದವಿಯನ್ನು ಬೇಡ ಅಂತ ತಿರಸ್ಕಾರ ಮಾಡಿದವನಿಗೆ ಅದಕ್ಕಿಂತ 100ರಷ್ಟು ಆನಂದ ಹೆಚ್ಚಿರುತ್ತೆ. ಅದನ್ನೇ ಮೋಕ್ಷಾನಂದ. ಮೋಕ್ಷಕ್ಕಿಂತ ಅದಕ್ಕಿಂತ ಇನ್ನೊಂದು ಬೇರೆ ಆನಂದ ಇನ್ನೊಂದಿಲ್ಲ. ಸಾ ಕಾಷ್ಟ ಸಾ ಪರಾಗತಿ ಅಂತ. ಆ ಆನಂದ ಮೀಮಾಂಸದಲ್ಲೂ ಕೂಡ ಇಟ್ಕೊಳ್ಳೋದಕ್ಕಿಂತ ಬಿಡೋದರಲ್ಲೇ, ಯಾವುದೇ ಒಂದು ವಸ್ತುವನ್ನು ಬಿಡೋದರಲ್ಲೇ ಆನಂದ ಸಿಗುತ್ತೆ. ಆದ್ದರಿಂದ ನೀನು ಸಂಪೂರ್ಣವಾದಂಥ ಸುಖ, ಸಂಪೂರ್ಣವಾದ ಆನಂದವನ್ನು ಹೊಂದಬೇಕಂದ್ರೆ ಮಾತ್ರ ಏನೆಲ್ಲ ನೀನು ಪುಷ್ಕಲವಾದಂಥ ಅರ್ಥ ಸಂಗ್ರಹ ಎಲ್ಲ ಪರಿಗ್ರಹ ಮಾಡ್ಕೊಂಡಿದೆಯೋ ಅವುಗಳನ್ನು ಬಿಡೋ ತನಕ ನಿನಗಿದು ಸಿಗೋದಿಲ್ಲ. ಯಾಕಂದರೆ ಈ ಜೀವಭಾವ ಯಾಕೆ ಆ್ಯಕ್ಟಿವ್ ಆಗಿದೆ ಅಂದರೆ ನಮಗೆ ಜಗತ್ ಸತ್ಯತ್ವ ಬುದ್ಧಿ, ಈ ಶರೀರ ಸಂಘದ ಮೇಲೆ ಇರೋ ತಾದಾತ್ಮ್ಯನೇ ಕಾರಣ. ಈ ಶರೀರದ ಜೊತೆ ಸಂಬಂಧ ನಾವು ಎಲ್ಲಿ ತನಕ ಇಟ್ಕೊತೀವಿ, ಈ ಶರೀರದಿಂದ ನನಗೆ ಸುಖ ಸಿಗೋ ಸಂಭಾವನೆ ಬುದ್ಧಿ ಇದೆ ಅಂತ ಅದನ್ನು ವಿಚಾರ ಮಾಡಬೇಕು. ಈಗ ನೋಡಿ, ಯಾರಿಗಾದ್ರೂ ಬೆರಳು ಏನಾದರೂ ಇನ್ಫೆಕ್ಷನ್ ಆಗಿರುತ್ತೆ, ಕೈ ಗ್ಯಾಂಗ್ರೇನ್ ಅಂಥದ್ದು ಏನಾದರೂ ಬರ್ತಾವೆ ಕಾಯಿಲೆಗಳು. ಕೈ ಕತ್ತರಿಸ್ತಿಲ್ಲ ಅಂದರೆ ಅದು ಇಡೀ ಶರೀರಕ್ಕೆ ಸ್ಪ್ರೆಡ್ ಆಗಿಬಿಟ್ಟು ಶರೀರನೇ ಹೋಗುತ್ತೆ. ಅಂದರೆ ಕೈನ ಕತ್ತರಿಸ್ಬಿಡ್ತಾನೆ. ಕಾಲಲ್ಲಿ ಆ ಥರ ಸಮಸ್ಯೆ ಬಂದರೆ ಕಾಲನ್ನು ಕತ್ತರಿಸ್ಬಿಡ್ತಾನೆ. ಕಿಡ್ನಿ ಫೇಲ್ಯೂರ್ ಆಗಿದೆ, ಕಿಡ್ನಿ ಇದ್ದರೆ ಇನ್ನೂ ಎಲ್ಲ ಕೆಟ್ಟು ಇನ್ನೊಂದು ಕಿಡ್ನಿ ಆಗಿದೆ, ಕಿಡ್ನಿನ ತೆಗೆದುಬಿಡ್ತಾನೆ. ಶರೀರದಲ್ಲಿ ಯಾವ ಪಾರ್ಟನ್ನು ಬೇಕಾದರೂ ಅದರಿಂದ ನನಗೆ ಹಾನಿ ಇದೆ ಅಂದರೆ ಅದು ತೆಗೆದು ಕತ್ತರಿಸಿ ಬಿಸಾಕ್ಬಿಡ್ತಾನೆ. ಶ್ರೀಶೈಲದಲ್ಲಿ ನಾನು ನೋಡಿದೆ, ಯಾರೋ ಒಬ್ಬ ಸಾಧಕ ಬಂದು ಅವನ ಮನೆ ಬಿಟ್ಟು ಹೊಟ್ಟೆ ಕ್ಯಾನ್ಸರ್ ಬಂದುಬಿಟ್ಟಿದೆ. ಸ್ವಲ್ಪ ಟ್ರೀಟ್ಮೆಂಟಿಗೆ ಟ್ರೈ ಮಾಡಿದ್ದಾನೆ, ಇನ್ನು ರೊಕ್ಕ ಇಲ್ಲ ಅನಿಸುತ್ತೆ. ಇನ್ನು ವಿಪರೀತವಾದಂಥ ಹೊಟ್ಟೆ ನೋವು ಬಂದಿದೆ. ಆ ಹೊಟ್ಟೆ ನೋವು ಬಂದುಬಿಟ್ರೆ ಇನ್ನು ಶರೀರದಲ್ಲಿ ಒಂದು ಲೇಷ ಮಾತ್ರವಾದರೂ ಸುಖ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಹೊಟ್ಟೆ ನೋವು ವಿಪರೀತ ಬಂದಾಗ ನಿದ್ದೆ ಕೂಡ ಬರೋದಿಲ್ಲ. ನಮ್ಮ ಆಶ್ರಮದ ಹಿಂದುಗಡೆನೇ ಬಂದು ನೇಣು ಹಾಕ್ಕೊಂಡು ಶರೀರ ಬಿಡ್ತಿದ್ದರು. ಶರೀರನ ಕೂಡ ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಡ್ತೀವಿ. ಇದರಿಂದ ನಮಗೆ 1% ಕೂಡ ಸುಖ ಇಲ್ಲ ಅಂತ ಗೊತ್ತಾದ ಮೇಲೆ ಇದನ್ನು ಕೂಡ ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಡ್ತೀವಿ. ಇವೆಲ್ಲ ಕೂಡ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಭವತಿ. ನಮಗಿವೆಲ್ಲ ಅನುಕೂಲತೆಯನ್ನು ಸ್ವಲ್ಪ ಕೊಡ್ತಿದ್ದಕ್ಕೆ ಇವುಗಳ ಮೇಲೆ ನಮಗೆ ಮೋಹ ಇದೆ ಅಷ್ಟೇ ಹೊರತು ಇವುಗಳ ಮೇಲೆ ನಿಜವಾದ ಮೋಹ ನಮಗಿಲ್ಲ. ಅದನ್ನು ನಾವು ವಿಚಾರ ಮಾಡ್ತಾ ಇಲ್ಲ. ಆದ್ದರಿಂದ ಹೆಂಗೂ ಬಿಳ್ಳೆ ನಮ್ಮ ಸಲುವಾಗಿ ಅವನಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋನೇಂದ್ರೆ ಈ ಶರೀರ ಸುಖ ದುಃಖ ಭೋಗಾಯತನಂ ಇದಂ ಶರೀರಂ. ನಮಗೆ ಸುಖ ಆಗಲಿ ದುಃಖ ಆಗಲಿ ಬರೋದಕ್ಕೆ ಈ ಶರೀರವೇ ಮಾಧ್ಯಮ. ಸುಷುಪ್ತಿ ಅವಸ್ಥೆಯಲ್ಲಿ ಅದು ಎರಡೂ ಇಲ್ಲವೇ ಇಲ್ಲ. ಮನಸ್ಸು ಬುದ್ಧಿಗಳಿಲ್ಲ ಅಂದರೆ ಶರೀರ ಭಾವನೆ ಇಲ್ಲ, ಪ್ರಪಂಚ ಇಲ್ಲ.
ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇಲ್ಲ. ಪ್ರತಿದಿನ ಅದೇ ಯುಕ್ತಿ, ಶರೀರದ ಜೊತೆ ಸಂಬಂಧ, ಶರೀರದ ಮಾಧ್ಯಮದಿಂದನೇ ನಮಗೆ ಸುಖ ದುಃಖ ಬರ್ತಾಯಿದೆ. ಅವನಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ದುಃಖದ ಮಾಧ್ಯಮ ಈ ಶರೀರನೇ ಅಂದ್ಬಿಟ್ಟು ಶರೀರನೇ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟ. ಆ ಯುಕ್ತಿಯಿಂದನೇ ಸಿದ್ಧವಾಗುತ್ತೆ ನಮಗೆ ನಮ್ಮ ಸ್ವರೂಪ ಒಂದೇ ತುಂಬ ಪ್ರಿಯ ಅಂತ. ಯಾವತ್ತಿದ್ರೂ ಆ ಸ್ವರೂಪದ ಹತ್ರನೇ ಹೋಗಬೇಕು ನೀನು. ಅದನ್ನು ವಿಚಾರದಿಂದ ನೀನು ಮುಂಚೆ ಈ ಶರೀರದ ಮೇಲೆ ಇರೋ ಮೋಹನ ಕೂಡ ನೀನು ತೆಕ್ಕೊಂಡ್ಬಿಡ್ಬೇಕು. ಯಾಕಂದರೆ ಪ್ರತಿಯೊಂದರಲ್ಲೂ ಬಿಡೋದ್ರಲ್ಲಿ ತೆಕ್ಕೊಳ್ಳೋದ್ರಲ್ಲೇ ಇದೆ. ಹೊಂದೋದು ಏನೂ ಇಲ್ಲ, ಹೊಂದೋದು ಪಡೆಯೋದು ಏನು ಇಲ್ವಾ ಈ ಜ್ಞಾನ ಮಾರ್ಗದಲ್ಲಿ. ಎಲ್ಲ ತೆಕ್ಕೊಳ್ಳೋದೇ ಇರುತ್ತೆ. ಆವರಣ ಭಂಗ ಮಾಡ್ಕೊಳ್ಳೋದಕ್ಕೆ ನಾವು ಮಾಡದೇ ಇರೋ ಪ್ರಯಾಸ ಎಲ್ಲ ಶ್ರವಣ ಮನ ನಿಧಿಧ್ಯಾಸನ. ಇದನ್ನು ಜ್ಞಾನ ಅನ್ನೋ ಹೊಂದೋದೇನಿಲ್ಲ, ಆಲ್ರೆಡಿ ನಾವು ಹೊಂದೇ ಇದ್ದೀವಿ. ಅದ್ರ ಮೇಲೆ ಇದು ಎಕ್ಸ್ಟ್ರಾ ಲೇಯರಾಗಿ ಇದು ಮೇಲ್ಗಡೆ ಬಿದ್ದೋಗ್ಬಿಟ್ಟಿದೆ. ಇದನ್ನು ತೆಕ್ಕೊಂಡ್ರೆ ಸಾಕು. ಅದಕ್ಕೆ ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಸು ಅಂದ್ಬಿಟ್ಟು. ತ್ಯಾಗದಿಂದ ಮಾತ್ರ ನಿನಗೆ ಅಮೃತತ್ವ ಪದ ಸಿಗುತ್ತೆ. ಅದಕ್ಕೆ ಒಂದೊಂದೇ ನಾನು ನನ್ನದು ಅಂತ ಎಲ್ಲೆಲ್ಲಿ ಇದೆಯೋ ಅವುಗಳನ್ನು ಒಂದೊಂದೇ ತೆಕ್ಕೊಂತ ಇದ್ದರೆ ಸಾಕು. ಅದೇ ನಾವು ಮಾಡೋ ಪ್ರಯಾಸ ಈ ಪುರುಷಾರ್ಥ ಅಂದರೆ. ಇಲ್ಲ ಅಂದರೆ ನಾವು ಹುಡುಕ್ತಾ ಇರೋವಂಥ ಪರಮಾನಂದ ಸ್ಥಿತಿ ಅದು ನಿತ್ಯವಾಗಿದೆ. ಅದನ್ನು ನಾವು ಗ್ರಹಿಸಿ ಸ್ವಂತ ಮಾಡಿಕೊಳ್ಳೋಷ್ಟು ಸಾಮರ್ಥ್ಯ ಇಲ್ಲ ಅಷ್ಟೇ. ಯಾಕಂದರೆ ನಾವು ಮನಸ್ಸು ಬುದ್ಧಿಗಳ ಗುಲಾಮರಾಗಿದ್ದೀವಿ. ಮನಸ್ಸು ಕೊಡೋ ನಿರ್ಣಯಗಳನ್ನು ನಂಬ್ತಾ ಇದ್ದೀವಿ. ಅದು ನಿನಗೆ ಯಾವಾಗಲೂ ನೀನು ಅಜ್ಞಾನಿನೇ, ನೀನು ಷಡ್ಭಾವ ವಿಕಾರಗಳಿರುವಂಥ ಜೀವನೇ ನೀನು ಅನ್ನೋ ಒಂದು ನಿರ್ಣಯನ ಕೊಡ್ತಾ ಇರುತ್ತೆ. ಅದನ್ನೇ ನಂಬಿ ನಾವು ವ್ಯವಹಾರ ಮಾಡ್ಕೊತಾ ಇರ್ತೀವಿ. ಅವು ಕೊಡೋ ನಿರ್ಣಯನ ಪಕ್ಕಕ್ಕೆ ತಳ್ಳೋಷ್ಟು ಸಾಮರ್ಥ್ಯ ಕೇವಲ ಗುರುಗಳ ಕೃಪೆಯಿಂದ ಶ್ರವಣ ಮನ ನಿಧಿಧ್ಯಾಸನ ಮಾಡ್ತಾಯಿದ್ರೆ ಆವಾಗ ಬರುತ್ತೆ. ಇಲ್ಲ ಅಂದರೆ ಅವು ಕೊಡೋ ನಿರ್ಣಯಗಳಿಗೆ ನಾವು ತಲೆ ಬಾಗ್ತಾ ಇರ್ತೀವಿ. ನಮಗೆ ಸಂಬಂಧ ಇರದೆ ಅಂಥ ಮನಸ್ಸು ಬುದ್ಧಿಗಳು ಅವು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಅವುಗಳ ಮಾತು ನಂಬಿದ್ದಕ್ಕೆ ಈಗಲೂ ಕೂಡ ನಾವು ಪರಮಾನಂದ ಸ್ಥಿತಿಯಲ್ಲೇ ಇದ್ದೀವಿ. ಆ ಆನಂದನ ಹೊಂದಿದ್ದೀರ. ಮತ್ತು ಇದು ಈ ಶರೀರ ಸಂಘಾತಕ್ಕೆ ಸಂಬಂಧಪಟ್ಟಂಥ ದುಃಖನ ನಾವು ಅನುಭವಿಸ್ತಾ ಇರ್ತೀವಿ. ಇಷ್ಟಕ್ಕೆ ಮುಂಚೆ ಕೂಡ ಒಂದು ಫೇಮಸ್ ಸ್ಟೋರಿ ಹೇಳ್ತಾ ಇದ್ದೆ ನಾನು. ಹೇಗೆ ನಾವು ಆನಂದವಾಗಿದ್ದರೂ ಕೂಡ ಈ ಮನಸ್ಸು ನಾವು ಆನಂದವಾಗಿಲ್ಲ ಅಂತ ತೋರಿಸ್ತಾ ಇರುತ್ತೆ ಅಂತ. ಇವರೆಲ್ಲ ಕೇಳಿದ್ದಾರೆ, ನೀವು ಹೊಸಬರೆಲ್ಲ ನೀವು ಒಂದು ಸತಿ ಕೇಳಿರಿ. ಇದು ನಿಜವಾಗಿ ನಡೆದ ಕತೆ. ಕಾಶ್ಮೀರಲ್ಲಿ ಒಬ್ಬ ಸುಫೀಸ್ ಅಂತ ಇರ್ತಾನೆ. ಆತನಿಗೊಬ್ಬ ಮಂದಬುದ್ಧಿ ಆದಂಥ ಒಬ್ಬ ಶಿಷ್ಯ ಇರ್ತಾನೆ. ಆ ಶಿಷ್ಯ ಅವನಿಗೆ ನಿದ್ದೆ ಬರ್ತಾ ಇರೋದಿಲ್ಲ. ಗುರುಗಳ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ, ಗುರುಗಳೇ ನನಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂದರೆ, ನನ್ನ ಹತ್ರ ಒಂದು 20 ಕತ್ತೆ, 20 ಕುದುರೆ, 20 ಒಂಟೆ ಇದ್ದಾವೆ. ಅವು ಮನೆ ಹೊರಗಡೆ ಕಟ್ಟಾಕಿದ್ದೀನಿ. ಅವು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತವೆ ರಾತ್ರಿ ಹೊತ್ತು. ಆದ್ದರಿಂದ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತಾನೆ. ಸರಿ ಬಿಡಪ್ಪ, ಇವತ್ತು ಕತ್ತೆಗಳನ್ನು ಒಳಗಡೆ ಕಟ್ಟಾಕು ಅಂತಾನೆ. ಸರಿ ಅಂತ ಕಟ್ಟಾಕೊಂಡ್ರೆ ಅದು ಹೊರಗಡೆ ಇದ್ರೇ ಸೌಂಡ್ ಜಾಸ್ತಿ ಆಗ್ತದೆ. ಇನ್ನು ಒಳಗಡೆ ಕಟ್ಟಾಕೊಂಡ್ರೆ ಇನ್ನೂ ನಿದ್ದೆ ಕೆಡುತ್ತೆ. ಗುರುಗಳ ಹತ್ರ ಬಂದು ಇನ್ನೂ ನಿದ್ದೆ ಕೆಡ್ತು ಅಂತಾನೆ. ಇವತ್ತು ಕುದುರೆಯನ್ನು ಒಳಗಡೆ ಕಟ್ಟಾಕು ಅಂತಾನೆ. ಸರಿ ಕಟ್ಟಾಕು ಅಂತ. ಇನ್ನೂ ಅರ್ಧ ನಿದ್ರೆ ಹಾಳಾಗ್ಬಿಡುತ್ತೆ. 3ನೇ ದಿವಸ ಒಂಟೆಯನ್ನು ಇವತ್ತು ಮನೆ ಒಳಗಡೆ ಕಟ್ಟಾಕು ಅಂತ. ಪೂರ್ತಿ ಶಿವರಾತ್ರಿ ಆಗಿಬಿಡುತ್ತೆ. ಕಂಪ್ಲೀಟಾಗಿ ನಿದ್ದೆನೇ ಬರೋದಿಲ್ಲ. ಮತ್ತು ಗುರುಗಳ ಹತ್ರ ಹೋಗಿ ಜಗಳ ಆಡ್ತಾನೆ. ಏನು ಗುರುಗಳೇ, ಏನು ಪರಿಷ್ಕಾರ ಮಾಡ್ತೀನಿ ಅಂದರೆ ಈಗ ಕಂಪ್ಲೀಟ್ ನಿದ್ದೆನೇ ಇಲ್ದಿರ ಮಾಡಿಬಿಟ್ರಲ್ಲ ಅಂತ. ಈಗ ಕತ್ತೆಗಳನ್ನು ಹೊರಗಡೆ ಕಟ್ಟಾಕು ಅಂತ. ಸರಿ ಅಂತ ಒಂದು ದಿವಸ ಕಟ್ಟಾಕಿದ್ರೆ ಏನಪ್ಪ ನಿದ್ದೆ ಬಂತ ಅಂದರೆ ಸ್ವಲ್ಪ ಬಂತು ಗುರುಗಳಲ್ಲಿ. ಇವತ್ತು ಕುದುರೆಗಳನ್ನು ಹೊರಗಡೆ ಕಟ್ಟಾಕು ಅಂತ. ಏನೋ ನಿದ್ದೆ ಬಂತ ಅಂದರೆ ಅರ್ಧ ನಿದ್ದೆ ಬಂತು ಗುರುಗಳಲ್ಲಿ. ಇವತ್ತು ಒಂಟೆಗಳನ್ನು ಕೂಡ ಹೊರಗಡೆ ಕಟ್ಟಾಕು. ಏನೋ ನಿದ್ದೆ ಬಂತಂದರೆ ಚೆನ್ನಾಗಿ ನಿದ್ದೆ ಬಂತು ಗುರುಗಳೇ, ಸಂಪೂರ್ಣ ನಿದ್ದೆ ಬಂತು. ಅವು ಮುಂಚೆನೂ ಹೊರಗಡೆನೇ ಇತ್ತು, ಈಗಲೂ ಹೊರಗಡೆನೇ ಇದ್ದಾವೆ. ಅವು ಹೊರಗಡೆ ಇದ್ದಾಗ ಆವಾಗ ಇವನಿಗೆ ನಿದ್ದೆ ಯಾಕೆ ಬರಲಿಲ್ಲ, ಇವಾಗ ಹೆಂಗೆ ಬರ್ತಾಯಿದೆ ನಿದ್ದೆ? ಏನಾಯ್ತಲ್ಲಿ ಟ್ರಿಕ್ಕು ಮಧ್ಯದಲ್ಲಿ? ಈ ಮನಸ್ಸು ಮಾಡೋ ಮೋಸ. ಮನಸ್ಸು ಸಮಸ್ಯೆ ಇಲ್ಲ ಅಂದರೂ ಕೂಡ ಸಮಸ್ಯೆ ಇದೆ ಅಂತ ತೋರಿಸುತ್ತೆ. ಮುಂಚೆ ಕೂಡ ಆ ಸೌಂಡ್ ದೊಡ್ಡ ಸಮಸ್ಯೆ ಅಲ್ಲ. ನಮ್ಮದು ಹುಟ್ಟಿದ್ದು ಬೆಂಗಳೂರಲ್ಲಿ. ಎಂಥ ಟ್ರಾಫಿಕ್ ಇರುತ್ತೆ, ಎಂಥ ಗೋಯ ಅಂತ ಗಾಡಿಗಳು ಹೋಗ್ತಾ ಇರ್ತವೆ. ಆದರೂ ಕೂಡ ನಮಗೆ ಫುಲ್ಲು ನಿದ್ದೆ ಬಂದುಬಿಡ್ತಾಯಿತ್ತು. ಆ ಸೌಂಡ್ಗೆ ಅಭ್ಯಾಸ ಆಗೋಗಿರುತ್ತೆ ನಮಗೆ. ಆದರೆ ಮನಸ್ಸಿಗೆ ಡಿಸ್ಟರ್ಬ್ ಆಗಬೇಕಂದ್ರೆ ಅದು ಏನೂ ಸಮಸ್ಯೆ ಇಲ್ಲ ಅಂದರೆ ಸಣ್ಣ ಸಮಸ್ಯೆಗಳು ಹುಡುಕ್ತಾ ಇರುತ್ತೆ. ಆ ಸಣ್ಣ ಸಮಸ್ಯೆ ಬಂದಾಗ ದೊಡ್ಡದೊಂದು ಸಮಸ್ಯೆ ತೋರಿಸ್ಬಿಟ್ರೆ ಅದೇ ಬಾಯಿ ಮುಚ್ಕೊಳ್ಳುತ್ತೆ. ಇವಾಗ ಅದೇ ಮನಸ್ಸು ಆ ಪಶುಗಳು ಹೊರಗಡೆನೇ ಇದ್ದಾವೆ, ಅದೇ ಥರ ಸೌಂಡ್ ಮಾಡ್ತಾ ಇದ್ದಾವೆ. ಇವಾಗ ಅದಕ್ಕೆ ಏನು ಸಮಸ್ಯೆ ಇಲ್ಲ. 3 ದಿವಸದ ಮುಂಚೆ ಅದು ಸಮಸ್ಯೆ ಆಗಿತ್ತು. ಆದ್ದರಿಂದ ಈ ಮನಸ್ಸೇ ಆ ಥರ ಟ್ರಿಕ್ ಮಾಡ್ತಾ ಇರುತ್ತೆ. ಅದಕ್ಕೆ ಏನೂ ಒಂದು ನಿಯಮ ಅನ್ನೋದು ಇರೋದಿಲ್ಲ. ನಾವೇನೋ ಆ ಮನಸ್ಸಿನ ಗುಲಾಮರಾಗಿದ್ದೀವಿ. ಅದು ಕೊಡೋ ನಿರ್ಣಯನೆಲ್ಲ ನಂಬ್ತಾ ಇರ್ತೀವಿ. ಅದಕ್ಕೆ ಈವಾಗೂ ಕೂಡ ನಾವು
ದುಃಖದಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ದುಃಖದ ಜ್ಞಾನವೂ ನಮಗಾಗ್ತಾಯಿದೆ, ಮೈಕಿನ ಜ್ಞಾನ ನಮಗಾಗ್ತಾಯಿದೆ. ಅದರಿಂದನೇ ಗೊತ್ತಾಗುತ್ತೆ ಅದು ಮೈಕ್ ನಮಗಿಂತ ಭಿನ್ನವಾಗಿ ಹೊರಗಡೆ ಇದೆ ಅಂತ. ದುಃಖದ ಜ್ಞಾನ ಕೂಡ ನಮಗೆ ಆಗ್ತಾಯಿದೆ ಅಂದರೆ ದುಃಖವನ್ನು ಕೂಡ ಈ ಮೈಕನ್ನು ನೋಡಿದಂಗೆ ನಾವು ಸಾಕ್ಷಿಯಿಂದ ನೋಡಿಬಿಡ್ತಾ ಇದ್ದೀವಿ. ಆದ್ದರಿಂದ ಆ ದುಃಖಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಶರೀರ ಸಂಘಾತ ನನ್ನದು ಅನ್ನೋ ಒಂದು ತಾದಾತ್ಮ್ಯ ಅಹಮ್ಮಮ್ಮ ಭಾವಗಳಿಂದ ನಿನಗೆ ದುಃಖ ಆಗ್ತಾಯಿದೆ. ಈಗ ಪಾಕಿಸ್ತಾನಲ್ಲಿ 1,000 ಜನ ಸತ್ತೋಗಿದ್ದಾರೆ ಅಂದರೆ ನಿನಗಿನ್ನೂ ಆನಂದ ಆಗುತ್ತೆ. ಇಂಡಿಯನ್ ಸೋಲ್ಜರ್ಸ್ 1,000 ಜನ ಸತ್ತೋಗಿದ್ದಾರೆ ಅಂದರೆ ನಿನಗೆ ದುಃಖ ಆಗ್ತಾಯಿದೆ. ಯಾಕೆ? ಇದು ನನ್ನ ದೇಶ ಅಂತ ಅಲ್ಲಿ ನಿನಗೆ ಮಮಭಾವ ಇದೆ. ಸಾಯೋದ್ರಿಂದ ನಿನಗೇನು ದುಃಖ ಆಗ್ತಾಯಿಲ್ಲ. ನಿನಗಿಂತ ಹೊರಗಡೆ ಭಿನ್ನವಾಗಿರೋರು ಸಾಯೋದ್ರಿಂದ ನಿನಗೆ ಸಮಸ್ಯೆ ಇಲ್ಲ. ಬೇರೆ ದೇಶದವರು ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಅದೆಲ್ಲ ನಿನಗೆ ಸಮಸ್ಯೆ ಇಲ್ಲ. ಭಾರತ ದೇಶದವರು ಸಾಯ್ತಾ ಇದ್ದಾರೆ ಅಂದರೆ ನಿನಗೆ ದುಃಖ ಬರ್ತದೆ. ಯಾಕಂದರೆ ಅದು ಮಮಭಾವ ಇದೆ. ಈ ಶರೀರ ಸಂಘಾತದನ್ನು ಕೂಡ ನೀನು ಇದು ನನ್ನದು ಅಂತ ಅಂದ್ಕೊಂಡಿದ್ಯಾ. ಅಹಂ ಮಮ ಭಾವಗಳಿಂದ ನನ್ನದು ನಾನು ಅನ್ನೋ ಭಾವನೆಯಿಂದ ನಿನಗಿದು ದುಃಖ ಬರ್ತಾಯಿದೆ. ಆ ಭಾವನೆ ಕರೆಕ್ಟ್ ಅಲ್ಲ, ಅದು ಸುಳ್ಳು. ನಿನಗೂ ಈ ಶರೀರ ಸಂಘಾತಕ್ಕೆ ಸಂಬಂಧವೇ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆತ್ಮಕ್ಕೂ ಇದಕ್ಕೂ ಯಾವುದೇ ಪ್ರಕಾರವಾದ ಸಂಬಂಧ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನೇಕ ಪ್ರಕಾರ ಯುಕ್ತಿಗಳಿಂದ ತೋರಿಸ್ತಾರೆ. ಪಂಚಭೂತಗಳಲ್ಲೇ ಸೂಕ್ಷ್ಮವಾದಂಥ ಆಕಾಶನ್ನೇ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಲ್ಲ, ಮುಟ್ಕೊಳ್ಳೋಕ್ಕಾಗೋದಿಲ್ಲ. ಖಾಲಿ ಜಾಗನ ಆಕಾಶ ಅಂತಾರೆ, ಸ್ಪೇಸನ್ನು. ಅದನ್ನೇ ಮಿಕ್ಕಿದ 4 ಪಂಚಭೂತಗಳು ಆ ಆಕಾಶ ತತ್ವವನ್ನು ಟಚ್ ಮಾಡೋಕ್ಕಾಗಲ್ಲ, ಅದನ್ನು ಯೂನಿಯನ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಅದಕ್ಕಿಂತ ಸೂಕ್ಷ್ಮವಾದಂಥ ನಮ್ಮ ಆತ್ಮತತ್ವವನ್ನು ಈ ಪಾಂಚಭೌತಿಕವಾದಂಥ ಮೂರ್ತ ಆಗಲಿ ಅಮೂರ್ತ ಪದಾರ್ಥ ಯಾವುದೂ ಕೂಡ ಅದನ್ನು ಟಚ್ ಕೂಡ ಮಾಡೋಕ್ಕಾಗೋದಿಲ್ಲ. ಮತ್ತು ಹೇಗೆ ಸಂಬಂಧ ಹೆಂಗಾಗುತ್ತೆ? ಅದಕ್ಕೆ ಇದು ಕಲ್ಪಿತವಾದಂಥ ಸಂಬಂಧ. ನಾವು ಈ ಶರೀರ ಸಂಘಾತ ಜರಿದುಕೊಂಡಿರೋದಂಥದ್ದು ಕಲ್ಪಿತವಾದಂಥ ಸಂಬಂಧವಾದ್ದರಿಂದ ಅನವಶ್ಯಕವಾಗಿ ನಾವು ಇಲ್ಲದೇ ಇರೋ ಸಮಸ್ಯೆಯನ್ನು ಇದ್ದಂಗೆ ನಾವು ಊಹಿಸ್ಕೊತಾ ಇರ್ತೀವಿ. ಸಮಸ್ಯೆ ನಾವು ಈ ಮನಸ್ಸು ಬುದ್ಧಿಗಳ ಗುಲಾಮರಾಗಿದ್ದೀವಿ. ಆದ್ದರಿಂದ ನೀನು ಫಸ್ಟು ಇವೆಲ್ಲ ಏನೇನೆಲ್ಲ ಹೊರಗಡೆ ಇಟ್ಕೊಂಡಿದ್ದೋ ಎಕ್ಸ್ಟ್ರಾಗಳು, ಅರ್ಥ ಪರಿಗ್ರಹ ಇವೆಲ್ಲ ಅವನ್ನೆಲ್ಲ ಬಿಡೋದನ್ನು ಕಳಿ ಅಂತ. ಅದಕ್ಕೆ ಈ ಮಾರ್ಗದಲ್ಲಿ, ಸನ್ಯಾಸ ಮಾರ್ಗದಲ್ಲಿ ಪ್ರತಿಯೊಂದನ್ನು ಬಿಡೋದನ್ನೇ ಕಳಿಸ್ತಾ ಇರ್ತಾರೆ. ಹೊರಗಡೆ ಬಿಡೋದಲ್ಲ, ಮನಸ್ಸಿಂದ ಒಳಗಡೆ ನಿನಗಿರೋ ಅಂಥ ಅಹಮ್ಮಮ ಭಾವಗಳು, ಆ ಅಹಮ್ಮಮ ಭಾವಗಳನ್ನು ನಾವು ಬಿಡಬೇಕು. ತುಂಬ ಜಾಗೃತವಾಗಿರಬೇಕು. ಎಲ್ಲಿ ಹೋದರೂ ಇವು ಬಂದುಬಿಡ್ತಾ ಇರ್ತವೆ. ನಾನು ನಮ್ಮವ್ರಿಗೆ ದೃಷ್ಟಾಂತ ಹಿಡಿದೀನಿ. ನಮ್ಮ ಗುರುಗಳು ತಾತ ಗುರುಗಳಂತಾರೆ, ಪರಮ ಗುರುಗಳಂತಾರೆ. ಅವ್ರ ಗುರುಗಳು ಪರಮೇಷ್ಠಿ ಗುರುಗಳು ಅವರಿಗೆ ಓಂಕಾರೇಶ್ವರದಲ್ಲಿ ಆಶ್ರಮ ಚಾತುರ್ಮಾಸ್ಯಗಳು ಮಾಡ್ಕೊತಾ ಇದ್ರಂತೆ. ನಮ್ಮ ತಾತ ಗುರುಗಳು ಮತ್ತು ಅವ್ರ ಫ್ರೆಂಡ್ ಕೃಷ್ಣಾನಂದ ಮಹಾರಾಜ್ ಅಂತ. ನಮ್ಮ ತಾತ ಗುರುಗಳ ಹೆಸರು ರಾಮಾನಂದ ಸರಸ್ವತಿ ಅಂತ. ಇಬ್ಬರು ಚಾತುರ್ಮಾಸದಲ್ಲಿ ಒಂದು ಸಣ್ಣ ಗುಡಿಸಲು ಹಾಕ್ಕೊಂಡು, ಆ ಮಾರ್ಕಂಡೇಯ ಋಷಿ ಇರೋವಂಥ ಸ್ಥಳ ಅದು. ಅಲ್ಲಿ 4 ತಿಂಗಳಲ್ಲಿ ಚಾತುರ್ಮಾಸ್ಯ ಮಾಡಿಕೊಂಡು ಮತ್ತೆ ಅಲ್ಲಿ ವಾಪಸ್ ಬಂದಾಗ ಆ ಗುಡಿಸನ್ನೆಲ್ಲ ಕಿತ್ತುಬಿಟ್ಟು ಬೆಂಕಿ ಹಾಕಿಬಿಟ್ಟು ಬಂದುಬಿಡ್ತಾಯಿದ್ರಂತೆ. ಅದು ನಿಯಮ ಇರುತ್ತೆ ಸಾಧುಗಳಿಗೆ. ಮತ್ತು ಅದು ನನ್ನ ಮನೆ ನನ್ನ ಕುಟಿ ಅಂತ ಅಲ್ಲಿ ಅಹಮ್ಮಮ್ಮ ಭಾವ ಬರಬಾರ್ದು ಅಂದ್ಬಿಟ್ಟು ಆ ಜಾಗ ಬಿಟ್ಟು ಹೋದಾಗ ಅದನ್ನು ಸುಟ್ಬಿಟ್ಟು ಹೋಗ್ತಾರೆ. ತಾದಾತ್ಮ್ಯ ಮತ್ತೆ ಅಲ್ಲಿ ಬರಬಾರ್ದು ಅಂದ್ಬಿಟ್ಟು ಈ ಥರ ಚಾತುರ್ಮಾಸ್ಯ ಮಾಡ್ಕೊಂಡು ಹೋಗ್ತಾಯಿದ್ರಂತೆ. ಮತ್ತು ಅವರು ಪರಮೇಷ್ಠಿ ಗುರುಗಳು ಎಲ್ಲಿ ಮಾಡ್ತೀರಿ ನೀವು ಚಾತುರ್ಮಾಸ ಅಂದರೆ ಓಂಕಾರೇಶ್ವರ, ನಾನು ಈ ಸತಿ ಬರ್ತೀನಿ ಅಂದ್ಬಿಟ್ಟಿದ್ದು ಅವ್ರು ಪರಮೇಷ್ಠಿ ಗುರುಗಳು ಕೂಡ ಬಂದವರು. ಅವರು ಬಂದುಬಿಟ್ಟು ಇಲ್ಲಿ ನೋಡಿಬಿಟ್ಟಿದ್ದು ಅವರು ಮೊದಲೇ ಅವಧೂತರು. ಹೀಗಿರೋ ನೀರು ತೊಗೊಂಡು ಹಿಂಗೆ ಹಾಕಿದ್ರೆ ತುಪ್ಪ ಏನು ಬೇಕಾದರೂ ಯಾವ ವಸ್ತು ಬೇಕಾದರೂ ನರ್ಮದಾ ನದಿಯಿಂದ ತೆಗೆದು ಮಾಡಿಬಿಡ್ತಾಯಿದ್ರು. ಅಷ್ಟು ಅವಧೂತರು ಅವರು. ಅವ್ರನ್ನ ಕಲಿಯುಗ ವಶಿಷ್ಠರು ಅಂತ ಇದ್ರಂತೆ. ಯಾಕಂದರೆ ಕರ್ಮಕಾಂಡ, ಆಗಮ ಶಾಸ್ತ್ರ, ವೇದಾಂತ ಎಲ್ಲದರಲ್ಲೂ ಅವರಿಗೆಲ್ಲ ಕಂಠಪಾಠ ಆಗಿಬಿಟ್ಟಿರ್ತಂತೆ. ಮತ್ತು ಅವಧೂತರು. ಮತ್ತು ಅದು ಬಂದು ಬಾಂಗು ಕುಡಿತಾ ಇದ್ರಂತೆ. ಇನ್ನು ಅವಧೂತರು ತಾವೆಲ್ಲ ವಿಚಿತ್ರವಾಗಿರ್ತಾವೆಲ್ಲ. ಇನ್ನು ಅವರು ಅಲ್ಲಿ ಬಂದುಬಿಟ್ಟಿದ್ದು, ನೋಡಪ್ಪ ಇಲ್ಲಿ ಶಂಕರಾಚಾರ್ಯರೇ ವಿದ್ಯೆಯನ್ನು ಹೊಂದಿರುವಂಥ ಸ್ಥಳ ಇದು ಓಂಕಾರೇಶ್ವರ. ಇಲ್ಲಿ ವೇದಾಂತದ ವಿಚಾರ, ಜ್ಞಾನ ವಿಚಾರ ನಡಿಬೇಕು. ಮತ್ತು ಪರಿಕ್ರಮವಾಸಿಗಳಿಗೆ ಇಲ್ಲಿ ನರ್ಮದಾ ನದಿಗೆ ಪರಿಕ್ರಮ ಮಾಡ್ತಾರೆ. ಇವ್ರಿಗೆ ಸ್ವಲ್ಪ ಸೇವೆ ಆಗಬೇಕು. ಅದಕ್ಕೆ ಇಲ್ಲೊಂದು ಆಶ್ರಮ ತಯಾರಾಗಬೇಕು. ನೀವು ಆಶ್ರಮವನ್ನು ನಡೆಸಿ ಅಂತ ನಮ್ಮ ತಾತ ಗುರುಗಳಿಗೆ ಆಜ್ಞೆ ಮಾಡಿದ್ದಾರೆ, ಮುತ್ತಾತ ಗುರುಗಳು. ಇವ್ರು ಮೊದಲೇ ವೈರಾಗ್ಯದಿಂದ ಇರೋರು. ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನನಗೆ ಬೇಡ ಅಂತ ಇವ್ರು ರಿಜೆಕ್ಟ್ ಮಾಡಿದ್ದಾರೆ. ಪಕ್ಕದಲ್ಲಿ ನಮ್ಮ ತಾತ ಗುರುಗಳು ಫ್ರೆಂಡ್ ಒಬ್ಬರು ಕೃಷ್ಣಾನಂದ ಗುರುಗಳಂತಿದ್ದರು. ಅವರು ಫೋರ್ಸ್ ಮಾಡಿದ್ರೆ, ಗುರುಗಳ ಆಜ್ಞೆಯನ್ನು ನೀನು ಬೇಡ ಅಂತೀಯ, ನಿನಗೆ ಯಾಕೆ ಭಯ, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ಇವರು ನೋಡ್ಕೊಳ್ಳೋಣ, ಯಾಕೆ ಅಷ್ಟೊಂದು ಎದುರ್ತಿ ಆಶ್ರಮ ಅಂದರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಪ್ಪಿಕೊಂಡು ಇನ್ನು ಅಲ್ಲಿ ಆಶ್ರಮ ಸ್ಟಾರ್ಟ್ ಮಾಡಿದ್ದಾರೆ.
ಮಾಡಿದ್ರೆ ಇನ್ನು ಸ್ವಲ್ಪ ಪಟ್ಟ ಅವೆಲ್ಲ ಏನೇನೋ ಸರ್ಕಾರದಿಂದ ಅದನ್ನೆಲ್ಲ ಆವಾಗ ಕೊಡ್ತಾಯಿದ್ರು, ಗೌರ್ಮೆಂಟ್ ಜಮೀನು ಕೂಡ ಮಾಡಿಕೊಡ್ತಾರೆ. ಅಲ್ಲಿ 4-5 ವರ್ಷ ಬರ್ತಿದ್ರು, ಅಲ್ಲೊಂದು ರಾಗಿ ಗಿಡ ಇತ್ತಂತೆ. ಈ ರಾಗಿ ಗಿಡ ಇದ್ರಕನ ಮೇಕೆಗಳು ಬಂದು ಆ ರಾಗಿ ಗಿಡ ಎಳೆಯನ್ನು ತಿಂದು ಹೋಗ್ತಾಯಿದ್ವು ಅಂತ. ಆ ಗಿಡಕ್ಕೂ ಇವ್ರಿಗೆ ಏನೂ ಸಂಬಂಧ, ಈಗ ಆ ರಾಗಿ ದೊಡ್ಡ ಮರ ಆಗಿದೆ, ಈಗಲೂ ಇದೆ, ಅದು ಸಂಬಂಧನೇ ಇರಲಿಲ್ವಂತೆ. ಈಗ ಅವರು ನಮ್ಮ ತಾತ ಗುರುಗಳ ಫ್ರೆಂಡು ಕೃಷ್ಣಾನಂದ ಸ್ವಾಮೀಜಿ ಅಣ್ಣವರು ಈಗ ಸುತ್ತಲೂ ಸ್ವಲ್ಪ ಕಾಂಪೌಂಡ್ ಥರ ಹಾಕ್ಕೊಂಡವ್ರು. ಮೇಕೆ ಆ ರಾಗಿ ಎಲೆನ ತಿನ್ನಕ್ಕೆ ಬಂದರೆ ಒಂದು ದಿವಸ ಓಡಿಸಿದ್ರಂತೆ. ಓಡಿಸಿದ್ರು ಕೂಡ ಅದಕ್ಕೆ ಅಭ್ಯಾಸ ಆಗಿಬಿಟ್ಟು ತಿನ್ನೋದು. ಮತ್ತು 2ನೇ ದಿವಸ ಬಂದುಬಿಟ್ರೆ ಅದಕ್ಕೇನೇನೋ ಎಲ್ಲ ಮುಳ್ಳಿನ ಗಿಡದ್ದೆಲ್ಲ ತಂತಿ ಕಟ್ಟು ಆ ಗಿಡನ ಸಂರಕ್ಷಣೆ ಮಾಡಬೇಕಂತ ಏನೇನೋ ಮಾಡಿದ್ದಾರೆ. ಆದರೂ ಕೂಡ ಮೇಕೆ ಕಾಲಲ್ಲಿ ನಿಂತುಕೊಂಡು ಮೇಲ್ಗಡೆ ಅದು ಚಿಗುರನ್ನು ಕಚ್ಚಿಬಿಟ್ಟಿದೆ. 3ನೇ ದಿವಸ ಬಂದರೆ ಕಟ್ಟಿಗೆ ತಗೊಂಡು ಒಂದು 7-8 ಏಟು ಹೊಡೆದು ಓಡಿಸ್ತಾರಂತೆ. ನಮ್ಮ ತಾತ ಗುರು ನಕ್ಬಿಟ್ರೆ, ಅಲ್ಲಪ್ಪ 4-5 ವರ್ಷದಿಂದ ನಾವಿಲ್ಲಿ ಬರ್ತಾಯಿದ್ದೀವಿ, ಅದೇ ಆ ಮೇಕೆಗಳು ಬರ್ತಾಯಿತ್ತು, ಆ ಗಿಡನ ತಿಂತಾಯಿತ್ತು, ನಮಗೂ ಅವಕ್ಕೇನು ಸಂಬಂಧನೇ ಇರಲಿಲ್ಲ. ಒಂದು ದಿವಸ ಕೂಡ ನಾವು ಹಿಂಸಾತ್ಮಕ ಅಂತ ಹೊಡೆಯೋದಾಗಲಿ ಓಡಿಸೋದಾಗಲಿ ಕೆಲಸ ಮಾಡಲಿಲ್ಲ. ಇವತ್ತೊಂದಷ್ಟು ಕಾಂಪೌಂಡ್ ಹಾಕ್ಕೊಂಡು ಈಗ ಅದು ಗಿಡ ನನ್ನದು ಅಂತ, ನಾನು ನೀನೇನು ಅದು ಗಿಡ ನೆಟ್ಟಲಿಲ್ಲ, ತಾನಾಗಿ ತಾನದು ಬಂದಿರೋ ಗಿಡ, ಪ್ರಾಕೃತದಿಂದ ಬಂದಿರೋ ಗಿಡ. ಅದ್ರ ಮೇಲೆ ಮಮಭಾವ ಬಂತಾ ಇಲ್ವ, ನನ್ನದು ಗಿಡ ಆ ಮೇಕೆ ತಿನ್ನಬಾರ್ದು ಅಂತ. ಆ ಮೇಕೆಯನ್ನು ಹೊಡೆದವ ಇಲ್ಲ, ಹಂಗೆ ಬಂದುಬಿಡುತ್ತೆ. ಅಹಮ್ಮಮ ಭಾವಗಳು ನಮಗೆ ಗೊತ್ತಿಲ್ಲದಂಗೆ ಹಂಗೆ ಅವು ಬಂದುಬಿಡ್ತಾ ಇರ್ತವೆ. ಅದಕ್ಕೆ ತುಂಬ ಜಾಗ್ರತೆ ಆಗಿರಬೇಕು. ಶುಕದೇವರು ಒಂದು ಜಾಗದಲ್ಲಿ ಹಸು ಹಾಲು ಹಿಂಡೋಷ್ಟು ಎಷ್ಟು ಸಮಯ ಆಗುತ್ತೋ ಆ ಸಮಯಕ್ಕಿಂತ ಹೆಚ್ಚು ಸಮಯ ಅವರು ಒಂದು ಜಾಗದಲ್ಲಿ ನಿಂತಿರಲಿಲ್ಲ. ಯಾಕೆ ಅಂದರೆ ಅದಕ್ಕಿಂತ ಹೆಚ್ಚು ಸಮಯ ಒಂದು ಜಾಗದಲ್ಲಿ ಕೂತ್ರೆ ಆ ಜಾಗದ ಮೇಲೆ ನಮಗೆ ಮೋಹ ಬಂದುಬಿಟ್ಟಿರುತ್ತೆ. ಆ ಮೋಹನ ನಾವು ತೆಕ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಆ ಥರ ಎಲ್ಲ ಪ್ರಕಾರದಲ್ಲೂ ನಾವು ಅಹಮ್ಮಮ ಭಾವಗಳನ್ನು ತೆಕ್ಕೊಳ್ಳೋದ್ರಲ್ಲೇ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಅದಕ್ಕೆ ನಹಿ ಸರ್ವ ಪರಿತ್ಯಾಗಂ ಅಂತರೇಣ ಸುಖೀ ಭವೇತ್. ನೀನು ತ್ಯಾಗದ ಮಾರ್ಗವನ್ನು ನೀನು ಅವಲಂಬನೆ ಮಾಡಿಕೊಳ್ಳಿಲ್ಲ ಅಂದರೆ ನೀನು ಇನ್ನೂ ಆ ರೇಷ್ಮೆ ಹುಳು ತನ್ನ ನೂಲನ್ನು ಮಾಡಿಕೊಂಡಿರ್ತ ಒಳಗಡೆ ಸಿಕ್ಕಾಕೊಂಡು ಹೆಂಗೆ ಮರಣಾನ ಹೊಂದಿತ್ತೋ ಹಂಗೆ ನೀನು ಮರಣಾನ ಹೊಂದುತ್ತೀಯ. ಅದಕ್ಕೆ ನೀನು ತ್ಯಾಗವನ್ನು ಮಾಡೋದನ್ನು ಕಲ್ತ್ರೆ ನಿನಗೆ ಸುಖ ಬೇಕು, ಆನಂದ ಬೇಕು ಅಂದರೆ ಈ ಥರ ನೀನು ತ್ಯಾಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟು ಶ್ಲೋಕದಲ್ಲಿ ಕರ್ತವ್ಯ ದುಃಖ ಮಾರ್ತಂಡ ಜ್ವಾಲಾ ದಗ್ಧಾಂತರಾತ್ಮನಃ ಕುತ ಪ್ರಶಮ ಪೀಯೂಷ ದಾರಾಸಾರಮೃತೆ ಸುಖಂ. ಕರ್ತವ್ಯ ದುಃಖ ಮಾರ್ತಾಂಡ ಜ್ವಾಲಾ ದಗ್ಧಾಂತರಾತ್ಮನಃ ಕುತ ಪ್ರಶಮ ಪೀಯೂಷ ಧಾರಾಸಾರಮೃತೆ ಸುಖಂ. ಕರ್ತವ್ಯ ದುಃಖ ಮಾರ್ಥಾಂಡ ಜ್ವಾಲಾದ್ ದಗ್ಧಾಂತರಾತ್ಮನಃ. ಈ ಕರ್ತವ್ಯ ಅನ್ನೋದು ಎಲ್ಲಿ ತನಕ ನಮಗೆ ಕರ್ತೃತ್ವ ಬುದ್ಧಿ ಇರುತ್ತೋ, ಆ ಕರ್ತೃತ್ವ ಬುದ್ಧಿ ಇದ್ದಾಗ ಸಂಸಾರ ಮಾರ್ಗದಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತಪ್ಪದಿರ ಬಂದುಬಿಡುತ್ತೆ. ಹೆಂಡತಿ, ಮಕ್ಕಳು, ತಂದೆ, ತಾಯಿ ಅಂತ ಆ ಕರ್ತವ್ಯ ಬುದ್ಧಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಿನಗೆ ಶಾಂತಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಮತ್ತು ಹೆಂಗೆ ಮಾಡಬೇಕು, ಕರ್ಮಗಳನ್ನು ಹೇಗೆ ಮಾಡಬೇಕು ಅಂದರೆ ಈಶ್ವರಾರ್ಪಣ ಬುದ್ಧಿ ಮಾಡಬೇಕು. ಇದು ನನ್ನ ಕರ್ತವ್ಯ ಅಲ್ಲ, ಪರಮಾತ್ಮನದು ಕೆಲಸ ಇದು, ಪರಮಾತ್ಮನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ, ಪರಮಾತ್ಮನ ಸಲುವಾಗಿ ಮಾಡ್ತಾಯಿದ್ದೀನಿ. ನಾನು ಪೂರ್ವಜನ್ಮದಲ್ಲಿ ಪುಣ್ಯ ಪಾಪ ಕರ್ಮಗಳು ಮಾಡಿದ್ದೆ, ಆ ಪುಣ್ಯ ಪಾಪಗಳ ಫಲ ಮತ್ತು ಋಣಾನುಬಂಧದಿಂದ ಇವತ್ತು ಇವರು ನನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು ಇವೆಲ್ಲ ನನಗೆ ಸಂಬಂಧ ಬಂದಿದೆ.
ಈಗ ನಾನು ಮಕ್ಕಳ ಪ್ರತಿ ಅವರು ಗಂಡು ಮಗ ಇದ್ದರೆ ಅವನು ಉದ್ಯೋಗ ಬರೋ ತನಕ, ಹೆಣ್ಣು ಮಗಳಿದ್ದರೆ ಆಕೆ ಮದುವೆ ಆಗೋ ತನಕ, ಇಲ್ಲಿ ತನಕ ನನ್ನ ಕರ್ತವ್ಯ ಇರುತ್ತೆ ಅನ್ನೋ ಒಂದು ಇದು ಕರ್ತವ್ಯ ಯಾರು? ಪರಮಾತ್ಮನು ಕೊಟ್ಟಿರುವಂಥ ಕರ್ತವ್ಯ. ಇದು ನನ್ನ ಕರ್ತೃತ್ವ ಭಾವದಿಂದ, ನನ್ನ ಒಂದು ಅಹಮ್ಮಮ ಭಾವಗಳಿಂದ ಬಂದಿರುವಂಥ ಕರ್ತವ್ಯ ಅಲ್ಲ, ಪರಮಾತ್ಮನು ಕೊಟ್ಟಿರುವಂಥ ಕರ್ತವ್ಯನ ಆ ಥರ ಮಾಡಿದ್ರೆ ಅದು ನಿನಗೆ ಶಾಂತಿಯನ್ನು ಕೊಡುತ್ತೆ. ಅದಿಲ್ಲದಿರ ನೀನು ಪರ್ಸ್ನಲ್ಲಾಗಿ ಕರ್ತೃತ್ವ ಬುದ್ಧಿಯಿಂದ ನೀನು ಇದು ನನ್ನ ಕರ್ತವ್ಯ, ಅದು ನನ್ನ ಕರ್ತವ್ಯ ಅಂತ ಅಂದುಕೊಂಡ್ರೆ ನಿನಗೆ ಶಾಂತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಕೃತ ಪ್ರಶಮ ಪೀಯೂಷಧಾರ ಸಾರಾಮೃತ ಸುಖಂ, ಚಾನ್ಸೇ ಇಲ್ಲ ನಿನಗೆ. ಕರ್ತವ್ಯ ಬುದ್ಧಿಗಳು ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ನಿನಗೆ ಶಾಂತಿ ಸಿಗೋದಿಲ್ಲ. ಪೆಂಡಿಂಗ್ ಫೈಲ್ ಥರನೇ ಇರುತ್ತೆ. ಆ ಮೋಹ ಎಲ್ಲಿ ತನಕ ಅಂದರೆ ಮೊಮ್ಮಕ್ಕಳು ಕೂಡ ಅವರು ಕೂಡ ಏನೋ ಮಾಡಬೇಕಂದ್ಬಿಟ್ಟು ಕರ್ತವ್ಯ ಬುದ್ಧಿ ಬರ್ತಾ ಇರುತ್ತೆ. ಎಲ್ಲಿಗೂ ನಿನಗೆ ರೆಸ್ಟ್ಲೆಸ್ನೆಸ್ ಆಗಿರ್ತೀಯ. ರೆಸ್ಟ್ ತಗೊಳ್ಳೋದಕ್ಕೆ ನಿನಗೆ ಅವಕಾಶನೇ ಕೊಡೋದಿಲ್ಲ ಅದು. ಅದೇ ನೀನು ಭಗವಂತನ ಕರ್ತವ್ಯ ಅಂತ ಮಾಡಿಬಿಟ್ರೆ ಬೇಗ ನಿನಗೆ ಇಮಿಡಿಯೇಟಾಗಿ ಅಲ್ಲೇ ನಿನಗೆ ಸುಖ ಸಿಕ್ಕಿರುತ್ತೆ. ಆವಾಗ ನೀನು ಫಲಾಪೇಕ್ಷೆ ಇಲ್ಲದಿರೇ ಕೇವಲ ಕರ್ತವ್ಯ ಬುದ್ಧಿಯಿಂದ ಮಾಡ್ಕೊತ ಹೋಗ್ತಾ ಇರ್ತೀಯ. ಪುರಾಣಗಳಲ್ಲಿ ಉಪನಿಷತ್ತಲ್ಲೇ ಪ್ರಮಾಣ ಬರುತ್ತೆ. ಜನಕ ಮಹಾರಾಜ ರಾಜ್ಯವನ್ನೇ ಆಳ್ತಾ ಇರ್ತಾರೆ. ಈ ಅಷ್ಟಾವಕ್ರನಿಗೆ ಸಂಪೂರ್ಣವಾಗಿ ಕೊಟ್ಟುಬಿಟ್ಟಿರ್ತಾರೆ. ಮತ್ತು ಅಷ್ಟಾವಕ್ರನೇ ಇದು ನನ್ನ ರಾಜ್ಯ, ಈಗ ನನ್ನ ರಾಜ್ಯವನ್ನು ನೀನು ಗುಲಾಮನ್ ಥರ ನಾನು ಹೇಳ್ದಂಗೆ ಮತ್ತೆ ಅದೇ ರಾಜ್ಯನೇ ನೀನು ನಡೆಸ್ಕೊತ ಹೋಗು, ಆದರೆ ಇದು ನನ್ನದು ಅಂತ. ಅದಕ್ಕೆ ಮತ್ತೆ ಜನಕ ಮಹಾರಾಜ ಅದೇ ಇದು ನಮ್ಮ ಗುರುಗಳ ರಾಜ್ಯಕ್ಕೆ ನಾನು ನಿಮಿತ್ತ ಮಾತ್ರವಾಗಿ ರೆಪ್ರೆಸೆಂಟೇಟಿವ್ ಆಗಿ ರಾಜನಾಗಿ ನಾನು ಕೆಲಸ ಮಾಡ್ತೇನೆ ಅನ್ನೋ ಭಾವನೆಯಿಂದನೇ ಚೆನ್ನಾಗಿ ಎಲ್ಲ ಡ್ಯೂಟೀಸು ಮಾಡ್ಕೊತ ಹೋಗ್ತಾ ಇರ್ತಾರೆ. ಒಂದು ಸತಿ ಜನಕ ಮಹಾರಾಜ ಗುರುಗಳ ಹತ್ರ ಯಾಜ್ಞವಲ್ಕ್ಯರ ಹತ್ರ ಹೋಗುವಾಗ ಪಾಠಕ್ಕೆ ಅಂತ ಸ್ವಲ್ಪ ಲೇಟ್ ಆದರೆ ಯಾಜ್ಞವಲ್ಕ್ಯರು ಮಿಕ್ಕಿರೋ ಶಿಷ್ಯರಿಗೆ ಪಾಠ ಹಿಡ್ದಿರ ಸ್ವಲ್ಪ ವೆಯ್ಟ್ ಮಾಡ್ತಾ ಇರ್ತಾರೆ. ಮಿಕ್ಕಿದ ಶಿಷ್ಯರೆಲ್ಲ ಸನ್ಯಾಸಿ ಶಿಷ್ಯರು ಕೋಪಿನವಂತರು, ಕೇವಲ ಕೋಪಿನ ಬಿಟ್ಟರೆ ಇನ್ನೇನೂ ಇಲ್ಲ. ಹೊರಗಡೆ ನೋಡೋದಕ್ಕೆ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿಗಳಂತೆ ಇರ್ತಾರೆ. ಅವ್ರು ಕೇಳ್ತಾರೆ, ಗುರುಗಳೇ ಯಾರ ಸಲುವಾಗಿ ನೀವು ವೆಯ್ಟ್ ಮಾಡ್ತಾಯಿದ್ದಾರೆ ಅಂದರೆ, ನಾನು ಜನಕ ಮಹಾರಾಜ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಪ್ಪ. ಅವನು ಗೃಹಸ್ಥ, ಅವನ ಸಲುವಾಗಿ ನೀವ್ಯಾಕೆ ವೆಯ್ಟ್ ಮಾಡ್ತೀರ? ನಾವು ಸನ್ಯಾಸಿಗಳಿದ್ದೀವಲ್ಲ, ನೀವು ಪಾಠ ಶುರು ಮಾಡಿಬಿಡಿ ಅಂದ್ಬಿಡ್ತಾರೆ. ಓಹೋ, ಇವರಿಗೆ ಈ ಭಾವನೆ ಬಂದಿದೆ, ಶ್ರೇಷ್ಠತ್ವ ಭಾವನೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಯಾರು ನಿಜವಾದ ಅಂತ ಟೆಸ್ಟ್ ಮಾಡಬೇಕಂದ್ಬಿಟ್ಟಿದ್ದೂ ಆ ಜನಕ ಮಹಾರಾಜ ಬಂದ ಮೇಲೆ ಕಾಡುಗಿಚ್ಚು ಬರೋ ಥರ ಒಂದು ಭ್ರಾಂತಿಯನ್ನು ಸೃಷ್ಟಿ ಮಾಡ್ತಾರೆ. ಇನ್ನೇನು ಬೆಂಕಿಯೆಲ್ಲ ಹತ್ರ ಬರ್ತಾ ಇರುತ್ತೆ. ಬ್ರಹ್ಮವಿದ್ಯೆ ಪಾಠ ಮಾಡೋದು ಒಂದು ನಿಯಮ ಇರುತ್ತೆ. ಗುರುಗಳ ಆಜ್ಞೆ ಆಗದಿರ ಯಾರು ಕ್ಲಾಸಿಂದ ಮಧ್ಯದಲ್ಲಿ ಎದ್ದು ಹೋಗೋಂಗಿಲ್ಲ. ಅದು ಶಿಷ್ಟಾಚಾರ ಭಂಗ ಆಗುತ್ತೆ. ಅದು ಎಂಥ ಸಮಸ್ಯೆ ಆದರೂ ಕೂಡ ಎದ್ದು ಹೋಗಬಾರ್ದು. ಅದು ಅವ್ರನ್ನ ಕಾಡುಗಿಚ್ಚಾಗಿ ಬೆಂಕಿ ಬಂದು ಅವರಿರೋ ಗುಡಿಸಲು ಕೂಡ ಸುಟ್ಟೋಗ್ತಾಯಿದೆ ಅಂದರೆ ಅವ್ರ ಹತ್ರ ಏನು ಇಲ್ಲವೇ ಇಲ್ಲ. ಇರೋದು ಇನ್ನೊಂದು ಕೋಪಿನ ಒಂದು ಬಟ್ಟೆ ಒಂದು ಒಣಗಾಕಿದ್ದಾರೆ. ಪಾಠನ ಬಿಟ್ಟು ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಎದ್ದು ಹೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಜನಕ ಮಹಾರಾಜಂದು ರಾಜ್ಯನೇ ಸುಟ್ಟೋಗ್ತಾ ಇರುತ್ತೆ. ಪ್ಯಾಲೇಸ್ ಎಲ್ಲ, ಅದರಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಆದರೂ ಕೂಡ ಕದಲ್ದಿರ ಹಂಗೆ ಪಾಠ ಕೇಳ್ತಾ ಇರ್ತಾನೆ. ಏನಪ್ಪ, ರಾಜ್ಯ ಸುಟ್ಟೋಗ್ತಾ ಇದೆ, ಮತ್ತು ಇನ್ನನ್ನು ಹೋಗಲ್ವಾ ಅವ್ರನ್ನ ಕಾಪಾಡೋಕ್ಕಂದರೆ, ಮಿಥಿಲಾಯಾಮ್ ದಗ್ಧಾಯಾಮ್ ನಮೇ ದಹ್ಯತಿ ಕಿಂಚನ ಅಂತ. ಸಂಪೂರ್ಣ ಮಿಥಿಲಾ ನಗರ ರಾಜ್ಯನೇ ಸುಟ್ಟೋದ್ರೂ ಕೂಡ ನಂದೇನು ಹೋಗೋದಿಲ್ಲ ಅಂತ. ಅಂದರೆ ಅಹಮ್ಮಮ ಭಾವಗಳೇ ಇಲ್ಲ. ಇವ್ರಿಗೆ ಕೋಪಿನ ಒಂದಿದೆ, ಅದರ ಮೇಲೆ ಅಹಂಭಾವ ಇದೆ. ಅದಕ್ಕೆ ಹೊರಗಡೆ ನಾಟಕದಲ್ಲಿ ತ್ಯಾಗ ಅಲ್ಲ, ಒಳಗಡೆ ನಿನಗೆ ಅಹಮ್ಮಮ ಭಾವಗಳು ಎಷ್ಟು ತೆಕ್ಕೊಂಡಿದೆ ಅನ್ನೋದು ಅಲ್ಲಿ ಪ್ರಮಾಣ ಆಗುತ್ತೆ. ಆ ಥರ ನೀನು ಅಹಮ್ಮಮ ಭಾವಗಳನ್ನು ತೆಕ್ಕೊಂಡು ಈಶ್ವರಾರ್ಪಣ ಬುದ್ಧಿಯಿಂದ ಭಗವಂತನ ಕರ್ತವ್ಯ ಅಂತ ಮಾಡಿದ್ರೆ ನಿನಗೆ ಅದಕ್ಕೆ ಸಮಸ್ಯೆ ಇಲ್ಲ. ಅದು ಬಿಟ್ಟು ನಿನ್ನ ಸ್ವಂತ ಕರ್ತೃತ್ವ ಬುದ್ಧಿಯಿಂದ ಕರ್ತವ್ಯ ಬುದ್ಧಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನಿನಗೆ ರೆಸ್ಟ್ ಇರೋದಿಲ್ಲ, ರೆಸ್ಟ್ಲೆಸ್ನೆಸ್ ಇರುತ್ತೆ. ನಿನಗೆ ಶಾಂತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಷ್ಟಾವಕ್ರ ಮುನಿಗಳು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಭವೋ ಎಂ ಭಾವನಾ ಮಾತ್ರೋ ನ ಕಿಂಚಿತ್ ಪರಮಾರ್ಥತಃ ನಾಸ್ತ್ಯ ಭಾವ ಸ್ವಭಾವಾನಾಂ ಭಾವಾಭಾವ ವಿಭಾವಿನಾಂ ಭವೋಯಂ ಭಾವನಾ ಮಾತ್ರೋ ನ ಕಿಂಚಿತ್ ಪರಮಾರ್ಥತಃ ನಾಸ್ತ್ಯ ಭಾವ ಸ್ವಭಾವಾನಾಂ ಭಾವಾಭಾವ ವಿಭಾವಿನಾಂ.
ಭವೋಯಂ ಭಾವನಾ ಮಾತ್ರ ನ ಕಿಂಚಿತ್ ಪರಮಾರ್ಥತಃ. ಈ ಪ್ರಪಂಚವೆಲ್ಲವೂ ಕೂಡ ಭಾವ ಸ್ವರೂಪಾನೇ. ನಮ್ಮ ತಾತ ಗುರುಗಳ ಹತ್ರನೇ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ನಮ್ಮ ತಾತ ಗುರುಗಳ ಪರಮ ಗುರುಗಳವರ ಫ್ರೆಂಡ್ ಯಾರೋ ಒಬ್ಬರು ಆಶ್ರಮದಲ್ಲಿ ಜಗಳ ಆಗಿಬಿಟ್ಟಿರುತ್ತೆ. ಜಗಳ ಆಗಿಬಿಟ್ಟಿದ್ದೂ ಸಿಕ್ಕಾಪಟ್ಟೆ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಅದು ಇದು ಎಲ್ಲ ವಿಪರೀತ ಆಗಿಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ದಿನ ನಮ್ಮ ಆಶ್ರಮದಲ್ಲಿ ರೆಸ್ಟ್ ತಗೊಳ್ಳೋಕ್ಕೆ ಬಂದಿರ್ತಾರೆ. ಅದು ವಿಪರೀತವಾಗಿ ವಯಸ್ಸಾಗಿತ್ತಂತೆ ಅವರಿಗೆ. ವಯಸ್ಸಾಗಿದ್ದರೆ ಸಾಯಂಕಾಲ ಸಮಯದಲ್ಲಿ ವಾಕಿಂಗ್ ಹೋಗ್ತಾಯಿದ್ದಾರೆ. ಮುಂದುಗಡೆ ನಮ್ಮ ತಾತ ಗುರುಗಳು ಮತ್ತು ನಮ್ಮ ಗುರುಗಳು, ನಮ್ಮ ತಾತ ಗುರುಗಳ ಹಿಂದುಗಡೆ ಇವರು ವಯಸ್ಸಾಗಿದೆಲ್ಲ ಕೈಯಲ್ಲಿ ಕಟ್ಟಿಗೆ ಇಟ್ಕೊಂಡು ಅಲ್ಲಿ ವಾಕಿಂಗ್ ಥರ ಓಂಕಾರೇಶ್ವರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆತನಿಗೆ ಮನೋರಾಜ್ಯ ಆಗಿಬಿಟ್ಟಿದೆ ಮನಸ್ಸಿನಲ್ಲಿ. ಆತನಿಗೆ ಆಶ್ರಮದ ಸಮಸ್ಯೆಗಳಿಂದ ಇಲ್ಲಿ ಬಂದಿದ್ದಾನಲ್ಲ, ಅವ್ರ ಮೇಲೆಲ್ಲ ವಿಪರೀತ ಕೋಪ ಬಂದಿದೆ. ಕೋಪ ಬಂದುಬಿಟ್ಟು ಮನಸ್ಸಲ್ಲೇ ಯೋಚನೆ ಮಾಡ್ಕೊತ ಅವರು ಊಹನೆಯಲ್ಲಿ ಸಿಕ್ಕಾಪಟ್ಟೆ ಊಹಿಸ್ಕೊಂಬಿಟ್ಟು ಕೈಲಿರೋ ಕಟ್ಟಿಗೆ ತಗೊಂಡು ಅವನ ಹೆಸರು ಹೇಳ್ಬಿಟ್ಟು ದುರ್ಮಾರ್ಗನೇ, ನನ್ನನ್ನು ಆಶ್ರಮದಿಂದ ಹೊರಗಡೆ ಕಳಿಸ್ದೆ ಅಂದ್ಬಿಟ್ಟು ಕಟ್ಟಿಗೆ ತೊಗೊಂಡು ಫುಲ್ಲು ಫೈಟಿಂಗ್ ಮಾಡ್ತಾಯಿದ್ದಾನಂತೆ. ಮುಂದುಗಡೆ ನೋಡಿದ್ರೆ ನಮ್ಮ ತಾತ ಗುರುಗಳೇ ಇದ್ದಾರೆ, ಅಲ್ಲಿ ಯಾರೂ ಇಲ್ಲವೇ ಇಲ್ಲ. ಆ ವ್ಯಕ್ತಿ ಅಲ್ಲಿ ಇಲ್ಲವೇ ಇಲ್ಲ. ಬರೀ ಮನಸ್ಸಿನಿಂದ ಸಿಕ್ಕಾಪಟ್ಟೆ ದುಃಖಕ್ಕೆ ಡಿಪ್ರೆಷನ್ಗೆ ಗುರಿ ಆಗಿಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ವಿಚಾರದಲ್ಲೇ ಕಟ್ಟಿಗೆ ತೊಗೊಂಡು ಅವನನ್ನು ಹೊಡಿತಾನೆ. ಎದುರುಗಡೆ ಅವನ ಶತ್ರು ಕಾಣಿಸ್ತಾ ಇದ್ದಾನೆ, ಅವನ ಕಟ್ಟಿಗೆ ತೊಗೊಂಡು ಹೊಡಿತಾ ಇದ್ದಾನೆ. ಮತ್ತು ಹಿಂದುಗಡೆಯವರು ಸ್ವಲ್ಪ ನಮ್ಮ ಗುರುಗಳು ಕೂಗಿ ಓಂ ಅಂತ ಕೂಗಿದ ಮೇಲೆ ಏನಾಯ್ತು ಅಂದರೆ, ಅಯ್ಯೋ ಅವನ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಅವ್ನ ಎದುರುಗಡೆ ನಿಂತಂಗೆ ಆಯಿತು, ಅದಕ್ಕೆ ಅವನ ಕಟ್ಟಿಗೆ ಹೊಡಿತಾ ಇದ್ದಾನೆ. ಇನ್ನು ಸ್ವಲ್ಪ ಆಗಿದ್ರೆ ನಮಗೆ ತಾತ ಗುರುಗಳಿಗೆ ಕಟ್ಟಿಗೆ ಬಿಡೋದಂತೆ. ಮತ್ತು ಅಲ್ಲಿ ಏನು ವ್ಯಕ್ತಿನೇ ಇಲ್ಲ, ಆದರೆ ಅಲ್ಲಿ ಕ್ರಿಯೆಗಳು ನಡೀತಾ ಇಲ್ಲ. ಅಲ್ಲಿ ಹಗ್ಗ ಬಿದ್ದಿದೆ, ಹಾವಿದೆ. ಇಲ್ಲದೇ ಇರೋ ಅಂಥ ಹಾವನ್ನು ಊಹಿಸಿಕೊಂಡು ಹಾರ್ಟ್ ಅಟ್ಯಾಕ್ ತರಿಸ್ಕೊಂಡು ಲಕ್ಷಗಳು ದುಡ್ಡು ವೇಸ್ಟ್ ಮಾಡ್ಕೊಂಡವರು ಎಷ್ಟೋ ಚರಿತ್ರೆ ಇದೆ ಭಾರತ ದೇಶದಲ್ಲಿ. ಭ್ರಾಂತಿ ಇಲ್ಲವೇ ಇಲ್ಲ ಆ ವಸ್ತು. ಕೇವಲ ಅದೇ ಥರ ಪ್ರಪಂಚ, ಈ ಸಂಪೂರ್ಣ ಪ್ರಪಂಚ ಕೂಡ ಅಷ್ಟೇ, ನಮ್ಮ ಭಾವನಾ ಮಾತ್ರವಷ್ಟೇ. ಸ್ವಪ್ನವೂ ಅಷ್ಟೇ, ಕೇವಲ ನಮ್ಮದೊಂದು ಭಾವನೆ, ನಮ್ಮದೊಂದು ಇಂಪ್ರೆಷನ್ಸ್. ಜಾಗೃತ ಅವಸ್ಥೆಯಲ್ಲಿ ಏನೇನೆಲ್ಲ ಮಾಡಿದ್ವೋ ಅದರದ್ದೆಲ್ಲ ಮಿಕ್ಸಪ್ ಆಗಿ ಸ್ವಪ್ನ ಬರುತ್ತೆ. ಒಬ್ಬ ಪ್ರೊಫೆಸರು ಬ್ರಿಟಿಷರಿದ್ದಾಗ ಜರ್ಮನಿಯಿಂದ ಬರ್ತಾನೆ. ಅವರ ಆನೆಗಳನ್ನೇ ನೋಡಿರೋದಿಲ್ಲ. ಭಾರತ ದೇಶದಲ್ಲಿ ಆನೆಯನ್ನು ನೋಡಿಬಿಟ್ಟಿದ್ದಾನೆ ಝೂನಲ್ಲಿ. ಅವ್ರಿಗೆ ಫುಲ್ಲು ಮೈಂಡಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿದೆ. ಮತ್ತು ಭಾರತ ದೇಶದಲ್ಲೆಲ್ಲ ಸೀರೆನೇ, ಹೆಣ್ಣುಮಕ್ಳು ಸೀರೆನೇ ಉಡ್ತಾಯಿದ್ರು. ಅಂಥವ್ರ ಮಧ್ಯದಲ್ಲಿ ಯಾರೋ ಬ್ರಿಟಿಷ್ ಆಫೀಸರ್ ಹಿಡಿತೀನಿ, ಯಾರೋ ಒಬ್ಬರು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಫ್ರಾಕ್ ಹಾಕ್ಕೊಂಡು ಬಂದುಬಿಟ್ಟಿದ್ರು. ಈ ಸೀರೆಗಳ ಮಧ್ಯದೆಲ್ಲ ಅದೊಂದು ಫ್ರಾಕ್ ಒಂದು ಎತ್ತಿ ಕಾಣಿಸುತ್ತಲ್ಲ, ವಿಚಿತ್ರ ಹುಡುಗೆ ಥರ. ಇವೆರಡು ಸೀನ್ಗಳು ಬ್ರೈನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾವೆ. ರಾತ್ರಿ ಮಳಕ್ಕೊಂಡಿದ್ದಾನೆ, ಯಾರೋ ಡೋರ್ ತಟ್ತಾರೆ. ಯಾರಪ್ಪ ಡೋರ್ ತಟ್ಟಿದ್ದಂತ ಬಾಗಿಲು ತೆಗೆದ್ರೆ ಆನೆ ಫ್ರಾಕ್ ಹಾಕ್ಕೊಂಡು ಬಂದ್ಬಿಟ್ಟು ನೋಡಿದ್ರೆ ಅದು ಸ್ವಪ್ನ. ನೋಡಿ ಸ್ವಪ್ನ ಹೆಂಗೆ ಬರುತ್ತೆ ಅಂತ ಮಿಕ್ಸಪ್. ಅದು ಹೈಲೈಟ್ ಆಗೆಲ್ಲ ನಾವು ಏನೇನು ನೋಡ್ತೀವೋ ಅದು ಮತ್ತು ಪೂರ್ವಜನದ ಕೆಲವೊಂದು ಸಂಸ್ಕಾರಗಳು ಎಲ್ಲ ಮಿಕ್ಸ್ ಆಗಿ ಸ್ವಪ್ನ ಬರುತ್ತೆ. ಅದೆಲ್ಲ ನಮ್ಮದೇ ಓನ್ ಪ್ರೊಜೆಕ್ಷನ್. ಅದು ಈಗ ನಾವು ನೋಡ್ತಾ ಇರೋ ಜಾಗೃತ ಅವಸ್ಥೆ ಕೂಡ ಪೂರ್ವಜನದಲ್ಲಿ ನಾವೆಲ್ಲ ಊಹಿಸಿಕೊಂಡಿರೋ ಅಂಥ ಇವೊಂದು ಸ್ಥಿತಿನೇ ಇದೆ. ನಮ್ಮ ಅನುಕೂಲವಾಗಿ, ನಮ್ಮ ಭಾವನೆಗಳಿಗೆ ಅನುಕೂಲವಾಗಿ ಅದೇ ಥರ ಈ ಪ್ರಪಂಚ ನಮಗೆ ಕಾಣಿಸ್ಕೊಡ್ತಾ ಇದೆ. ಅದಕ್ಕೆ ಈ ವಾಸ್ತವಿಕವಾಗಿ ಹೊರಗಡೆ ಯಾವುದೂ ವಸ್ತು ಅನ್ನೋದು ಇಲ್ಲವೇ ಇಲ್ಲ, ಕೇವಲ ಭಾವನಾ ಮಾತ್ರವಷ್ಟೇ. ಸತ್ಯವಾದಂಥ ವಸ್ತು ಅಂದರೆ ತ್ರಿಕಾಲ ಅಬಾಧ್ಯತ್ವಂ. ಅಸತ್ ಭಿನ್ನತ್ವೇ ಸತಿ ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ. ಸತ್ಯವಾದ ವಸ್ತು ಅಂದರೆ 3 ಕಾಲಗಳಲ್ಲೂ ಅದು ಪರ್ಮನೆಂಟ್ ಆಗಿರಬೇಕು. ಪಾಸ್ಟು, ಪ್ರೆಸೆಂಟು, ಫ್ಯೂಚರಲ್ಲೂ ಇರಬೇಕು. 3 ಅವಸ್ಥೆಗಳಲ್ಲೂ ಇರಬೇಕು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳಲ್ಲೂ ಕಂಟಿನ್ಯೂಸ್ ಆಗಿರಬೇಕು. ಅಂಥದ್ದು ಯಾವುದಾದ್ರೂ ಒಂದು ವಸ್ತು ಹೇಳಿ ತೋರಿಸಿ ಪರ್ಮನೆಂಟ್ ಆಗಿರುವಂಥ ವಸ್ತು. ಹೆಚ್ಚು ಲಾಂಗ್ ಟೈಮ್ ಇರೋವಂಥ ವಸ್ತು ಯಾವುದಿದೆ ಹೇಳಿ? ಮಹಾ ಅಂದರೆ ನೀವೇನು ಹೇಳ್ತೀರ? ಬೆಟ್ಟ ಅಂತಾರೆ, ಇಲ್ಲ ಅಂದರೆ ಆಕಾಶ ಅಂತೀರ. ಎಷ್ಟು ಗಂಟೆ ಇರುತ್ತೆ ಈ ಆಕಾಶ ಬೆಟ್ಟ ಎಲ್ಲ? ಅದಕ್ಕೆ ವ್ಯಾಲಿಡಿಟಿ ಚೆನ್ನಾಗಿ ಎಷ್ಟು ವರ್ಷ ಇರ್ತದೆ? ಬೆಟ್ಟಗಳು, ನದಿಗಳು ಇವೆಲ್ಲ ಲಕ್ಷ ವರ್ಷನ? 18 ಗಂಟೆಗಿಂತ ಯಾವುದು ಹೆಚ್ಚು ವ್ಯಾಲಿಡಿಟಿ ಇರಲ್ಲ. 18 ಗಂಟೆಗಿಂತ ಹೆಚ್ಚಿರುವಂಥ ವಸ್ತು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ಜಾಗೃತ ಅವಸ್ಥೆಯಲ್ಲಿರೋದು ಸ್ವಪ್ನಕ್ಕೆ ಹೋದ್ರೇ ಅಲ್ಲೇ ಸ್ಮ್ಯಾಶ್ ಆಗಿಬಿಡುತ್ತೆ.
ನೀನು 24 ಗಂಟೆಯಲ್ಲಿ ಎಚ್ಚರವಾಗಿದ್ದರೆ ಹೆಚ್ಚು ಕಡಿಮೆ 18 ಗಂಟೆನೇ ಎಚ್ಚರ ಆಗ್ತದೆ. ಸ್ವಪ್ನದಲ್ಲಿ ನೀನು ಜಾಗೃತ ಅವಸ್ಥೆಯಲ್ಲಿರುವಂಥ ಪ್ರಪಂಚದ ಸ್ವಪ್ನದಲ್ಲೇ ಇಳಿದಿರಾಗುತ್ತೆ. ಮತ್ತು ಇದಕ್ಕೆ ಸತ್ಯವಾದ ಪ್ರಪಂಚ ಅಂತ ಏನು ಪ್ರಯೋಜನ? ಚೆನ್ನಾಗಿ ನೀನು ಕೋಟಿ ಸಂಪಾದನೆ ಮಾಡು, ಮಲ್ಕೊಂಡಿರು, ಆ ಪಕ್ಕದಲ್ಲಿ ಇಷ್ಟು ಮೃಷ್ಟಾನ್ನ ಭೋಜನ ಇಟ್ಕೊಂಡ್ರು, ಮಲಗಿದ ಮೇಲೆ ನೀನಲ್ಲಿ ಭಿಕ್ಷುಕ ಆಗಿಬಿಟ್ರೆ ಸ್ವಪ್ನದಲ್ಲಿ ನೀನು ಈ ದುಡ್ಡು ಈ ಸಂಪತ್ತು ಏನಾದರೂ ಕೆಲಸ ಬರುತ್ತದೆ? ಏನು ಸ್ವಪ್ನದಲ್ಲೇ ಕೆಲಸ ಬರ್ತಾ ಇಲ್ಲ. ಮತ್ತು ಸ್ವಪ್ನದಲ್ಲಿ ನೀನು ದೊಡ್ಡ ಶ್ರೀಮಂತನಾಗಿ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ವಿಪರೀತವಾಗಿ, ಒಂದ್ಸತಿ ನಮಗೆ ಬಂದಿದ್ದು ಸ್ವಪ್ನ, ಫೋನ್ಪೇ ಬ್ಯಾಲೆನ್ಸ್ ನೋಡಿದ್ರೆ ಸ್ವಪ್ನದಲ್ಲಿ ವಿಪರೀತ ಹೆಚ್ಚಿದೆ. ಅಬ್ಬಾ ಇರಲಿ ಬಿಡಪ್ಪ, ಒಳ್ಳೆ ಕೆಲಸಗಳು ಮಾಡ್ಬೋದು, ಹಂಗೆ ಎದ್ದು ನೋಡಿದ್ರೆ ಏನು ಜಾಗ್ರತ ಅವಸ್ಥೆಯಲ್ಲಿ ಏನು ಇಲ್ಲವೇ ಇಲ್ಲ. ಇಲ್ಲಿಂದ ಅಲ್ಲಿ ಕೆಲಸ ಬರ್ತಾ ಇಲ್ಲ, ಅಲ್ಲಿಂದ ಇಲ್ಲಿ ಕೆಲಸ ಬರ್ತಾ ಇಲ್ಲ. ಮತ್ತು ಇದಕ್ಕೆ ಜಾಗೃತ ಅವಸ್ಥೆಗೆ ಸತ್ಯ ಅಂತ ಯಾಕೆ ಹೆಸರು ಇಡ್ತಾ ಇದೆ? ಸತ್ಯ ಅಂತ ಹೆಸರು ಇಡೋದ್ರಿಂದ ಏನು ಪ್ರಯೋಜನ ಇದೆ? ಸ್ವಪ್ನದಲ್ಲೇ ಕೆಲಸಕ್ಕೆ ಬರ್ತಾ ಇಲ್ಲ ಇಲ್ಲಿನ ಸಂಪತ್ತು. 18 ಗಂಟೆಗಿಂತ ಹೆಚ್ಚು ಲಾಂಗಿಟಿವಿಟಿ ಇರುವಂಥ ವಸ್ತು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅಂಥದ್ದು ಒಂದೇ ಒಂದು ವಸ್ತು, ಅದು ಪರಮಾತ್ಮ ಸಚ್ಚಿದಾನಂದ ಸ್ವರೂಪ. ಅದು ನಿನ್ನ ಸ್ವಭಾವವಾಗಿದೆ, ನಿನ್ನ ಸ್ವರೂಪವಾಗಿದೆ. ನೀನಿರ್ತೀಯ 3 ಅವಸ್ಥೆಗಳಲ್ಲೂ ಕಂಟಿನ್ಯೂಸ್ ಆಗಿ ನೀನು ಇರ್ತೀಯ. ಅದಕ್ಕೆ ನಿನ್ನ ಬೆಳಗ್ಗೆ ಏನಾಗಿದೆಯೋ, ಸ್ವಪ್ನದಲ್ಲಿ ಏನಾಗಿದೆಯೋ, ಸುಷುಪ್ತ ಅವಸ್ಥೆಯಲ್ಲಿ ಸ್ವಪ್ನಗಳು ಬಂದಿಲ್ಲ ಅಂತ ಕೂಡ ನೀನು ಕಂಟಿನ್ಯೂಸ್ ಆಗಿ ತಿಳ್ಕೊಂಡಿದೀಯ. 3 ಊರುಗಳಲ್ಲಿ ನಡೆಯೋ ವಿಷಯನ ಒಬ್ಬ ವ್ಯಕ್ತಿ ತಿಳ್ಕೊತಾನೆ ಅಂದರೆ 3 ಊರುಗಳಲ್ಲೂ ಆ ವ್ಯಕ್ತಿ ಇರಬೇಕು. ಮತ್ತು 3 ಅವಸ್ಥೆಗಳಿರೋ ವಿಷಯಗಳನ್ನು ನೀನು ತಿಳ್ಕೊಂಡಿದ್ದರೆ 3 ಅವಸ್ಥೆಗಳಲ್ಲೂ ಕೂಡ ನೀನು ಇದ್ದೆ. ನೀನು ನಿತ್ಯವಾಗಿದೆ, ನೀನು ಪರ್ಮನೆಂಟ್ ಆಗಿದೆಯಾ. ನೀನೇ ನಿನ್ನ ಒಳಗಡೆ ಇರೋ ಆ ಪರಮಾತ್ಮ ತತ್ವವೇ ಸತ್ಯವಾದಂಥ ವಸ್ತು. ಪ್ರಪಂಚದಲ್ಲಿ ಒಂದೇ ಸತ್ಯವಾದಂಥ ವಸ್ತು ಇದೆ, ಅದು ನೀನೇ ಆಗಿದೆಯಾ, ನಿನ್ನ ಸ್ವಭಾವವೇ ಆಗಿದೆ. ಅದನ್ನೇ ನೀನು ಪರಮಾತ್ಮ ಅಂತ ಇದೆಯಾ, ಪರಮಾನಂದ ಅಂತ ಇದೆಯಾ, ಮೋಕ್ಷ ಅಂತ ಇದೆಯಾ, ಏನೇನೋ ಹೆಸರಿಟ್ಕೊಂತೆ, ಅದು ನೀನೇ ಆಗಿದೆ. ಅದು ಬಿಟ್ಟರೆ ಇನ್ಯಾವುದೂ ಕೂಡ ಸತ್ಯವಾದಂಥ ವಸ್ತು ಇಲ್ಲ. ಎಲ್ಲದಕ್ಕೂ ಡೇಟ್ ಆಫ್ ಬರ್ತು, ಎಕ್ಸ್ಪೈರಿ ಡೇಟು 2 ಇದೆ. ಎಲ್ಲವೂ ಮಿಥ್ಯಾನೇ. ಮಿಕ್ಕಿದ್ದ ಎಲ್ಲ ವಸ್ತುಗಳು ಕೇವಲ ನಿನ್ನ ಒಂದು ಕಲ್ಪನೆ ಅಷ್ಟೇ, ಭಾವನೆ ಮಾತ್ರ ಅಷ್ಟೇ. ಸ್ವಪ್ನದಲ್ಲಿ ಎಷ್ಟು ಬೆಟ್ಟಗಳು, ನದಿಗಳು, ಮರಗಳು ಎಲ್ಲ ಎಷ್ಟು ನಿಜವಾಗಿ ಅನ್ನಿಸ್ತಾ ಇತ್ತು, ಎಲ್ಲೂ ಹೋಯ್ತು ಅವೆಲ್ಲ ವಸ್ತುಗಳು. ಅಷ್ಟು ದೊಡ್ಡ ಮೆಟೀರಿಯಲ್ ಎಲ್ಲ ಎಲ್ಲೂ ಹೋಯ್ತು. ಕೇವಲ ಭಾವನೆ ಮಾತ್ರ ಅಷ್ಟೇ. ಈ ಜಾಗೃತ ಅವಸ್ಥೆ ಕೂಡ ಅಷ್ಟೇ. ಇದು ಕೇವಲ ನೀನು ಸ್ವರೂಪದಲ್ಲಿ ಎದ್ದ ಮೇಲೆ ಇದು ಯಾವುದು ವಾಸ್ತವಿಕವಾಗಿರೋದು, ಇದು ಕೇವಲ ಕಲ್ಪನಾ ಮಾತ್ರವೇ ಆಗಿರುತ್ತೆ. ಆದ್ದರಿಂದ ಭವೋಯಂ ಭಾವನಾ ಮಾತ್ರ ನ ಕಿಂಚಿತ್ ಪರಮಾರ್ಥತಃ ನಾಸ್ತಿ ಅಭಾವ ಸ್ವಭಾವನೌ ಭಾವ ವಿಭಾವಿನಾಂ. ನೀನು ಭಾವವನ್ನು, ಈ ವಿಷಯಗಳ ಭಾವವನ್ನು, ವಿಷಯಗಳ ಅಭಾವವನ್ನು ಎರಡನ್ನೂ ತಿಳ್ಕೊತಾ ಇದೆಯಾ. ಜಾಗೃತ ಅವಸ್ಥೆಯಲ್ಲಿ ಎಷ್ಟೋ ಬೆಟ್ಟಗಳು ಇವು, ಅದರ ಭಾವ ಇತ್ತು. ಸ್ವಪ್ನದಲ್ಲಿ ಅದರ ಅಭಾವ ಇತ್ತು. ಸ್ವಪ್ನದಲ್ಲಿ ಒಂದು ವೇಳೆ ನೀನು ಇದು ಇಲ್ಲಿಂದೇ ಅಲ್ಲ ಬಂತು ಅಂದ್ಕೊಂಡ್ರು ಕೂಡ ಸುಷುಪ್ತಿಯಲ್ಲಿ ಎಲ್ಲದರ ಅಭಾವ ಇತ್ತು, ಪ್ರಪಂಚವೇ ಇಲ್ಲ ಅಲ್ಲಿ. ಮತ್ತು ಈ ಪ್ರಪಂಚದಲ್ಲಿರೋ ವಸ್ತುಗಳ ಭಾವವನ್ನು, ಅದರ ಅಭಾವವನ್ನು ಕೂಡ ತಿಳ್ಕೊತಾ ಇದೆಯಾ ಅಂದರೆ ನೀನು ಸಾಕ್ಷಿಯಾಗಿದೆಯಾ, ನೀನು ಎರಡನ್ನೂ ತಿಳ್ಕೊತಾ ಇದೆಯಾ. ಮತ್ತು ಅದೇ ಆದ್ದರಿಂದ ನಿನ್ನ ಸ್ವಭಾವಕ್ಕಿಂತ ಭಿನ್ನವಾದ ಎಲ್ಲ ಪ್ರಪಂಚದಲ್ಲಿ ಭಾವವಾದಂಥ ವಸ್ತುಗಳಷ್ಟೇ ಹೊರತು ಭಾವನೆಗೆ, ಕಲ್ಪನೆಗೆ ಮಾತ್ರನೇ ಅವು ಸಿಗುವುದು ಅಂತೂ ವಾಸ್ತವಿಕವಾಗಿ ಯಾವುದೇ ಆದಂಥ ವಸ್ತು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ನೀನು ಯಾವುದರಂತೂ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ, ನೀನೇ ಇದೆಯಾ ಅಂತ ಇಲ್ಲಿ ಈ ಶ್ಲೋಕದ ಮುಖಾಂತರ ಹೇಳ್ತಾ ಇದ್ದಾನೆ. ಮತ್ತು ಮಿಕ್ಕಿದ್ದು ಇನ್ನೊಂದು ಶ್ಲೋಕ ನೋಡೋಣ. ನ ದೂರಂ ನ ಚ ಸಂಕೋಚಾತ್ ಲಬ್ಧಮೇವಾತ್ಮನಃ ಪದಂ ನಿರ್ವಿಕಲ್ಪಂ ನಿರಾಯಾಸಂ ನಿರ್ವಿಕಾರಂ ನಿರಂಜನಂ. ನ ದೂರಂ ನ ಚ ಸಂಕೋಚಾತ್ ಲಬ್ಧಮೇವಾತ್ಮನಃ ಪದಂ ನಿರ್ವಿಕಲ್ಪಂ ನಿರಾಯಾಸಂ ನಿರ್ವಿಕಾರಂ ನಿರಂಜನಂ. ಹೋಗಲಿ, ನೀನು ಹುಡುಕ್ತಿರುವಂಥ ಪರಮಾತ್ಮ ಯಾವಾಗಲೂ ಭಿನ್ನ ಬುದ್ಧಿಯಿಂದ ನಿನಗಿಂತ ಹೊರಗಡೆನೇ ಹುಡುಕೋ ಪ್ರಯತ್ನ ಮಾಡ್ತೀಯ.
ಅವನು ನಿನ್ನಿಂದ ದೂರ ಇಲ್ಲ. ನಾ ದೂರಂ ನಾ ಸಂಕೋಚಾತ್. ಪ್ರತ್ಯಕ್ ಅಂತಾರೆ. ಪ್ರತ್ಯಕ್ ಅಂದರೆ ಇನ್ನರ್ ಮೋಸ್ಟ್. ಅದು ನಿನ್ನ ಸ್ವರೂಪವೇ ಆಗಿದೆ. ನೀನು ಗಮನ ಕೊಡ್ತಾ ಇಲ್ಲ. ಗಮನ ಯಾಕೆ ಕೊಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಅಪಸ್ಮಾರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ, ಮರ್ತೋಗೋದು. ದಕ್ಷಿಣಾಮೂರ್ತಿ ಫೋಟೋ ನೋಡಿ, ಕಾಲು ಕೆಳಗಡೆ ಒಬ್ಬ ರಾಕ್ಷಸ ಇರ್ತಾನೆ, ಅವನು ಅಪಸ್ಮಾರ ಅಂತ. ಅದು ನಾವು ಮರ್ತೋಗೋ. ಸ್ಮರ ಅಂದರೆ ನೆನೆಸಿಕೋ ಅಂತ, ಅಪಸ್ಮರ ಅಂದ್ರೆ ಮರ್ತೋಗು ಅಂತ. ನಾವು ಯಾರು, ನಮ್ಮ ಸ್ವಭಾವ ಏನು ಅನ್ನೋದನ್ನು ಈ ಮರುವು ನಮ್ಮ ಪ್ರತಿ ಕ್ಷಣದಲ್ಲೂ ಮರೆಸ್ಬಿಡ್ತಾರೆ. ಅದಕ್ಕೆ ನಾವು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಈಗ ಸಣ್ಣ ಮಕ್ಕಳನ್ನು ಹಗಳತ್ತು, ಪುಸ್ತಕವನ್ನು ನೀನು ಯಾವುದರ ಸಹಾಯದಿಂದ ಓದ್ತಿದ್ದೀಯಪ್ಪ ಅಂದರೆ ಕಣ್ಣಿಂದ ಓದ್ತಾ ಇದ್ದೀನಿ ಅಂತಾರೆ. ಅದೇ ಅಮಾವಾಸ್ಯೆ ರಾತ್ರಿ ದಿವಸ ಅವನಿಗೆ ಕಣ್ಣು ಪುಸ್ತಕ ಇದ್ದರೆ ಓದೋದಕ್ಕಾಗುತ್ತಾ? ಜೊತೆಗೆ ಸೂರ್ಯಕಿರಣ ಬೆಳಕು ಇರಬೇಕಲ್ಲ. ಅಂದರೆ ಆ ಸೂರ್ಯಕಿರಣ ಬೆಳಕು ಅನ್ನೋದು ಒಂದು ಪ್ರಕಾಶ ಇದೆ, ಅದರ ಕಡೆ ಗಮನ ಕೊಟ್ಟಿಲ್ಲ, ಅದಕ್ಕೆ ಮಹತ್ವ ಬುದ್ಧಿನೇ ಕೊಟ್ಟಿಲ್ಲ. ಡೈರೆಕ್ಟಾಗಿ ನಾನು ಕಣ್ಣಿಂದ ಪುಸ್ತಕ ಓದ್ತಾ ಇದ್ದೇನೆ ಅಂತ. ಯಾಕದು ಬೇಕಾಬಿಟ್ಟು ಫ್ರೀಯಾಗಿರೋದ್ರಿಂದ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದೇ ಥರ ನಮ್ಮ ಒಳಗಡೆ ಒಂದು ಸಾಕ್ಷಿ ಚೈತನ್ಯ, ಒಂದು ಪ್ರಕಾಶ ಇದೆ, ಅಲ್ಲಿ ನಾವು ಗಮನ ಕೊಡೋಕ್ಕೆ ಹೋಗ್ತಾ ಇಲ್ಲ. ಈ ಮರುವು ಅನ್ನೋ ರಾಕ್ಷಸ ನಮ್ಮನ್ನು ಅದನ್ನು ಗುರುತು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಅಲರ್ಟಾಗಿರಬೇಕು. ಬುದ್ಧಿಗಳ ವೃತ್ತಿಯನ್ನು ಕೂಡ ಯಾವುದರಿಂದನೂ ತಿಳ್ಕೊತಾ ಇದ್ದೀವಿ. ಹೇಗೆ ನಾವು ಕಣ್ಣನ್ನು ನಮ್ಮ ಕಣ್ಣಿಂದ ನಾವು ಕಣ್ಣನ್ನು ನೋಡ್ಕೊಳ್ಳೋಕ್ಕೆ ಆಗದೆ ಆದರೂ ಕೂಡ ಸುತ್ತಮುತ್ತ ಇರೋ ವಸ್ತುಗಳು ಜ್ಞಾನ ಆಗ್ತಾ ಇದೆ ಅಂದರೆ ನನಗೆ ಕಣ್ಣುಗಳು ಕೆಲಸ ಮಾಡ್ತಾ ಇದೆ, ನನ್ನ ಕಣ್ಣುಗಳಿದೆ ಅಂತ ಹೆಂಗೆ ತಿಳ್ಕೊತೀವೋ ಅದೇ ರೀತಿ ಬುದ್ಧಿ ಮತ್ತು ಬುದ್ಧಿಯಲ್ಲಿ ನಡೀತಾ ಇರೋಂಥ ವೃತ್ತಿಗಳನ್ನು ಕೂಡ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ಸಾಕ್ಷಿ ಚೈತನ್ಯ ರೂಪವಾದ ನಾನು ಇದ್ದೇ ಇದ್ದೀನಿ, ಅದೇ ನನ್ನ ಸ್ವರೂಪ ಅನ್ನೋದು ಈ ಅಲರ್ಟ್ನೆಸ್ಸು ಮಿಸ್ ಆಗುತ್ತೆ. ಅಲರ್ಟ್ನೆಸ್ ಮಿಸ್ಸಿಂಗ್ ಮೈಂಡ್ ಅಂತಾರೆ. ಇದೇ ಆವರಣ ಶಕ್ತಿ. ಆ ಟೇಬಲ್ ಮೇಲೆ ಕನ್ನಡಕ ಇರುತ್ತೆ, ಕಣ್ಣು ಚಕ್ಷುಂದ್ರೆ ಅಲ್ಲಿ ತನಕ ಹೋಗಿರುತ್ತೆ, ಆದರೂ ಕೂಡ ಅದು ಇಲ್ಲ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಎಷ್ಟೋ ಸತಿ ವಸ್ತು ಕೈಯಲ್ಲೇ ಇರುತ್ತೆ, ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಯಾಕೆ ಅಂದರೆ ಅದೇ ಅಲರ್ಟ್ನೆಸ್ ಮಿಸ್ಸಿಂಗ್ ಮೈಂಡ್. ಇಲ್ಲೂ ಕೂಡ ಅಷ್ಟೇ, ನಾವು ಆ ಅಲರ್ಟ್ನೆಸ್ ಮಿಸ್ ಮಾಡ್ತಾ ಇರ್ತೀವಿ. ಪ್ರತಿ ಕ್ಷಣದಲ್ಲೂ ಅದು ಮಿಸ್ ಆಗ್ತಾಯಿದೆ. ಯಾಕಂದರೆ ಮನಸ್ಸಿನಲ್ಲೇ ಅನಾದಿ ಕಾಲದಿಂದ ಈ ಜೀವಭಾವದಲ್ಲೇ ಒದ್ದಾಡಿ ಇದು ನಮಗೆ ತುಂಬ ಕೆಟ್ಟ ಅಭ್ಯಾಸ ಆಗಿಬಿಟ್ಟಿದೆ. ಬೇರೆ ಮಾರ್ಗವಿಲ್ಲ. ಇನ್ನು ಇದು ಶ್ರವಣನೇ, ದ್ರವಿಡ ಪ್ರಾಣಾಯಾಮನೇ ಅತ್ಯಂತ ಉತ್ತಮ ಅಧಿಕಾರಿ ಆದ್ರೆಗನ ಅದನ್ನು ಬಿಟ್ಟುಬಿಡ್ತಾನೆ. ಮನಸ್ಸು ಬುದ್ಧಿಗಳು ಅದರ ಕೊಡೋ ನಿರ್ಣಯಗಳು ಅದೆಲ್ಲ ತೆಗೆದುಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಡ್ತಾನೆ. ಹಂಗೆ ರಿಲ್ಯಾಕ್ಸ್ ಆಗೋಕ್ಕೆ ಆಗ್ತಾ ಇಲ್ಲ ಅಂದ್ರೆಗನ ಮನಸ್ಸು ಬುದ್ಧಿಗಳಿರೋ ತನಕ ಸ್ವಲ್ಪ ನೀನು ನಿನ್ನ ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ತಾನೆ ಇರಬೇಕು. ಅದು ನಿನಗಿಂತ ತುಂಬ ದೂರವಾಗಿಲ್ಲ, ಸರ್ವ ವ್ಯಾಪಕವಾಗಿದೆ. ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೆಂಗಿರ್ತೀನಪ್ಪ, ನಾನು ಇಷ್ಟು ದೊಡ್ಡ ಸೃಷ್ಟಿ ಎಲ್ಲಿ ಮಾಡಿದ್ದೀನಿ ಅಂತ. ಸ್ವಪ್ನದಲ್ಲೂ ಕೂಡ ಅಷ್ಟೇ, ಅಲ್ಲಿ ಕೂಡ ಅಜ್ಞಾನಿ ಥರನೇ ಮಾಡ್ತಿದ್ದೆ ನೀನು. ಸ್ವಪ್ನದಲ್ಲಿ ಎಷ್ಟು ದೊಡ್ಡ ಆಕಾಶ ಇತ್ತು, ಆ ಆಕಾಶವೆಲ್ಲವೂ ನೀನೇ ವ್ಯಾಪ್ತವಾಗಿದ್ದೆ. ಬಟ್ ಸ್ವಪ್ನದಲ್ಲಿ ಒಂದು ಶರೀರ ತಗೊಂಡು ಅಲ್ಲಿ ಮೂರ್ಖನ ಥರ, ಅಮಾಯಕನ ಥರ, ಅಜ್ಞಾನಿ ಥರ ಅಲ್ಲೂ ಕೂಡ ಮತ್ತೆ ವ್ಯವಹಾರ ಮಾಡ್ತಾಯಿದ್ದೆ. ಎಲ್ಲವೂ ನೀನೇ ಆಗಿದ್ದೆ. ಅದೇ ಥರ ಈ ಜಾಗೃತ ಅವಸ್ಥೆಯು ಕೂಡ ನಿನ್ನದೇ ಸ್ವರೂಪವಾಗಿದೆ, ಸರ್ವವ್ಯಾಪಕವಾಗಿದೆಯಾ. ನಿನ್ನ ಒಳಗಡೆ ಇರೋ ಪರಮಾತ್ಮ ತುಂಬ ದೂರವೇ ಇಲ್ಲ, ತುಂಬ ಹತ್ತಿರ ಇದ್ದಾನೆ. ಅಜ್ಞಾನ ಇದ್ದರೆ ದೂರನೂ ಆಗಿಬಿಡ್ತಾನೆ. ಆದ್ದರಿಂದ ಏವಂ ಆತ್ಮನಃ ಪದಂ ನಿರ್ವಿಕಲ್ಪಂ ನಿರಾಯಾಸಂ. ನಿಂದು ನಿರ್ವಿಕಲ್ಪ, ಯಾವುದೇ ಪ್ರಕಾರವಾದಂಥ ವಿಕಲ್ಪಗಳಿಗೆ ಚಾನ್ಸೇ ಇಲ್ಲ. ಬಹುಶಃ ನಾನು ಪರಮಾತ್ಮ ಸ್ವರೂಪದಲ್ಲಿದ್ದೆ, ಈಗ ಜೀವಭಾವದಲ್ಲಿ ಕನ್ವರ್ಟ್ ಆಗಿಬಿಟ್ಟಿದ್ದೀನಿ, ಪರಿಣಾಮಿ ಕಾರಣ ಆಗಿಬಿಟ್ಟಿದ್ದೀನಿ ಅಂದರೆ ಚಾನ್ಸೇ ಇಲ್ಲ. ಬೇರೆ ವಿಕಲ್ಪಗಳಿಲ್ಲ. ಅದು ಒಂದೇ ಮಾಸ್ಟರ್ ಪೀಸ್, ಶುದ್ಧವಾದಂಥ ಜ್ಞಾನ ಸ್ವರೂಪ. ತ್ರಿಪುಟಿ ಜ್ಞಾನವಲ್ಲ, ಮೈಕು ಜ್ಞಾನ, ಪುಸ್ತಕ ಜ್ಞಾನ, ಮೊಬೈಲ್ ಜ್ಞಾನ, ಇವು ಕೂಡ ಜ್ಞಾನಗಳೇ. ಇವು ಶುದ್ಧವಾದಂಥ ಜ್ಞಾನಗಳಲ್ಲ. ತ್ರಿಪುಟಿ ಇರುತ್ತೆ ಇದರಲ್ಲಿ, ಪ್ರಮಾಣ, ಪ್ರಮೇಯ, ಪ್ರಮಾತ ಅಂತ 3 ಇರ್ತವೆ. ಆದರೆ ನಮ್ಮ ಸ್ವರೂಪ ಜ್ಞಾನದಲ್ಲಿ ಈ ತ್ರಿಪುಟಿ ಅನ್ನೋದೇ ಇರೋದಿಲ್ಲ. ಕೇವಲ ಅದು ಸಾಕ್ಷಿ ಜ್ಞಾನವಾಗಿರುತ್ತೆ. ಅದು ಸ್ಫುರಣ ಆಗಿರುತ್ತೆ. ಚಿತ್ತಿನಲ್ಲಿ ನಮಗೆ ಏನೀಗ ಬುದ್ಧಿ ಮನಸ್ಸಲ್ಲಿ ಸ್ವಲ್ಪ ಅದರ ಸ್ಫುರಣ ಆಗ್ತಾಯಿದೆ ಅಲ್ಲ, ಚಿತ್ ಸ್ಫುರಣ ಆಗಿರುತ್ತೆ. ಆ ವಿಷಯ ಅನುಪರಕ್ತ ಚಿತ್ತ ಸ್ಫುರಣಂ ಬ್ರಹ್ಮಾನುಭವಂ ಅಂತ ಕೇನೋಪನಿಷತ್ತು ಹೇಳುತ್ತೆ. ವಿಷಯವಾಗಿ ಅದು ಜ್ಞಾನ ಆಗೋದಿಲ್ಲ, ಆ ವಿಷಯತೆಯ ಸಬ್ಜೆಕ್ಟ್ ಥರ ಅದು ಜ್ಞಾನ ಆಗ್ತಾಯಿದೆ. ಅದೇ ನಿನ್ನ ಸ್ವರೂಪ ಆಗಿದೆ. ಅದನ್ನು ನೀನು ಗುರುತಿಡ್ಕೋಬೇಕು. ಅದು ನಿರ್ವಿಕಲ್ಪವಾಗಿರುತ್ತೆ. ಮತ್ತು ನಿರಾಯಾಸ, ನಿನ್ನ ಸ್ವರೂಪದಲ್ಲಿ ಆಯಾಸವೇ ಇಲ್ಲ.
ಪರಮಾಯಾಸಂ ಅಂತಾರೆ. ನಿರಾಯಾಸ ಅದು. ಮತ್ತು ನಾವೇನೋ ಪ್ರತಿಯೊಂದು ಕ್ರಿಯೆಗಳು ಮಾಡಿ ಆಯಾಸಕ್ಕೆ ಗುರಿ ಆಗ್ತೀವಿ. ಆಯಾಸ ಎಲ್ಲಿರುತ್ತೆ ಅಲ್ಲಿ ದುಃಖ ಇದ್ದೇ ಇರುತ್ತೆ. ನಿರ್ವಿಕಾರಂ, ಯಾವುದೇ ವಿಕಾರಗಳು ಮಾಡಿಫಿಕೇಷನ್ಗೆ ನಮ್ಮ ಸ್ವರೂಪದಲ್ಲಿ ಚಾನ್ಸೇ ಇಲ್ಲ. ನಿರಂಜನಂ, ಅಯ್ಯೋ ನನ್ನ ಅಂತಃಕರಣ ನಾನು ಕೆಟ್ಟವನು, ನಾನು ಒಳ್ಳೆಯವನು, ನಮ್ಮಲ್ಲಿರೋ ಈ ತ್ರಿಗುಣಾತ್ಮಕವಾದ ಈ ಶರೀರದಲ್ಲಿರೋ ಸಂಘಾತದಲ್ಲಿರೋದು ನಮ್ಮಲ್ಲಿ ಆರೋಪ ಮಾಡಿಬಿಡ್ತೀವಿ. ಜ್ಞಾನ ಎಷ್ಟು ದೃಢ ಮಾಡ್ಕೋಬೇಕಂದ್ರೆ, ನಿನ್ನಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ 14ನೇ ಚಾಪ್ಟ್ರಲ್ಲಿ, ನಿನ್ನ ಈ ಶರೀರ ಸಂಘಾತದಲ್ಲಿ ಅವಿದ್ಯೆ ಲೇಷದಿಂದ ಸ್ವಲ್ಪ ಜೀವಭಾವ ಇದ್ದಾಗಲೂ ಕೂಡ ತ್ರಿಗುಣಾತ್ಮಕವಾದಂಥ ಕಾರ್ಯಗಳು ಈ ಶರೀರ ಸಂಘಾತದಲ್ಲಿ ಆದಾಗಲೂ ಕೂಡ ನೀನು ನಿನ್ನ ಸ್ವರೂಪದಿಂದ ಚ್ಯುತಿ ಆಗಬಾರದು, ಅಚ್ಯುತನಾಗಿರಬೇಕು. ಒಂದೊಂದು ಸತಿ ತಮೋಗುಣ ಪ್ರಭಾವ ಬರುತ್ತೆ. ಅವಧೂತರ ಲಕ್ಷಣದಲ್ಲಿ ನೋಡಿ, ಕ್ವಚಿತ್ ಅಜಗರ ವೃತ್ತಿ, ಒಂದೇ ಜಾಗದಲ್ಲಿ ಕೂತಿರ್ತಾರೆ ಮರದ ಕೆಳಗಡೆ. ಒಂದು 2-3 ವರ್ಷ ಆದರೂ ಸ್ನಾನ ಮಾಡಲ್ಲ, ಕೂತ ಜಾಗದಲ್ಲಿ ಕೂತಿರ್ತಾರೆ. ಪ್ರಪಂಚದಲ್ಲಿ ಆಧಾರ ಯಾರಾದರೂ ಕೂತ್ರೆ ಏನಂತೀವಿ ನಾವು? ಮಹಾ ಸೋಂಬೇರಿ. ಮನೇಲಿ ಯಾರಾದರೂ ಇಟ್ಕೊತಾರ? ಸ್ವಂತ ಮಗ ಕೂಡ ಅಷ್ಟು ಸೋಂಬೇರಿ ಆದರೆ ಯಾರು ಇಟ್ಕೊಡೋದಿಲ್ಲ. ಮಹಾ ತಮೋ ಗುಣದ ಕಾರ್ಯ ಅದು. ಅವಧೂತರಲ್ಲಿ, ಜ್ಞಾನಿಗಳಲ್ಲಿ ಅವರ ಶರೀರ ಸಂಘಾತದಲ್ಲಿ ತಮೋಗುಣ ಕಾರ್ಯಗಳು ಬಂದಾಗ, ರಜೋಗುಣ ಕಾರ್ಯಗಳು, ಕೆಲವರು ಸ್ವಾಮೀಜಿಗಳು ಸ್ಕೂಲುಗಳು ಕಾಲೇಜುಗಳು, ವಿದ್ಯಾರಣ್ಯ ಸ್ವಾಮೀಜಿ ಸಾಮ್ರಾಜ್ಯದ ನಿರ್ಮಾಣದ ಹಿಂದುಗಡೆನೇ ಓವರ್ ಆ್ಯಕ್ಟಿವಿಟಿಯಲ್ಲಿ ಕಾಣಿಸ್ಕೊಡ್ತಾ ಇರ್ತಾರೆ. ವಿಪರೀತವಾಗಿ ಏನೇನೋ ಜಗದೋದ್ಧಾರಣ ಕಂಪನಿಗಳು ಮಾಡ್ತಾ ಇರ್ತಾರೆ. ಆ ಥರ ರಜೋಗುಣ ಪ್ರಭಾವ ಬಂದಾಗಲೂ ಕೂಡ ಸತ್ವಗುಣ ಪ್ರಭಾವಗಳು ಬಂದು ಉಪದೇಶಗಳು, ಶಿಷ್ಯರಿಗೆ ದೀಕ್ಷೆಗಳು ಕೊಡೋದು, ಜ್ಞಾನಬೋಧ ಮಾಡೋದು, ಪ್ರವಚನ ಅದು ಇದು ಮಾಡ್ತಾ ಇರ್ತಾರೆ. ಈ ಥರ ಯಾವುದೇ ಕ್ರಿಯೆಗಳು ಅವರಲ್ಲಿ ಆ ಶರೀರ ಸಂಘಾತದಲ್ಲಿ ಬಂದಾಗೂ ಕೂಡ ಅವರು ಸ್ವರೂಪದಿಂದ ಚ್ಯುತರಾಗೋದಿಲ್ಲ. ನಾವು ಇನ್ವಾಲ್ವ್ ಆಗಿಬಿಡ್ತೀವಿ ಆ ತ್ರಿಗುಣಾತ್ಮಕವಾದಂಥ ಮಾಯೆ ನಮ್ಮದು ಅಂತ ಅಲ್ಲಿ ಕರ್ತವ್ಯ ಬುದ್ಧಿಯನ್ನು ತಗೊಂಡ್ಬಿಡ್ತೀವಿ. ಆದ್ದರಿಂದ ಆ ತಮೋಗುಣದ ಕಾರ್ಯ ನಮಗೆ ದುಃಖನ ಕೊಡ್ತಾ ಇರುತ್ತೆ, ರಜೋಗುಣದ ಕಾರ್ಯ ದುಃಖ ಕೊಡುತ್ತೆ, ಸತ್ವಗುಣದ ಕಾರ್ಯನೂ ಮತ್ತೆ ಬಂಧನದಲ್ಲಿರುತ್ತೆ. ನಮ್ಮಲ್ಲಿ ಆಗುವಂಥ ಪರಿಣಾಮಕ್ಕೂ ಕೂಡ ನಾವು ಹೆದರಬಾರ್ದು, ಬೆದರಬಾರ್ದು, ಅಷ್ಟು ಜ್ಞಾನ ನಿಶ್ಚಯ ಆಗಿರಬೇಕು. ಶರೀರ ಸಂಘಾತದಿಂದ ಸಂಬಂಧನ ಕಟ್ ಮಾಡಿದ ಮೇಲೆ, ಅಯ್ಯೋ ಒಂದು ವಾರದಿಂದ ನಾನು ಗುಡಿಗೆ ಹೋಗಿಲ್ಲಪ್ಪ, ಏನಾಗುತ್ತೇನೋ ಕೆಟ್ಟದಾಗುತ್ತೇನೋ, ಅಯ್ಯೋ ಒಂದು ವಾರದಿಂದ ನಾನು ಧ್ಯಾನ ಮಾಡ್ತಾ ಇಲ್ಲಪ್ಪ, ಒಂದು ವಾರದಿಂದ ನಾನು ಸರಿಯಾಗಿ ನಿದ್ದೆ ಎದ್ದೇಳ್ತಾ ಇಲ್ಲಪ್ಪ, ಆದರೆ ನಮಗೆ ಹೆದರಿಕೆ ಆಗ್ತಾಯಿದೆ ಅಂದರೆ ಇನ್ನೂ ನಿನಗೆ ನಿಶ್ಚಯ ಆಗಿಲ್ಲ, ನೀನು ಇನ್ನೂ ಈ ಜೀವಭಾವದಲ್ಲೇ ಇದೆಯಾ. ಆ ಜ್ಞಾನ ಸ್ಥಿತಿಲಿರೋರಿಗೆ ಈ ಶರೀರ ಸಂಬಂಧದಲ್ಲಾಗೋ ಆ ತ್ರಿಗುಣಾತ್ಮಕವಾದಂಥ ಕಾರ್ಯಗಳು ಕೂಡ ಅವರು ಹೆದರೋದಿಲ್ಲ, ಬೆದರೋದಿಲ್ಲ. ಅಷ್ಟು ದೃಢ ನಿಶ್ಚಯ ಆಗಿರುತ್ತೆ ಅವರ ಸ್ವರೂಪದಲ್ಲಿ. ಆದ್ದರಿಂದ ಅಂಥ ನಿರಂಜನ ಸ್ವರೂಪ ನೀನು. ಈ ತ್ರಿಗುಣಾತ್ಮಕವಾದಂಥ ಗುಣದೋಷಗಳೆಲ್ಲ ನಿನ್ನಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ನಿನ್ನನ್ನು ಯಾರು ಕಲುಷಿತ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲದೇ ಇರೋವಂಥ ಕಾಲುಷ್ಯವನ್ನು ನಿನ್ನಲ್ಲಿ ನೀನು ಊಹಿಸ್ಕೊತಾ ಇದ್ದೆ. ನಾನು ಕೆಟ್ಟವನು, ನಾನು ರಜೋಗುಣಿ, ನಾನು ತಮೋಗುಣಿ ಅಂತ ಆರೋಪ ಮಾಡ್ಕೊತಾ ಇದೀಯಾ. ಈ ಶರೀರ ಸಂಘಾತದ್ದು, ಇದು ಶರೀರ ಸಂಘಾತ ಯಾವಾಗಲೂ ಪರ್ಫೆಕ್ಟಾಗಿರೋದಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅಲ್ಲಿ ನೀನು ಇದಕ್ಕಿರೋ ಇಂಪ್ಯೂರಿಟೀಸ್ ಎಲ್ಲ ನೀನು ಆತ್ಮದಲ್ಲಿ ಅಶುದ್ಧಿ ಇದೆ ಅಂತ ನೀನು ಊಹಿಸ್ಕೊತಾ ಇದ್ದೆ. ನಿನ್ನಲ್ಲಿ ಯಾವುದೇ ಪ್ರಕಾರವಾದಂಥ ಅಶುದ್ಧಿ ಅನ್ನೋದು ಇಲ್ಲ ನಿನ್ನಲ್ಲಿ. ನೀನು ನಿರಂಜನ ಅಂತ ಇಲ್ಲಿ ಅಷ್ಟಾವಕ್ರು ಹೇಳ್ತಾ ಇದ್ದಾರೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.